ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ, ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನ ಟಾಸ್ಕ್ ಕ್ವೀನ್ ಅಂತಾನೆ ಹೆಸರು ಪಡೆದಂತಹ ಭವ್ಯ ಗೌಡರ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಭವ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ತೇಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ನಾನ್ ಫಸ್ಟ್ ಕ್ಲಾಸ್, ನೀವ್ ಹೇಗಿದ್ದೀರಾ? ನೋಡಿದ್ರೆ ಗೊತ್ತಾಗ್ತಾ ಇದೆ, ತುಂಬಾ ಚೆನ್ನಾಗಿದ್ದೀರಿ. ನಾವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಅಂಡ್ ಹೇಗಿತ್ತು ಬಿಗ್ ಬಾಸ್? ಬಿಗ್ ಬಾಸ್ ಒಂಥರ ಸಖತ್ತಾಗಿತ್ತು. ಅಂದ್ರೆ ಹೊರಗಡೆ ನಮ್ಗಿದ್ದಾಗ ಎಕ್ಸ್ಪೀರಿಯನ್ಸ್ ಸಿಗ್ತಿರ್ಲಿಲ್ಲ. ಮನೇಲಿ ಕುತ್ಕೊಂಡು ನಾವು ಒಂದಷ್ಟು ಪ್ರಿಡಿಕ್ಟ್ ಮಾಡ್ತಿದ್ವಿ, ಜಡ್ಜ್ಮೆಂಟ್ ಕೊಡ್ತಿದ್ವಿ. ಬಟ್ ನಾವು ಹೋಗಿ ಅಲ್ಲಿ ಅನುಭವಿಸಿದಾಗ ಗೊತ್ತಾಯ್ತು ವಾಟ್ ಇಸ್ ಬಿಗ್ ಬಾಸ್. ಏನ್ ಜನ ಹೊರಗಡೆ ಮಾತಾಡ್ತಾರೋ ದಟ್ ಇಸ್ ನಾಟ್ ಬಿಗ್ ಬಾಸ್. ನಾವು ಹೋಗಿ ಎಂಜಾಯ್ ಮಾಡಿದ. ಅಲ್ಲಿ ಹೇಳ್ದಂಗ್ ನಾನು ಎಷ್ಟೋ ಜನ ಗೊತ್ತಿಲ್ಲ, ಇದು ಮಿಕ್ಸಿ ಇಲ್ಲ, ಓಕೆ, ಕಡ್ಲೆ ಇಲ್ಲ, ಕಡ್ಲೆ ಪಪ್ಪು ತಿಂತಿಲ್ಲ, ಆ ಪಪ್ಪು ಇಲ್ಲ, ಏನಿಲ್ಲ, ಕುಟ್ಟದು ಬೈಸೋದು ಅಷ್ಟೇ. ನಂಗೆ ಒಂದ್ ಡೌಟ್, ನೀವಂದ್ರೆ ಈ 120 days ಚಟ್ನಿನೇ ತಿಂದಿಲ್ವಾ ಯಾರುನು ಅಂತ? ಕಾಯಿ ಸಿಕ್ಕಿಲ್ಲ, ಅಯ್ಯೋ. ಅದಕ್ಕೆ ಊಟಕ್ಕೋಸ್ಕರ ಅಷ್ಟು ನಾವು ಏನಾದ್ರು ವಸ್ತು ಸಿಕ್ಕ, ಅಪ್ಪ ಇವತ್ತು ಇದು ಸಿಕ್ತು. ಲಕ್ಸುರಿ ಬಜೆಟ್ ಅಂತೂ ಮಿಸ್ ಮಾಡ್ಕೊಂಡಿಲ್ಲ. ಅದಕ್ಕೆ ಜಿಲೇಬಿದ ಅಷ್ಟೊಂದು ವೈರಲ್ ಆಗ್ಬಿಟ್ಟಿದ್ದೆ ಅನ್ಸುತ್ತೆ. ಎಲ್ರು ಒಂಥರ ಫುಲ್ ಊಟ ಊಟ ಊಟ, ಸ್ವೀಟು ಸ್ವೀಟು ಸ್ವೀಟ್ ಒಂದು ಸಿಕ್ಕಾಪಟ್ಟೆ ಹೋಗಿರ್ತಿದ್ವಿ. ಅಂಡ್ ಸ್ಪೆಷಲಿ ಆನ್ ದಟ್ ಟೈಮ್ ಅಲ್ಲ, ಹುಡುಗಿರಿಗೆ ಅದು ಕ್ರೇವಿಂಗ್ಸ್ ಸಿಕ್ಕಾಪಟ್ಟೆ ಇತ್ತು. ಬಟ್ ಅದಾದ್ಮೇಲೆ ಪಾಪ ಅವರು ಇದು ಮಾಡ್ಕೊಂಡ್ರು. ನಾನು ಅದೇ ಹೇಳ್ತಿದ್ದೆ, ಸುಮಾರು ಸಲ ಹೇಳಿದೀನಿ, ಇಲ್ಲಿಂದ ಬಿಗ್ ಬಾಸ್ ಅಲ್ಲಿ ಸಿಚುಯೇಷನ್ ಈ ರೀತಿ ಇರುತ್ತೆ, ಆಗುತ್ತೆ. ಸೊ ನಾನ್ ಯಾವ್ದನ್ನು ಪರ್ಸನಲ್ ಆಗ್ತಾವ ಇಲ್ಲ. ಹೊರಗಡೆ ಬಂದ್ಮೇಲೆ ಅಷ್ಟೇ, ನಾನು ಅಲ್ಲಿಗೆ ಬಿಡ್ತೀನಿ. ಸೊ ಹೊರಗಡೆ ಆದ್ಮೇಲೆ ಲೆಟ್ಸ್ ಬಿ ಲೈಕ್ ಸಕ್ಕದಾಗ ಜೋಯಲ್ ಆಗಿ ನಗ್ನಗ್ತಾ ಖುಷಿಯಾಗಿರೋಣ ಅಂತ ಎಷ್ಟೊಂದ್ಸಲ ಹೇಳಿದೀನಿ. ಈಗಲೂ ಹಾಗೆ ಖುಷಿಯಾಗಿ ಎಲ್ಲರೂ ಇದೀವಿ. ಓಕೆ, ಇನ್ನ 17 ಜನರಲ್ಲಿ ಟಾಪ್ 6 ಬರೋದು ಈಸಿ ಮಾತಲ್ವೇ ಅಲ್ಲ. 17 ಅಲ್ಲ, ಆಕ್ಚುಲಿ 19 ಜನ. 19 ಜನದಲ್ಲಿ ಟಾಪ್ 6 ಬರೋದು ಈಸಿ ಮಾತಲ್ವೇ ಅಲ್ಲ. ಬಟ್ ನಿಮ್ಗೆ ಟಾಪ್ 6 ಅಲ್ಲಿ ಇದ್ದಿದ್ದು ಖುಷಿ ಇದೆಯಾ? ಅಂದ್ರೆ 6th ಪೊಸಿಷನ್ ಸಿಕ್ಕಿದ್ ಖುಷಿ ಇದೆಯಾ ನಿಮಗೆ? ಖಂಡಿತವಾಗ್ಲೂ ಟಾಪ್ 6 ಫಿನಾಲಿಗೆ ಹೋಗಿದ್ದೀನಿ ಅಂದ್ಮೇಲೆ ಅದು ಸಿಕ್ಕಾಬಡೆ ಪ್ರೌಡ್ ಮೂಮೆಂಟ್. ಬಿಕಾಸ್ ಮನೆಯೊಳಗೆ ಬಿಗ್ ಬಾಸ್ ಮನೆಯೊಳಗೆ ಬರ್ಬೇಕಾದ್ರೆ ಇಷ್ಟು ದಿನ ಇರಬೇಕು, ಅಷ್ಟು ದಿನ ಇರಬೇಕು, ಯಾವತ್ತೂ ಕನ್ಸ್ ಕಂಡಿರ್ಲಿಲ್ಲ. ಎಷ್ಟು ದಿನ ಇರ್ತೀನೋ ಅಷ್ಟು ಮಜಾ ಮಾಡಿ ಹೋಗ್ಬೇಕು ಅಂತ ಇದ್ದಿದ್ದು. ಅಂಥದ್ರಲ್ಲಿ ಅಷ್ಟು ಗಟ್ಟಿಗಳ ಮಧ್ಯೆ ನಾನು ಅವರೆಲ್ಲ ಹೊರಗಡೋದ್ಮೇಲೆ ಅಷ್ಟು ಜನದ ಮಧ್ಯೆ ನಾನು ಉಳ್ಕೊಂಡು ಫಿನಾಲಿಗೆ ತಲುಪಿದ್ದೀನಿ ಅಂದಮೇಲೆ ಅದು ಎಲ್ಲರೂ ನಂದು ಎಷ್ಟು ಹಾರ್ಡ್ ವರ್ಕ್ ಇದೆಯೋ, ಹೊರಗಡೆ ಕೂತಿದ್ದ ಜನದ್ದು ಅಷ್ಟೇ ಹಾರ್ಡ್ ವರ್ಕ್ ಇತ್ತು. ನಾನು ಉಳಿಬೇಕು, ನಾನು ಇನ್ನ ಮುಂದುವರಿಸ್ಬೇಕು ಅನ್ನೋದು ಅವ್ರ ಓಟ್ ಮುಖಾಂತರನೇ ಅಷ್ಟು ದಿನಗಳ ಕಾಲ ಉಳಿಯಕ್ಕಾಗಿಲ್ಲ ನಾನು. ಓಕೆ, ಅಂದ್ರೆ ಹಾರ್ಡ್ ವರ್ಕ್ಗಿಂತ ಅವ್ರದ್ದು ಆಶೀರ್ವಾದನೇ ನಿಮ್ಮ ಮೇಲೆ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ಖಂಡಿತವಾಗ್ಲೂ ನಾನು ಹೊರಗಡೆ ಬಂದಾಗ ಸೋಷಿಯಲ್ ಮೀಡಿಯಾ ಏನೋ ತೆಗೆದು ನೋಡಿಲ್ಲ. ಅಂದ್ರೆ ಟೈಮ್ ಸಾಲಿಲ್ಲ ನನ್ಗೆ, ವೆದರ್ದು ಸ್ವಲ್ಪ ಅದೆಲ್ಲ ಇನ್ನ ಟೈಮ್ ಬೇಕು, ಇನ್ನು 1-2 ದಿನ ಬೇಕು. ಬಟ್ ನನ್ನ ಮನೆಯವ್ರು ಹೇಳಿದ್ರು, ನೀನು ಒಳಗೆ ಹೋದಾಗಿಂದ ಯಾರು ನನ್ನ ಫ್ಯಾಮಿಲಿ ಬಿಟ್ಟು ನಿನ್ ಜೊತೆ ನಿಂತಿದ್ದು ಅಂದ್ರೆ ಆಡಿಯನ್ಸ್. ಎಲ್ಲೂ ಬಿಟ್ಕೊಡ್ದೆ, ನಿನಗೆ ಬೇಜಾರಾದಾಗ ಅವರು ಬೇಜಾರು ಪಟ್ಟಿದ್ದಾರೆ, ನೀನ್ ಹತ್ತಾಗ ಅವರು ಹತ್ತಿದ್ದಾರೆ. ಎಲ್ಲದಕ್ಕೂ ನಿನ್ನ ಆಡಿಯನ್ಸ್ ಫ್ಯಾನ್ ಬೇಸ್ ಏನಿದೆಯೋ ಅವರೇ ನಿಂತ್ಕೊಂಡು ಹ್ಯಾಂಡಲ್ ಮಾಡಿರೋದು. ನಮ್ಮ ಜೊತೆ ನಮಗ್ ಸಪೋರ್ಟಿವ್ ಆಗಿ ಹೊರಗಡೆ ಇದ್ದಿದ್ದು ನೀನು ಫ್ಯಾನ್ ಬೇಸು. ಅದಕ್ಕೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ನನ್ನ ಫ್ಯಾಮಿಲಿಯವ್ರು ಹೇಳಿದಾಗ ಅವ್ರನ್ನೆಲ್ಲ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು ಅನ್ಸ್ತಿದೆ. ಬಟ್ ಆದಷ್ಟು ಬೇಗ ಅವ್ರನ್ನ ಮೀಟ್ ಮಾಡ್ತೀನಿ. ನೀವು ಹೇಳ್ತಾ ಇದ್ರಿ ನಾನು ಏನು ನೋಡ್ಲಿಲ್ಲ ಹೊರಗಡೆ ಬಂದು ಅಂತ. ಸದ್ಯ ಏನು ನೋಡಕ್ ಹೋಗ್ಬೇಡಿ, ಈ ಟೈಮ್ ಏನಿದೆ ಅದನ್ನ ಎಂಜಾಯ್ ಮಾಡಿ ಅಷ್ಟೇ, ಚೆನ್ನಾಗಿ ಅಷ್ಟೇ ಹಂಗೆ ಮಾಡ್ತಿರೋದು. ಬಿಕಾಸ್ ಅದು ನೋಡೋದಕ್ಕೆ ಫೋನ್ ನೋಡೋದಕ್ಕೂ ಆಗ್ತಿಲ್ಲ. ಯಾರ ಹತ್ರ ಮಾತಾಡ್ಬೇಕಂದ್ರೆ ಅವ್ರು ಏನಾದ್ರು ಹೇಳ್ತಿದ್ರೆ ಫೋನ್ ನಿಮಗೆ ಹೊಸದನ್ಸ್ತಾರೆ. ಫೋನ್ ಹಿಂಗ್ ಸ್ವೈಪ್ ಆಗ್ತಿದ್ರಿ, ಯಾಕೆ ಇಷ್ಟು ಫಾಸ್ಟ್ ಆಗಿ ಹೋಗ್ತಿದೆ, ಯಾಕೆ ಹಿಂಗ್ ಬಟನ್ ಇದೆ, ಒಂಥರ ಹೊಸ ನಾನು ಬಂದಿದ್ದ ಇದು ನನ್ನ ಫೋನ್ ಏನೋ ಅಥವಾ ಹೊಸ ವರ್ಷನ್ ಫೋನ್ ಅಂತ ಕೇಳಿದೆ. ಅಂದ್ರೆ ಯಾವ್ದು ಅಕ್ಸೆಪ್ಟ್ ಆಗ್ತಿಲ್ಲ, ಪ್ರಾಸೆಸ್ ಆಗ್ತಿಲ್ಲ. ಆ ಮೈಂಡ್ ಸೆಟ್ ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ತಗೊಳ್ತಿದೆ ಪ್ರಾಸೆಸ್ ಆಗೋದಕ್ಕೆ. ಓಕೆ, ಭವ್ಯ ಅವ್ರು ಸಿಕ್ಕಾಪಟ್ಟೆ ಅಗ್ರೆಸಿವ್. ಗೇಮ್ ಅಂತ ಬಂದಾಗ ಯಾರನ್ನೂ ಮುಖ ಮುಲ್ಲಾಜ್ ನೋಡೋದಿಲ್ಲ. ಟಾಸ್ಕ್ ಕ್ವೀನ್ ಅಂತಾನೆ ಹೆಸರು ತಗೊಂಡಿದ್ರಿ. ಬಿಗ್ ಬಾಸ್ ನಿಮ್ಗೆ ಹೇಳ್ತಾರೆ ಏಜ್ ಅಲ್ಲಿ ನೀವು ಕಿರಿಯರ್ ಆದ್ರೂ ಆಟದಲ್ಲಿ ನೀವು ಹಿರಿಯರು ಅಂತೇಳಿ. ಇಷ್ಟೆಲ್ಲ ಕ್ವಾಲಿಟೀಸ್ ಇದ್ದು, ಇಷ್ಟೆಲ್ಲ ಪಾಸಿಟಿವಿಟಿ ಇದ್ರೂ ಭವ್ಯ 6th ಪೊಸಿಷನ್ಗೆ ಔಟ್ ಆಗೋದಕ್ಕೆ ಏನ್ ಕಾರಣ ಇರ್ಬೋದು ಅನ್ಸ್ತು? ನನ್ಗಂತೂ ಬಿಕಾಸ್ ಒಳಗಡೆಯಿಂದ ನಮ್ಗೆ ಯಾವುದೇ ರೀತಿ ಜಡ್ಜ್ಮೆಂಟಲ್ ಸಿಗ್ತಿರ್ಲಿಲ್ಲ. ನಾನು ಹೊರಗಡೆಯಿಂದ ಬರುವಾಗ ಒಂದು ತಲೆ ಎತ್ಕೊಂಡು ಪ್ರೌಡ್ ಮೂಮೆಂಟ್ ಅಲ್ಲೇ ಬರಬೇಕು ಅಂತಾನೆ ಇದ್ದಿದ್ದು. ಅದು ಯಾವುದೇ ಪೊಸಿಷನ್ ಆಗಿದ್ರು ಅಥವಾ 8ನೇ ವಾರ 9ನೇ ವಾರದಲ್ಲಿ ಹೋಗಿದ್ರು, ಏನ್ ಅಷ್ಟು ದಿನ ಬಿಗ್ ಬಾಸ್ ಅಲ್ಲಿ ಜೀವಿಸಿದ್ನೋ ಅದನ್ನ ಹೊತ್ಕೊಂಡು ಅಲ್ಲಿಂದ ಏನ್ ಕಲ್ತ್ಕೊಂಡಿದ್ನೋ ಅಲ್ಲಿಂದ ಹೊರಗೆ ಬರ್ಬೇಕು ಅಂತಾನಿದ್ದು. ಟಾಪ್ 6 ಬರೋದು ಒಂಥರ ಪ್ರೌಡ್ ಮೂಮೆಂಟ್, ಅದು ಹೇಳ್ಕೊಳ್ಳೋಂಥ ವಿಚಾರ. ಬಿಕಾಸ್ ಅಷ್ಟು ಜನದ ಮಧ್ಯೆ ಬಂದೆ ನಾನು, ಅಂಡ್ ಪ್ರೌಡ್ ಆಗೇ ಬಂದೆ. ವಾಟ್ ಎವರ್ ಫಸ್ಟ್ ಆರ್ ಸೆಕೆಂಡ್, ಆದ್ರೆ ಕಪ್ಪುಗಿನ್ನ ಜನರು ಪ್ರೀತಿ ಹೆಚ್ಚಿಗೆ ಗಳಿಸಿದೀನಿ. ವ್ಯಕ್ತಿತ್ವದಲ್ಲಿ ಅವ್ರು ನನ್ನ ಎತ್ತಿ ಹಿಡ್ದಿದ್ದಾರೆ. ಸೊ ಅದೆಲ್ಲ ಖುಷಿ ಕೊಟ್ಟಿದೆ. ಕಪ್ಪು ಸಿಕ್ತೋ ಇಲ್ವೋ ನಾನು ಅದೇ ಹೇಳಿದೆ, ನಂಗೆ ಕಪ್ಪು ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಗಳ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇದೆಯಲ್ಲ, ಇದನ್ನ ಖಂಡಿತವಾಗ್ಲೂ ಉಳಿಸ್ಕೊಳ್ತೀನಿ, ನೀವು ಅದೇ ರೀತಿ ಇಡಿ ಅಂತ ಹೇಳಿದ್ದೆ. ಓಕೆ, ಭವ್ಯ ಅವ್ರ ಏಜ್ ಇವಾಗ ಎಲ್ರಿಗೂ ಗೊತ್ತಾಗಿದೆ. ಪದೇ ಹೇಳಿ ಭವ್ಯ ಚಿಕ್ಕೋರು ಅಂತ. ಅದೇನಾದ್ರೂ ಡಿಸ್ಅಡ್ವಾಂಟೇಜ್ ಆಯ್ತಾ ಮನೆಯಲ್ಲಿ ಭವ್ಯನಿಗೆ ಅಂತ? ಕೆಲವೊಂದ್ಸತಿ ಏನಾಗತ್ತೆ, ಈ ಸಣ್ಣವ್ರು ಏನಾದ್ರು ಹೇಳಕ್ ಹೋದ್ರೆ ಸ್ವಲ್ಪ ದೊಡ್ಡವರು ಅಂದ್ರೆ ನಿನ್ ಸಣ್ಣ ಹುಡುಗಿ, ಸಣ್ಣವ್ರ ಮಾತೇನ್ ಕೇಳೋದು, ಈ ತರದ್ದೆಲ್ಲ ಬರುತ್ತೆ. ಅದೇನಾದ್ರೂ ನಿಮ್ಗೆ ಡಿಸ್ಅಡ್ವಾಂಟೇಜ್ ಆಯ್ತಾ? ಅಂದ್ರೆ
ನಿಮ್ಮ ಏಜಿಗೆ ತಕ್ಕನಾದ ಅಂದ್ರೆ ಅದಕ್ಕಿಂತ ಮೇಲಿನ ಪ್ರಬುದ್ಧತೆ ಏನಾದ್ರು ತೋರ್ಸಕ್ ಹೋಗಿ ಮನೇಲಿರೋರಿಗೆ ಅದೇನಾದ್ರು ಇಷ್ಟ ಆಗ್ತಿರ್ಲಿಲ್ವಾ? ಅದು ಯಾವತ್ತು ಯಾರು ಆನ್ ಫೇಸ್ ನನ್ಗೆ ಹೇಳಿಲ್ಲ ನೀನ್ ಚಿಕ್ಕವಳು, ಬಟ್ ನಾನು ಏನೇ ಹೇಳಿದ್ರು ತಗೊಳ್ತಿದ್ರು, ನಾನು ಏನೇ ಮಾತಾಡಿದ್ರು ಅವರು, ಯಾಕಂದ್ರೆ ಆಸ್ ಎ ಪ್ಲೇಯರ್ ಆಗಿ ನಾನು ಅವರು ನೋಡಿರೋದು, ಚಿಕ್ಕ ಹುಡುಗಿ ಅಂತ ಯಾವತ್ತೂ ನೋಡಿಲ್ಲ. ಏನಾದ್ರು ಹೇಳುವಾಗ ನನಗೆ ಕೆಲವೊಂದು ಪ್ರಾಸೆಸ್ ಆಗ್ತಿರ್ಲಿಲ್ಲ, ನಾನು ಚಿಕ್ಕವಳಿದ್ದೀರಾ ಅಂದ್ರೆ ಅವ್ರು ಹೇಳೋದು ನಂಗೆ ಅರ್ಥ ಆಗ್ತಿರ್ಲಿಲ್ಲ, ಅಂದ್ರೆ ಏನು ಅಂತ ಕೇಳ್ತಿದ್ದ, ನಾನು ಹೇಳೋದೆಲ್ಲ ಅವ್ರಿಗೆ ಅರ್ಥ ಆಗ್ತಿತ್ತು. ಬಟ್ ನನ್ನನ್ನ ಯಾವತ್ತು ನೀನ್ ಚಿಕ್ಕ ಹುಡುಗಿ ಅಂತ ಡಿಗ್ರೇಡ್ ಮಾಡಿ ಯಾವತ್ತೂ ಯಾರು ಮಾತಾಡ್ಸಿಲ್ಲ. ಅದೊಂದು ಖುಷಿ ಇದೆ. ಆಸ್ ಎ ಪ್ಲೇಯರ್ ಆಗಿ, ಕಂಟೆಸ್ಟೆಂಟ್ ಆಗಿ ಫ್ರಮ್ ದ ಡೇ 1 to ಎಂಡ್ ವರ್ಗೂ ನನ್ನ ಹಾಗೆ ನೋಡಿದ್ದಾರೆ. ಬಟ್ ನಂಗೆ ಅವರು ಕೆಲವೊಂದು ಹೇಳುವಾಗ ಅದು ಅರ್ಥ ಆಗ್ತಿರ್ಲಿಲ್ಲ, ಏನ್ ಹೇಳ್ತಿದ್ದಾರೆ, ನಾನು ಯಾವ ರೀತಿ ತಗೊಳ್ಬೇಕು, ಏನ್ ಮಾಡ್ಬೇಕು. ದೊಡ್ಡವರು ಚಿಕ್ಕವರು ಅಂತ ನೋಡಿದಾಗ ಎಲ್ಲರೂ ಫೈಟ್ ಕೊಟ್ಟಿದ್ದೀವಿ, ಸಖತ್ತಾಗಿ ಜಗಳ ಮಾಡಿದೀವಿ. ಹೆಣ್ಮಕ್ಳು ಏಜ್ ಕೇಳ್ಬಾರ್ದು ಅಂತಾರೆ, ಆದ್ರೂ ಕೇಳ್ತೀವಿ. ನಿಮ್ ಎಕ್ಸಾಕ್ಟ್ ಏಜ್ ಎಷ್ಟು? ತ್ರಿವಿಕ್ರಮ್ ಸುಮಾರು ಸತಿ ಹೇಳ್ಬಿಟ್ಟಿದ್ದಾರೆ, ಬಟ್ ಭವ್ಯ ಅವ್ರ ಬಾಯಲ್ಲೇ ಕೇಳ್ಬೇಕು ಅಂತ ಒಂದ್ಸಲಿ. My age is just 25. ಓಕೆ, ಇನ್ನ ಫಿನಾಲೆ ದಿನ ಎಲ್ರು ನಿಮ್ಗೆ ಯಾರ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಕೇಳಿದಾಗ ಎಲ್ಲರೂ ಮೋಕ್ಷಿತ್ ಅವ್ರ ಹೆಸರೇ ಹೇಳ್ತಾರೆ, ಮೋಕ್ಷಿತ ಹೋಗ್ಬೇಕು ಅಂತ. ಅಲ್ಲಿ ಮೋಕ್ಷಿತ್ ಅವರು ನಿಮ್ಮ ಹೆಸರು ತಗೊಂತಾರೆ, ಭವ್ಯ ಹೋಗ್ಬೇಕು ಅಂತ. ಅವಾಗ ನಿಮ್ಗೆ ಏನಾದ್ರು ಕಾನ್ಫಿಡೆನ್ಸ್ ಇತ್ತಾ? ಅಂದ್ರೆ ಬಹುಶಃ ಮೋಕ್ಷಿತಾನೇ ಹೋಗ್ಬೋದು ಫಸ್ಟ್, ಅಂದ್ರೆ 6 ಜನದಲ್ಲಿ ನಾನು ಉಳ್ಕೊಂತೀನಿ ಅನ್ನೋದೇನಾದ್ರು ಕಾನ್ಫಿಡೆನ್ಸ್ ಇತ್ತಾ? ಇಲ್ಲ, ಅಂದ್ರೆ ಯಾವುದೇ ರೀತಿ ಬಿಗ್ ಬಾಸ್ ಮನೇಲಿ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇರಬಾರ್ದು, ಇದ್ರೆ ಒಳ್ಳೇದೇ ಅಲ್ಲ. ಅಂಡ್ ನನ್ಗೆ ಮೋಕ್ಷಿತಾನೇ ಹೋಗ್ತಾರೆ, ನಾನೇ ಹೋಗ್ತೀನಿ ಅಲ್ಲಿ, ಯಾಕಂದ್ರೆ ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ. ನಾವು ಹೋಗೋದೊಬ್ರು ಅಂತ ಹೇಳ್ತಿದ್ರೆ ಅಲ್ಲಿ ಇನ್ಯಾರೋ ಹೋಗ್ತಿದ್ರು. ಪ್ರತಿ ವೀಕೆಂಡ್ ಹಂಗೆ ನಾವು ಪ್ರಿಡಿಕ್ಟ್ ಮಾಡ್ತಿದ್ದ ಒಬ್ರನ್ನ, ಹೋಗ್ತಿದ್ದೆ ಇನ್ನೊಬ್ರು. ಅಂದ್ರೆ ನಮ್ಗಲ್ಲಿ ಓಕೆ, ಹೊರಗಡೆ ಜನದ ಒಪಿನಿಯನ್ ನಮ್ಗಲ್ಲಿ ಗೊತ್ತಾಗ್ತಿತ್ತು. ಓಕೆ, ನಾವ್ ಅನ್ಕೊಳ್ಳೋದು ಇಲ್ಲಿ ಒಂದ್ ಪರ್ಸ್ಪೆಕ್ಟಿವ್ ಆದ್ರೆ ಜನ ಬೇರೆ ರೀತಿನೇ ನಮ್ನ ನೋಡ್ತಿದ್ದಾರೆ. ಎಕ್ಸಾಂಪಲ್ ಇವಾಗ ತ್ರಿಮೋಕ್ಷಿದು ನಾವ್ ಅದನ್ನ ಎಕ್ಸ್ಪೆಕ್ಟ್ ಫಿನಾಲ್ ನೋಡಿದಾಗ ನೀವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರಿ ಅಲ್ವಾ? ಅದೊಂಥರ ಖುಷಿ ಆಯ್ತು. ಅಂದ್ರೆ ನಾವು ನೋಡೋ ಪರ್ಸ್ಪೆಕ್ಟಿವ್ ಬೇರೆ, ಅಂದ್ರೆ ಆಡಿಯನ್ಸ್ ನೋಡ್ತಿರೋದು ಬೇರೆ, ಅಂದ್ರೆ ಟೂ ಮೆನಿ ಡಿಫ್ರೆಂಟ್ ಥಿಂಗ್ಸ್. ಅವರು ನೀವು ಸೇಫ್ ಆದ್ರಿ ಅಂತ ಖುಷಿ ಪಡ್ತಾ ಇದ್ರ ಅಥವಾ ತುಂಬಾ ಚೆನ್ನಾಗಿದೆ ಅಂತ? ಚೆನ್ನಾಗಿದೆ ಅಂತ ಖುಷಿ ಪಟ್ಟೆ, ಸಖತ್ತಾಗಿ ಕಾಣಿಸ್ತದೆ. ಅಂದ್ರೆ ಅವ್ರು ಎಡಿಟ್ ಮಾಡಿ, ಅವ್ರ ಟೈಮ್ ಕೊಟ್ಟು ಆ ಒಂದು ಮ್ಯೂಸಿಕ್ಸ್ ನೆಲ್ಲ ಹಾಕಿ ಅವ್ರದ್ದೇನೋ ರಿಯಾಕ್ಷನ್ ಇಟ್ಕೊಂಡು ಯಾವ್ದಕ್ಕೂ ಸೇರಿಸಿ, ಆಮೇಲೆ ಅರುಂಧತಿ ಅವ್ರೇನೋ ಪಟಾಕಿ ಹೊಡೆದಿ ತೋರಿಸ್ತಾರೆ, ಅರುಂಧತಿ ನಕ್ಷತ್ರ ತೋರಿಸ್ತಿದ್ದಾರೆ ಅಂತ ಹೇಳ್ತಿದ್ದು. ಅಂದ್ರೆ ಒಂದು ಕ್ರಿಯೇಟಿವಿಟಿ ಅದೆಲ್ಲ. ಸೊ ಅದ್ ನೋಡಿದಾಗ ಇದೇನೋ ಹೊಸದಾಗಿ ನೋಡ್ತಿದೀವಿ, ಹೊಸದು ಅಂತ ಖುಷಿ ಆಯ್ತು ಸಿಕ್ಕಾಪಟ್ಟೆ. ಆದ್ರೂ ಅಂದ್ರೆ ನಿಜ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೀವು ಅಂದ್ರೆ ಯಾವ ತರ ಖುಷಿ ಅನ್ಸ್ತು ನಿಮಗೆ? ನಿಜ ಖಂಡಿತವಾಗ್ಲೂ ಖುಷಿಯಾಗಿ ಹೇಳ್ತಿರೋದು. ಆನ್ ಸ್ಕ್ರೀನ್ ಜೋಡಿ ಸಖತ್ತಾಗಿ ಕಾಣಿಸ್ತಿದ್ರು. ಅಂಡ್ ಅದೇ ಅವ್ರು ಸುಮಾರು ಸಲ ಹೇಳಿದ್ದಾರೆ, ನಾನು ಅವ್ರ ಜೊತೆ ಮಾತಾಡಿಲ್ಲ ಈ ತರ ಎಲ್ಲ ವಿಡಿಯೋ. ನಮಗೂ ಅದೇ ಶಾಕ್ ಆಗಿದ್ದು, ಅವ್ರಿಬ್ರು ಜನರಲಿ ಪಾಪ ಜಾಸ್ತಿ ಮಾತಾಡಿಲ್ಲ, ಬಟ್ ಆ ವಿಡಿಯೋ ನೋಡಿದಾಗ ನಂಗೂ ವಾವ್ ಸರ್ಪ್ರೈಸ್. ಸರ್ ಹೇಳ್ತಿದ್ರಲ್ಲ, ಭವ್ಯ ಅವ್ರೇನ್ ತುಂಬಾ ಖುಷಿ ಆಗಿದ್ದಾರೆ ಅನ್ಸುತ್ತೆ, ನಾನ್ ಸೇಫ್ ಅದೇ ಅಂತ ಹೇಳ್ಬಿಟ್ಟು. ಸೇಫ್ ಅಂತೇನಿಲ್ಲ, ಒಂದು ಫ್ರೆಂಡ್ ಇನ್ನೊಂದು ಹುಡುಗಿ ಜೊತೆ ನೋಡಿದಾಗ ವಾವ್ ಫೀಲಿಂಗ್, ಓಕೆ ಗ್ರೇಟ್, ಆ ಜೋಡಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಂಗೆ ಆ ರೀತಿ ಅನ್ಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಭವ್ಯನಿಗೆ ಸಿಕ್ಕಷ್ಟು ಶಾಕ್ ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ. ಬಹುಶಃ ಬಾಟಮ್ 2ಗೆ 2 ಟೈಮ್ಸ್ ಕರ್ಕೊಂಡ್ ಬಂದು ಮನೆಯಿಂದ ಹೊರಗೆ ಕಳ್ಸೋದು, ಅದೊಂದು ಪ್ರೋಸೆಸ್ಸಿಗೆ ಒಂದ್ಸಲಿ ಅಂತೂ ವೋಟಿಂಗ್ ಲೈನ್ಸ್ ಓಪನ್ ಆಗಿರ್ಲಿಲ್ಲ. ಬಟ್ ಮಿಡ್ ವೀಕ್ ಎಲಿಮಿನೇಷನ್ ಬಂದಾಗ ಮತ್ತೆ ಬಾಟಮ್ 2 ಬಂದ್ಬಿಡ್ತೀರಿ. ಆ ಸಿಚುವೇಶನ್ ಹೇಗಿತ್ತು ಅಂತ? ಯಾಕಂದ್ರೆ ಅಷ್ಟೆಲ್ಲ ಎಫರ್ಟ್ ಹಾಕಿ ಅಷ್ಟು 100% ಕೊಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಅಂದ್ರೆ ಅದು ಯಾರಿಗಾದ್ರೂ ಒಂಥರ ಬೇಜಾರಾಗ್ಬಿಡುತ್ತೆ. ಆ ಸಿಚುವೇಶನ್ ಹೇಗಿತ್ತು ಅಂತ? ಅಂದ್ರೆ ಅದು ಎಕ್ಸ್ಪ್ರೆಸ್ಸೇ ಮಾಡಕ್ ಆಗ್ಲಿಲ್ಲ ನನ್ಗೆ. ಯಾಕೆ ನಾನು ಯಾಕೆ ಹೋಗ್ತಿದ್ದೀನಿ, ನಾನು ಫೈಟ್ ಅಂದ್ರೆ ಒಂದಷ್ಟು ಕ್ವಶನ್ ಮಾರ್ಕ್ಸ್. ನಾನು ಒಳ್ಳೆ ಫೈಟ್ ಕೊಟ್ಟಿಲ್ವಾ, ಚೆನ್ನಾಗಿ ಆಡಿಲ್ವಾ, ಚೆನ್ನಾಗಿ ಮಾತಾಡಿಲ್ವಾ, ಅಥವಾ ನಾನು ಯಾವ ರೀತಿ ಇರ್ಬೇಕು, ಜನ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಅಳ್ತಿದ್ರಲ್ಲ ಪಾಪ. ನನ್ಗೊತ್ತೇನಂದ್ರೆ ಬೇಜಾರಾಗ್ತದೆ. ವೀಕೆಂಡ್ ಅಲ್ಲಿ ಎಲ್ರಿಗೂ ಏನಂದ್ರೆ ಮಿಡ್ ವೀಕ್ ಆಗ್ಬಾರ್ದು ಅಂದ್ರೆ ಎಷ್ಟೋ ಜನರು ಇಷ್ಟು ಬಿಗ್ ಬಾಸ್ ಸುದೀಪ್ ಸರ್ ಮೀಟ್ ಮಾಡಕ್ ಆಗಲ್ಲ, ಸ್ಟೇಜ್ ಮೇಲೆ ಹೋಗೋದಕ್ಕಾಗಲ್ಲ. ನಂಗೆ ಏನಂದ್ರೆ ಅಟ್ಲೀಸ್ಟ್ ನಾರ್ಮಲ್ ಸ್ಯಾಟರ್ಡೆ ಸಂಡೇ ಆಗಿದ್ರು ಏನೋ ಒಂದ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು, ಮಿಡ್ ವೀಕ್ ಅಲ್ಲಿ ಯಾರಿಗೂ ಆಮೇಲೆ ಬಾಯ್ ಹೇಳಕ್ ಆಗಲ್ಲ, ನೀಟಾಗಿ ಮಾತಾಡಕ್ ಆಗಲ್ಲ, ಅದೊಂಥರ ವರ್ಸ್ಟ್ ಫೀಲಿಂಗು. ಶಿಟ್, ಈ ವಾರನೇ ಆಗ್ಬೇಕಿತ್ತ, ಬೇರೆ ಇನ್ನೊಂದ್ ಸ್ವಲ್ಪ ಚಾನ್ಸ್ ಕೊಡೋ ಒಂದಷ್ಟು ಕ್ವಶನ್ ಮಾರ್ಕ್ಸು. ಅಂಡ್ 8ನೇ ವಾರದಲ್ಲಿ ಗೇಟ್ ತನಕ ಕರ್ಕೊಂಡು ಹೋಗಿದ್ದು, ಐ ವಾಸ್ ಲೈಕ್ ಟೋಟಲಿ ಶಾಕ್. ನಾನು ಯಾಕೆ ಅಂತ ಆಮೇಲೆ ಅನ್ಕೊಂಡು, ಯಾವ್ದನ್ನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ, ಬಿಕಾಸ್ ಅದೇ ಆಡಿಯನ್ಸ್ ಯಾವ ರೀತಿ ನೋಡ್ತಾರೆ ಅನ್ನೋದು ನಮಗೂ ಅಲ್ಲಿ ಜಡ್ಜ್ಮೆಂಟ್ ಅವಾಗ ಪ್ರೋಸೆಸ್ ಆಗ್ತಾ ಶುರು ಆಯ್ತು. ಬಿಕಾಸ್ ನಾಮಿನೇಷನ್ ಅಂತ ಬಂದಾಗ ನಮ್ಗೆ ಏನ್ ರೀಸನ್ಸ್ ಕೊಡ್ಬೇಕು, ಅವ್ರಿಗೆ ಏನ್ ಹೇಳ್ಬೇಕು, ಅವ್ರು ಯಾವ ರೀತಿ ತಗೊಳ್ತಾರೆ, ಅದೊಂದಷ್ಟು ಕನ್ಫ್ಯೂಷನ್ಸ್ ಇರೋದು. ಯಾಕಂದ್ರೆ ವಾರ ಇಡೀ ಎಲ್ಲರೂ ಚೆನ್ನಾಗಿರ್ತಿದ್ವಿ, ನಾಮಿನೇಷನ್ಸ್ ಅಂತ ಬಂದಾಗ ಅವ್ರ ಬಗ್ಗೆ ಹೇಳಲೇಬೇಕಿತ್ತು ನಾವು. ಅಲ್ಲಿ ಏನ್ ಹೇಳೋದು, ಅವ್ರು ಯಾವ ರೀತಿ ನಾವು ಮಾತಾಡ್ಬೇಕು, ಅದೊಂದಷ್ಟು ಕ್ವಶನ್ ಮಾರ್ಕ್ಸ್. ಓಕೆ, ಭವ್ಯ ಅವ್ರಿಗೆ ಏನ್ ಕಷ್ಟೊಂದು ಅಳು ಬರುತ್ತೆ ಅಂತ ಸುದೀಪ್ ಸರ್ ಕ್ರೈ ಬೇಬಿ ಅಂತ ಕರಿತಾ ಇದ್ರು. ಅಂಡ್ ಎಲ್ಲರೂ ಅನ್ಕೊಂಡಿದ್ರು ನೀವು ಎಲಿಮಿನೇಟ್ ಆದಾಗ ಸಿಕ್ಕಾಪಟ್ಟೆ ಹತ್ಬಿಡ್ತೀರಿ ಅಂತ, ಯಾಕಂದ್ರೆ ಮನೆಯಲ್ಲಿ ಅಷ್ಟು ಹತ್ತಿದಿರಿ ನೀವು. ಬಟ್ ನೀವು ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಬಂದ್ರಿ. ಅಂಡ್ ಅದೊಂದು ಇಮೋಷನಲ್ ಆಗಿದ್ರಿ ಅಷ್ಟೇ. ಅಂದ್ರೆ ಎಲ್ಲೂನು ಅಂದ್ರೆ ನಾನೇನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋದೊಂದು ಗಿಲ್ಟ್ ಇರ್ಲಿಲ್ಲ ನಿಮ್ಮಲ್ಲಿ. ಯಾಕೆ ಅಂತ ನಾನು ಆಕ್ಚುಲಿ ಹೇಳ, ನಾನು ರೀಸೆಂಟ್ ಆಗಿ ನಾ ಇಂಟರ್ವ್ಯೂ ನನ್ನ ಅಕ್ಕನೂ ಅದೇ ಹೇಳಿದ್ರು,
ನಾನು ಹೊರಗಡೆ ಅಷ್ಟು ಹತ್ತಿದೆ ಇಲ್ಲ, ತುಂಬಾ ಸ್ಟ್ರಾಂಗ್, ತುಂಬಾ ಒಂಥರ ಆನ್ ಫೇಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ, ಅಳದಿಲ್ಲ, ಅಳಿಸ್ತೀನಿ ನಾವಾಗ. ಬಿಗ್ ಬಾಸ್ ಮನೇಲಿ ನನ್ಗೆ ಅದೇನಂತ ಗೊತ್ತಿನ, ಅದು ಸುಮಾರು ಸಲ ಹೇಳಿದೀನಿ, ಹೇಳ್ತೀವಿ ವಿಕ್ರಮ್ ಹತ್ರ ಮತ್ತೆ ಅನುಷ, ನಾನು ಅಳದೇ ಇಲ್ಲ ಹೊರಗಡೆ. ಇಲ್ಲಿ ಯಾಕೆ ಇಷ್ಟೊಂದು ಅಳ್ತಿದ್ದೀನಿ, ಯಾಕೆ? ಅಲ್ಲಿ ಪೂಲಲ್ಲಿ ನೀರಿರ್ಲಿಲ್ಲ ಅಂದ್ರೆ ನಿಮ್ ಕಣ್ಣೀರೇ ಬಿಗ್ ಬಾಸ್ ಅಲ್ಲಿ. ನನ್ನ ಅಕ್ಕನೂ ಅದೇ ಹೇಳದ್ಲು, ಸ್ವಿಮ್ಮಿಂಗ್ ಪೂಲ್ ಖಾಲಿ ಮಾಡ್ತೀನಿ ಅಳುವನ್ವಿ ಅಂತ ನಿಲ್ಸ್ಬೇಕಿತ್ತು ಇಲ್ಲಿ ಅಂದ್ರೆ ನನ್ನ ಅಕ್ಕನೂ ಅದೇ ಹೇಳ್ತಿರೋಳು. ಬಟ್ ನಂಗೆ ಗೊತ್ತಿಲ್ಲ, ಅಂದ್ರೆ ನನ್ಗೆ ತುಂಬಾ ಕೋಪ ಬಂದಾಗ, ಫ್ರಸ್ಟ್ರೇಷನ್, ಅದನ್ನ ತುಂಬಾ ಕಂಟ್ರೋಲ್ ಮಾಡ್ತಿದ್ದೆ. ಕಂಟ್ರೋಲ್ ಮಾಡಿದಾಗ ಅದು ಟಿಯರ್ಸ್ ಆಗಿ ಕನ್ವರ್ಟ್ ಆಗ್ತಿತ್ತು. ಅಳ್ಬಾರ್ದು ಅಂತ ಅನ್ಕೊಳ್ತಿದ್ದೆ, ಆದ್ರೆ ಅಳು ಬರ್ತಿತ್ತು. ಬಟ್ ಹೌದು, ಅಷ್ಟೊಂದು ಅಳ್ಬಾರ್ದಿತ್ತು, ಇವರೆಲ್ಲ ಹೇಳ್ತಿರು ತುಂಬಾ ಹತ್ತಿದೆ ಅಂತ. ಬಟ್ ಅಳುವಾಗ ಗೊತ್ತಾಗ್ತಿರಲ್ಲ, ಹತ್ತ ಮೇಲೆ ಶಿಟ್ ಯಾಕೆ ಇಷ್ಟೊಂದು ಹತ್ತೆ ಅಂತ ಅನ್ಸ್ತಿತ್ತು. ಮನೆಯಿಂದ ಹೊರಗೆ ಬರುವಾಗ ಗಿಲ್ಟಿ, ಎಸ್ ಅಫ್ಕೋರ್ಸ್ ನನಗೆ ಯಾವುದೇ ರೀತಿ ಗಿಲ್ಟ್ ಇರ್ಲಿಲ್ಲ. ಒಂದು ಬೇಜಾರಿತ್ತು, ಸಣ್ಣ ಸ್ಲೈಟ್ ಬೇಜಾರಿದ್ದು, ಒಂದು ಬಿಗ್ ಬಾಸ್ ಹೊರಗಡೆ ಬರುವಾಗ ಏನು ಮಾತಾಡ್ಲಿಲ್ಲ, ಕೇಳ್ಕೊಂಡ್ರಿ ಕೂಡ. ಬಿಗ್ ಬಾಸ್ ಒಂದ್ಸಲ ಮಾತಾಡಿ, ಬಿಕಾಸ್ ಮತ್ತೆ ಅವಕಾಶ ಸಿಗಲ್ಲ, ಅದು ಅವ್ರು ಮಾತಾಡ್ಲಿಲ್ಲ, ಅದೊಂದು ಬೇಜಾರಾಯ್ತು. ಅದಾದ್ಮೇಲೆ ಶಿಟ್, ಇನ್ನೊಂದು ದಿನ ಇದ್ದಿದ್ರೆ ನನ್ನ ಡೇ ಅಂದ್ರೆ ಸಕ್ಸಸ್ಫುಲ್ ಜರ್ನಿಗೆ ಇನ್ನೊಂದು ಹೆಜ್ಜೆ ಚೆನ್ನಾಗಿರೋದು, ಅದೊಂದು ಸ್ವಲ್ಪ ಬೇಜಾರಿತ್ತು. ಬಟ್ ತಲೆ ಎತ್ಕೊಂಡು ಪ್ರೌಡಾಗಿ ಯಾವ್ದೇ ರೀತಿ ಗಿಲ್ಟ್ ಇಲ್ದೆ ಹೊರಗೆ ಬಂದೆ. ಇರೋಷ್ಟು ದಿನ ಜೀವಿಸಿದೀನಿ, ಸಕ್ಕತ್ ಮಜಾ ಮಾಡಿದೀನಿ, ಖುಷಿ ಪಟ್ಟಿನಿ. ಬಟ್ ಆದ್ರೆ ಹೊರಗೆ ಬರುವಾಗ ಕಲ್ತಿರೋದು ಮತ್ತೆ ಖುಷಿಯಾದ ವಿಚಾರನ ಮಾತ್ರ ಹೊತ್ಕೊಂಡ್ ಬಂದೆ. ಮಿಕ್ಕಿದ ಜಗಳ ಗಿಗಳ ಎಲ್ಲ ಅಲ್ಲೇ ಬಿಟ್ಟು ಅದೇ ಮನೇಲಿ ಬರೀ ಪಾಸಿಟಿವ್ ಮಾತ್ರ ಎತ್ಕೊಂಡ್ ಬಂದೆ. ನೀವ್ ಅಟ್ ಲೀಸ್ಟ್ ಅಲ್ಲಿ ಮನೆ ಒಳಗಡೆ ಬಿಗ್ ಬಾಸ್ ನ ಮಾತಾಡಿ ಅಂತ ಕೇಳಿದಿರಾ? ಹನುಮಂತ್ ಅವ್ರು ನೆನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು, ಅವ್ರ ಮದ್ವೆಗೆ ಬಿಗ್ ಬಾಸ್ ಬಂದ್ ಮಂತ್ರ ಹೇಳ್ಬೇಕಂತೆ. ಆಕ್ಚುಲಿ ಮನೇಲಿ ಅಮ್ಮ ಟಿವಿ ಹಾಕ್ದಾಗ ಏನೋ ಒಂದಷ್ಟು ವಾಯ್ಸ್ ಕೇಳಿಸ್ತಾ ಇತ್ತು ನನ್ಗೆ, ಅವರೇ ಮಂತ್ರ ಹಾಕ್ಬೇಕು, ತಾಳಿ ಕಟ್ತಾ ಇದ್ರೆ ಅವರೇ ಮಂತ್ರ ಹೇಳ್ಬೇಕು, ಅವಾಗ ತಾಳಿ ಕಟ್ತೀನಿ ನಾನು. ಆಸೆ ಚೆನ್ನಾಗಿದೆ. ಅದನ್ನ ಡೈರೆಕ್ಟರ್ ಹತ್ರ ಕೂಡ ಕೇಳಿದಾರೆ, ಅವರು ಶೋ ಡೈರೆಕ್ಟರ್ ಹತ್ರ, ಪ್ರಕಾಶ್ ಅವ್ರ ಹತ್ರ ಕೇಳಿದ್ದಾರೆ. ಸರ್ ಇದ್ ನಂದೊಂದು ಆಸೆ ಈಡೇರಿಸ್ಬಿಡಿ, ಬಿಗ್ ಬಾಸ್ ಯಾರು ವಾಯ್ಸ್ ಅವ್ರು ಕೊಡ್ತಾರೋ ಅವ್ರನ್ನ ನೋಡ್ಬೇಕು, ನಾನು ಅವರೇ ಬಂದ್ ನನ್ ಮದ್ವೆಗೆ ಮಂತ್ರನೂ ಹೇಳ್ಬೇಕು. ಬಿಗ್ ಬಾಸ್ ವಿಶ್ ಇತ್ತಲ್ಲ, 5 ವಿಶ್ ಅವಾಗ ಬರ್ದಿದ್ರೆ ವರ್ಕೌಟ್ ಆಗಿರೋದು. ಇವ್ರು ಹನುಮಂತ್ ಅವ್ರು ಬರ್ದಿದ್ರು ಆಕ್ಚುಲಿ, ನಾನ್ ಬಿಗ್ ಬಾಸ್ ನ ನೋಡ್ಬೇಕು ಅಂತ ಹೇಳಿ. ಅದು ಲಾಸ್ಟ್ ಸೀಸನ್ ಅಲ್ಲಿ ವರ್ತೂರವರು ಕೇಳಿದ್ರು, ಬಟ್ ಅದು ಫಾರ್ಮೆಟ್ ಆಗದೆ ಇರೋ ಕೆಲಸ ಅದು. ಇನ್ನ ಭವ್ಯ ಅವರು ಮನೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ಎಡವಟ್ಟುಗಳು ಆಗ್ಬಿಟ್ಟಿದೆ ಭವ್ಯನ ಕಡೆಯಿಂದ. ಅದ್ರಿಂದ ಏನಾದ್ರೂ ಭವ್ಯನಿಗೆ ಕಪ್ ಮಿಸ್ ಆಯ್ತಾ ಅಂತ? ಅದರಿಂದ ಮಿಸ್ ಆಯ್ತು ಅಂತ ನಂಗೆ ಗೊತ್ತಿಲ್ಲ ಆಡಿಯನ್ಸ್ ಯಾವ ರೀತಿ ತಗೊಂಡಿದ್ರು. ಬಿಕಾಸ್ ನಾವು ಒಳಗಡೆ ಅದನ್ನ ಎಸ್ ಅದು ಬಾಲ್ ಇದು ಬಂದಿದ್ದೆಲ್ಲ ಕ್ಲಾರಿಟಿ ನಾನು ಕೊಟ್ಟೆ. ನಾನು ಎಸ್ ಸರ್ ಅಫ್ಕೋರ್ಸ್ ಇಟ್ಸ್ ಎ ಮಿಸ್ಟೇಕ್ ಅಂದ್ಮೇಲೆ ಮಿಸ್ಟೇಕ್, ಅದನ್ನ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಎಸ್ ಇಟ್ ವಾಸ್ ಎ ಮಿಸ್ಟೇಕ್. ಆಟದಲ್ಲಿ ಸಮ್ಟೈಮ್ಸ್ ಅಗ್ರೆಸಿವ್ ಆಗಿದ್ದೀನಿ, ಒಂಥರ ಕಿರ್ಚಾಡಿದ್ದೀನಿ, ಅದೆಲ್ಲ ಬಿಕಾಸ್ ಗೆಲ್ಬೇಕು ಅನ್ನೋ ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅನ್ನೋ ಮಿಸ್ಟೇಕ್ಸ್ಗಳಾಗಿದೆ ನನ್ನ ಕಡೆಯಿಂದ, ಗೊತ್ತಿಲ್ಲದೇನೋ. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ. ಜನ ಅದನ್ನ ಯಾವ ರೀತಿ ತಗೊಂಡಿದ್ರು ನಾನು ಅದನ್ನ ಇನ್ನ ನೋಡಿಲ್ಲ, ಬಟ್ ಗೊತ್ತಿಲ್ಲ ಅವ್ರು ಯಾವ ರೀತಿ ತಗೊಂಡಿದ್ರು. ಅದಾದ್ಮೇಲೂ ನನ್ನನ್ನ ನಾನು ಎಲ್ಲೂ ಡೌನ್ಫಾಲ್ ಮಾಡ್ಕೊಳ್ದೆ, ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಅಷ್ಟು ದಿನ ಕಮ್ ಬ್ಯಾಕ್ ಮಾಡಿ ಅಷ್ಟು ದಿನ ಇದ್ದು ಈ ಜರ್ನಿನ ಸಕ್ಸಸ್ಫುಲ್ ಮಾಡ್ಕೊಂಡಿದ್ದೀನಿ ಇದ್ದೆ ಅನ್ನೋದು ಖುಷಿ ಇದೆ ಅಷ್ಟೇ. ಕಪ್ ಮಿಸ್ ಆಯ್ತು ಅಂತ ಏನು ಬೇಜಾರಿಲ್ಲ. ಇರೋಷ್ಟು ದಿನ ಸಕ್ಕತ್ತಾಗಿ ಮಜಾ ಮಾಡಿದ್ದೀನಿ. ಆದರೆ ಸ್ಲೈಟ್ ಟಾಪ್ 2 ಅಲ್ಲಾದ್ರೂ ಇರಬೇಕು ಅಂತ ಆಸೆ ಇತ್ತು ಲಾಸ್ಟ್ ಫೈನಲ್ ಸೆಲೆಕ್ಟ್ ಆದಾಗ. ಬಟ್ ದಟ್ಸ್ ಓಕೆ. ಅಂದ್ರೆ ಆಡಿಯನ್ಸ್ ಇತ್ತು ಈ ಟೈಮ್ ಅಟ್ಲೀಸ್ಟ್ ಯಾರಾದ್ರೂ ಫಿಮೇಲ್ ಗೆಲ್ತಾರೆ ಅನ್ಸತ್ತೆ ಅಂತ ಹೇಳಿ. ಅದ್ರಲ್ಲೂ ಬೇರೆ ಫಿನಾಲಲ್ಲಿ ಇಬ್ರಿದ್ರಿ, ನೀವು ಮತ್ತೆ ಮೋಕ್ಷಿತ್ ಅವ್ರಿದ್ರಿ, ಇಬ್ರಲ್ಲಿ ಯಾರಾದ್ರೂ ಒಬ್ರು ಗೆಲ್ಬೋದೇನೋ ಅಂತ ಅನ್ಕೊಂಡಿದ್ರು, ಹಾಗಾಗಿ ಕೇಳ್ದೆ ಈ ಕ್ವೆಶ್ಚನ್. ಅಂದ್ರೆ ಲೈಕ್ ಅದೇ ಎಲ್ಲದನ್ನು ಡಿಸಿಷನ್ ಇವಾಗ ಬರೀ ನಮ್ಗಳ್ದೇ ಡಿಸಿಷನ್ಸ್ ಆಗಿದ್ದಿದ್ರೆ ಬೇರೆ ರೀತಿ ಇರೋದು, ನಾವು ನೋಡೋ ರೀತಿ, ನಾವು ಜಡ್ಜ್ ಮಾಡೋದ್ ರೀತಿ. ಇವಾಗ ಜನಗಳ್ದಾಗಿರೋದ್ರಿಂದ ನಮ್ಗೆ ಯಾವ್ದೇ ರೀತಿ ಸಂಪರ್ಕ ಇರ್ಲಿಲ್ಲ, ಅವ್ರನ್ನ ಹೇಗ್ ತಗೊಳ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ. ಸೊ ಅವ್ರ ಡಿಸಿಷನ್ಸ್ ಏನಾದ್ರು ವಿ ಆರ್ ಓಕೆ. ಅವ್ರೇನೇ ಡಿಸಿಷನ್ಸ್ ಕೊಟ್ಟರು ಅವರು ನೋಡಿ ಜಡ್ಜ್ ಮಾಡಿನೇ ಕೊಟ್ಟಿರ್ತಾರೆ. ಸೊ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಡ್ತಾ ಹೋಗೋದಷ್ಟೇ. ನೀವ್ ಹೇಳ್ತಾ ಇದ್ರಿ ಈ ಮನೆಯಲ್ಲಿ ಒಂದು ಕಪ್ ಎತ್ತಿದ್ರೆ ಅದು ನಾನಾಗಿರ್ಬೇಕು, ನಾನು ಅಲ್ದಿದ್ರೆ ಅದು ತ್ರಿವಿಕ್ರಮ್ ಆಗಿರ್ಬೇಕು ಅಂತ ಹೇಳಿ. ಅಂಡ್ ಅವರು ಸ್ಟೇಜ್ ಮೇಲೆ ಬಂದಾಗ ನಿಮ್ ಕಣ್ಣಂಚಲ್ಲಿ ನೀರಿರತ್ತೆ, ಅಂದ್ರೆ ನೀವು ತುಂಬಾ ಒಂಥರ ಕ್ಯೂರಿಯಸ್ ಆಗಿರ್ತೀರಿ. ಬಟ್ ಹನುಮಂತು ಅವರು ಗೆಲ್ತಾರೆ. ಹನುಮಂತ್ ಅವ್ರು ಗೆದ್ದಿದ್ದು ಎಷ್ಟು ಖುಷಿ ಇದೆ, ಅಂಡ್ ವಿಕ್ರಮ್ ಗೆಲ್ದೇ ಇರೋದು ಎಷ್ಟು ಬೇಜಾರಿದೆ. ಹನುಮಂತ ಗೆದ್ದಿರೋದು ನನ್ಗೆ ಖುಷಿ ಇದೆ. ಅಂದ್ರೆ ನಾವೆಲ್ಲ ಆಸೆ ಪಟ್ಟಿದ್ದು ತ್ರಿವಿಕ್ರಮ್ ಗೆಲ್ಬೇಕು, ವಿಕ್ಕಿ ಗೆಲ್ಬೇಕು ಅಂತ ಫ್ರಮ್ ದ ಡೇ 1 ಹೇಳ್ಕೊ ಬಂದಿದ್ದು. ಹನುಮಂತ ಅವ್ರದೇ ಆದಂತ ವ್ಯಕ್ತಿತ್ವದಲ್ಲಿ ಚೆನ್ನಾಗಿ ಆಟ ಆಡಿದಕ್ಕೆ ಜನ ನೋಡಿ ಅವ್ರನ್ನ ಇಷ್ಟಪಟ್ಟು ಅಲ್ಲಿವರೆಗೂ ಕರ್ಕೊಂಡ್ಬಂದು ಕೂರ್ಸಿದ್ದು. ಸೊ ಹನುಮಂತ ಗೆದ್ದಿದ್ದು ಸಿಕ್ಕಾಬಡೆ ಖುಷಿ ಇದೆ. ಆ ಮೂಮೆಂಟ್ ಅಲ್ಲಿ ಹನುಮಂತ ಅಂದಾಗ ನಮ್ಗೆಲ್ಲ ಫುಲ್ ಶಾಕ್ ಇತ್ತು, ನನ್ಗೆ, ರಂಜಿತ್ಗೆ, ಅನುಗೆ. ಅಂದ್ರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ತ್ರಿವಿಕ್ರಮೇ ಗೆಲ್ಬೇಕು, ನಮ್ಗೆ ಇದ್ದಿದೆ ಅಷ್ಟೇ. ನಾನು ಫ್ರಮ್ ದ ಡೇ 1 ಅದೇ ಹೇಳ್ಕೊಂಡ್ಬಂದಿದ್ದೆ, ವಿಕ್ಕಿನೇ ಗೆಲ್ಬೇಕು. ಟಾಪ್ 2 ಇದ್ರಲ್ಲ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ವಿಕ್ಕಿನೇ ಗೆಲ್ಬಹುದು ಅನ್ನೋದಿತ್ತು.
ಸೊ ಯಾವಾಗ ಹನುಮಂತು ಅನ್ನೋ ಫುಲ್ ಶಾಕ್ ಅಲ್ಲಿ ಇದೆ. ಬಟ್ ಹನುಮಂತು ಗೆದ್ದಿದ್ ಖುಷಿ ಇದೆ ನನ್ಗೆ. ಹನುಮಂತು ಗೆಲ್ಬಾರ್ದಿತ್ತು ಆ ರೀತಿ ಏನಿಲ್ಲ. ಅವ್ರದ್ದೇ ಆದಂತ ಆಟ ಆಡ್ಕೊಂಡು ಒಂಥರ ಸ್ಮಾರ್ಟ್ ಆಗಿ ಸಕ್ಕದಾಗ ಆಡಿದ್ರು. ಅರೆ ನನ್ನ ಆಟ ಶುರು ಮಾಡಿ ತುಂಬಾ ದಿನ ಆಗಿತ್ತು, ಇವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಅಂತ. ಎಕ್ಸಾಕ್ಟ್ಲಿ ಅವ್ರ ಆಟ ಅವ್ರು ಆಡ್ತಿದ್ರು, ಯಾರಿಗೂ ಡಿಸ್ಟರ್ಬ್ ಮಾಡ್ದೆ, ಅವರು ಡಿಸ್ಟರ್ಬ್ ಆಗದೆ ಸಕ್ಕದಾಗ ಆಡ್ಕೊಂಡೋದ್ರು. ಹಾಗಾಗಿ ಜನಕ್ಕೆ ಅವ್ರು ಇಷ್ಟ ಆಗಿ ಜನ ಅವ್ರಿಗೆ ಅಷ್ಟು ಓಟ್ ತಗೊಳ್ಳೋದು ಈಸಿ ಆಗೋದಂತ ಮಾತಾಡ. 5 ಕೋಟಿ ಯಪ್ಪ, ನಾವು ಸಿನಿಮಾದಲ್ಲಿ ಕೇಳಿದ್ವಿ 5 ಕೋಟಿ ಕನ್ನಡಿಗರ ಆಸ್ತಿ ಇದು ಅಂತ. ಆ ಓಟ್ಸ್ ನೋಡಿದಾಗ ನಿಜವಾಗ್ಲೂ 64 lakhs ಲೀಸ್ಟ್ ಅಂತಂದಾಗ ಫಸ್ಟ್ ಬೋರ್ವರ್ಗು 5 ಕೋಟಿ 80 ಲಕ್ಷ ಚೇಂಜ್, ಇನ್ನೂ ಒಂದ್ 20 ಲಕ್ಷ ಆಗಿದ್ರೆ 6 ಕೋಟಿ ಆಗ್ಬಿಟ್ಟಿರ್ತೈತದು. ನಾನ್ ಯಪ್ಪ ಯಾರ್ ಗುರು ಇಷ್ಟೆಲ್ಲ ಮಾಡಿದ್ರೆ, ಅಷ್ಟ್ ಟೈಮ್ ತಗೊಂಡು ನಮಗೋಸ್ಕರ ಟೈಮ್ ಕೊಟ್ಟು ವೋಟ್ ಮಾಡಿ, ಅದು ಯಾರಿಗೆ ಬಂದಿದ್ರು ಖುಷಿ ಆಗ್ತದೆ. ಬಟ್ ವಿಕ್ಕಿಗೆ ಬರ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಅದ್ ಸ್ವಲ್ಪ ಬೇಜಾರಾಯ್ತು. ಬಟ್ ಹನುಮಂತ ಗೆದ್ರೆ ಸಿಕ್ಕಾಪಟ್ಟೆ ಖುಷಿ ಇದೆ. ಓಕೆ, ಇನ್ನ ನೀವು 6 ಜನದಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರ್ದು ಶಾಕಿಂಗ್ ಎಲಿಮಿನೇಷನ್ ಅನಿಸ್ತು ನಿಮ್ಗೆ? ಅಂದ್ರೆ ಇವರು ಟಾಪ್ 3 ಅಲ್ಲಿ ಇರ್ಬೋದಿತ್ತು, ಆದ್ರೆ ಬಟ್ ತುಂಬಾ ಸ್ವಲ್ಪ ಅರ್ಲಿಯಾಗಿ ಎಲಿಮಿನೇಟ್ ಆಗ್ಬಿಟ್ರು ಅಂತ ಯಾರು ಅನಿಸ್ತು? ನಂಗೆ ಮಂಜಣ್ಣೊಂದು. ನಂಗೆ ನಾನು ಆಕ್ಚುಲಿ ಲೇಟ್ ಆಗೋದೆ ಸೆಕೆಂಡ್ ಡೇ ಫಿನಾಲೆಯಲ್ಲಿ. ನಂಗೆ ಒಂಥರ ಹಿಂದಿನ ದಿನ ಹೋದಾಗ ಫುಲ್ ವಾಮಿಟಿಂಗ್ ಸೆನ್ಸೇಷನ್, ಒಂಥರ ಹೆಲ್ದಿ ಆಗಿರ್ಲಿಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸಿಕ್ಕಾಪಟ್ಟೆ ಒಂಥರ ಮನೆ ಸೆಟ್ ಆಗ್ತಿಲ್ಲ. ಮನೆಗೆ ಹೋಗಿದ ತಕ್ಷಣ ಅಮ್ಮ ಲೈಟ್ಸ್ ಕಮ್ಮಿ ಇದೆ, ಒಂಥರ ಚಿಕ್ಕದ ಅನ್ಸ್ತಿದೆ ಮನೆ ಎಲ್ಲ. ಒಂಥರ ಅದೇ ಪ್ರಾಸೆಸ್ ಆಗ್ತಿಲ್ಲ. ರೋಡಲ್ಲಿ ಹೋಗ್ಬೇಕಾದ್ರೆ ಒಂಥರ ರೋಲ್ ಕೋಸ್ಟರ್ ತರ ಹಿಂಗ್ ಅನ್ಸ್ತಿದೆ. ಮೈಕ್ ಇಲ್ಲ, ಒಂದ್ 2-3 ಸಲ ಮೈಕ್. ಮನೇಲೆಲ್ಲ ಸುಮಾರು ಜನದ ಹೆಸರೆಲ್ಲ ಕರ್ದ್ಬಿಟ್ಟಿದೀನಿ. ನೆಕ್ಸ್ಟ್ ಡೇ ಲೇಟ್ ಆಗಿ ಹೋದ್ಮೇಲೆ ಅವ್ರು ಅಲ್ಲಿ ಹೇಳಿದ್ರು, ವೆಂಕಿಗೆ ವಿಕ್ಕಿ ಅಂತ ಏನಾದ್ರು ಕರ್ದ್ಬಿಟ್ರಾ? ಇಲ್ಲ, ಅದೆಲ್ಲ ಅಪ್ಪ ಅಂತಾನೆ ಕರ್ದಿದೀನಿ. ಆಮೇಲೆ ಇನ್ನ ಶುರು ಆಯ್ತಾನ, ಶುರುವಾಗಿ ಎಷ್ಟೊತ್ತಾಯ್ತು, ಒಬ್ರು ಎಲಿಮಿನೇಟ್ ಆಯ್ತು. ಎಲಿಮಿನೇಟ್ ಆಗೋಯ್ತಾ? ಯಾರು ಎಲಿಮಿನೇಟ್ ಆಗಿರ್ಬೋದು ಗೆಸ್ ಮಾಡಿ ಅಂದ್ರು. ನಾನೇನ್ ಗೆಸ್ ಮಾಡ್ಲಿ, ನನ್ಗೆ ತಲೆ ಆಫ್ ಆಗಿದೆ, ಸುಮ್ನೆ ಇರಿ ಅಂತ ಒಳಗಡೆ ಕರ್ಕೊಂಡೋದ್ರು. ಹಿಂಗ್ ಹೋಗ್ತೀನಿ, ನೋಡಿದ್ರೆ ಮಂಜಣ್ಣ ಕೂತಿದ್ದಾರೆ. ನಂಗೆ ಮಂಜಣ್ಣ ನೀವ್ ಎಲಿಮಿನೇಟ್ ಆದ್ರ? ಯಾಕೆ ಅಂದ್ರು. ನಂಗೆ ಶಾಕ್ ಆಗ್ತಿದೆ. ಅಂದ್ರೆ ರಿಸಲ್ಟ್ ನಮ್ಗೆ ಪ್ರಿಡಿಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಪ್ರತಿಯೊಂದು ಟಾಪ್ 3 ಅಲ್ಲಿ ಇರ್ತಾರೆ ಅಂತ ನಾನು ಗೆಸ್ ಮಾಡಿದೆ. ಅವ್ರು ಯಾವಾಗ ನಾನ್ ಬಂದ್ಮೇಲೆ ಅವ್ರು ನೆಕ್ಸ್ಟ್ ಅಂದಾಗ ನಂಗೆ ಸ್ವಲ್ಪ ಶಾಕಿಂಗ್ ಅನ್ಸ್ತು. ಅವ್ರು ಬಂದಾಗ ಅದಾದ್ಮೇಲೆ ಓಕೆ ವಾಟ್ ಎವರ್ ಇಟ್ ಇಸ್, ನಾವ್ ಅದನ್ನ ಎಕ್ಸೆಪ್ಟ್ ಮಾಡ್ಲೇಬೇಕು. ಇವಾಗ ಮತ್ತೆ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಹೋಗಲ್ಲ. ಓಕೆ ಮಂಜಣ್ಣ ನೆಕ್ಸ್ಟ್ ಆಲ್ ದ ಬೆಸ್ಟ್ ಅಂತ ಹೇಳಿ ಸುಮ್ಮನೆ ಅವರು ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡ್ರು. ಯಾವ್ದೇ ರೀತಿ ಬೇಜಾರಿಲ್ಲ. ಇಲ್ಲ ಕದ ನಂಗೆ ಖುಷಿ ಇದೆ, ಜನದ ಡಿಸಿಷನ್ಸ್ ಏನೇ ಇರ್ಲಿ, ಇಲ್ಲಿಂದ ನಾನು ಇಲ್ಲಿವರೆಗೂ ಕೈ ಹಿಡಿದಿದ್ದಾರೆ ಅಂದ್ರೆ ಇನ್ ಮುಂದೆನೂ ಕೈ ಹಿಡಿತಾರೆ ಅಂತ ಒಂದ್ ಮಾತು ಹೇಳಿದ್ರು. ಖುಷಿ. ಓಕೆ, ಇನ್ನ ನೀವು ಸರ್ ಎಲ್ರಿಗೂ ಪೊಸಿಷನ್ ಕೊಟ್ಕೊಬೇಕು ಅಂತ ಅಂದಾಗ 6 ಜನದಲ್ಲಿ ನೀವು ಮೋಕ್ಷಿತಾ ಇಬ್ರುನು ಲಾಸ್ಟ್ ಪೊಸಿಷನ್ ಕೊಟ್ಕೊಂಡ್ಬಿಡ್ತೀರಿ. ಯಾಕೆ ಇಬ್ರಿಗೂ ಕಾನ್ಫಿಡೆನ್ಸ್ ಇರ್ಲಿಲ್ವಾ? ಏನಂದ್ರೆ ನನಗೆ ಅಲ್ಲಿ ಸ್ವಲ್ಪ ತಲೆ ಓಡ್ಲಿಲ್ಲ, ನಾನು ಕನ್ಫ್ಯೂಸ್ ಆದೆ. ಅವತ್ತಿನ ದಿನದಿಂದನೇ ನನಗೆ ಬೆಳಗ್ಗೆಯಿಂದನೇ ಒಂದ್ ಸ್ವಲ್ಪ ಫುಲ್ ಒಂಥರ ಸುಸ್ತಾಗ್ತಿದೆ, ಒಂಥರ ಹಾರ್ಟ್ ಬೀಟ್ಸ್ ಎಲ್ಲ ಜಾಸ್ತಿ ಆಗ್ತಿದೆ. ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅಂತ ಅಲ್ಲಿ ಗೊತ್ತಾಗ್ತಿಲ್ಲ. ನಮ್ಗೆ ಅದು ಕನ್ಸಿಡರ್ದು ಇದಕ್ಕೆ ಅಂತ ಗೊತ್ತಾಗಿಲ್ಲ. ಸುಮ್ನೆ ಜನರಲಿ ಕೊಡ್ಬೇಕು ಅಂತ ನಾವು ಕೊಟ್ಟಿದ್ದು ಆಯ್ತಾ. ಆಮೇಲೆ ಅದು ನೀವೇ ಇಲ್ಲಿ ಕನ್ಸಿಡರ್, ನಾನು ಓವರ್ ಆಲ್ ಅವ್ರನ್ನ ಕನ್ಸಿಡರ್ ಮಾಡಿ ಈ ರೀತಿ ನಮ್ಮನ್ನ ನಾವು ಇದನ್ನ ಮಾಡ್ಕೊಂಡು, ನಾನು ಯಾಕಂದ್ರೆ ಅವ್ರನ್ನ ಪೊಸಿಷನ್ಸ್ ಕೊಟ್ಟೆ, ಯಾಕಂದ್ರೆ ನನ್ಗಿನ್ನ ಯಾವ್ದ್ರಲ್ಲಿ ಬೆಸ್ಟ್ ಮಾಡಿದ್ದಾರೆ ಆ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟೆ. ಆಮೇಲೆ ಗೊತ್ತಾಗಿದ್ದು ಅದು ಇದಕ್ಕೆ ಕನ್ಸಿಡರ್ ಇದಂದ್ರೆ ಓಡ್ಸೋದು ನೀವು ಕೊಟ್ಟಿದ ತಕ್ಷಣ ಅಲ್ಲ, ಬಟ್ ಆದ್ರೂ ಹಿಂಗ್ ಕನ್ಸಿಡರ್ ಮಾಡ್ಬೋದು. ಸುದೀಪ್ ಸರ್ ನಿಜವಾಗ್ಲೂ ಸಿಟ್ಟು ಬಂತ ಅನ್ಸುತ್ತೆ ಬಹುಶಃ. ಅದು ನೀವಿಬ್ರು ಲಾಸ್ಟ್ ಪೊಸಿಷನ್ ಕೊಟ್ಕೊಂಡಿದ್ದು. ನಾನು ಲಾಸ್ಟ್ ಬಟ್ ನಾಟ್ ನೀವು 5th ಕೊಟ್ರಿ, ನಿಮ್ಗೆ ಮೋಕ್ಷಿತಂಗ್ 6th ಕೊಟ್ರಿ, ಮೋಕ್ಷಿತಾ ಬಂದ್ ಅವರು 5th ಕೊಟ್ರು, ನಿಮಗ್ 6th ಕೊಟ್ರು. ಅಂದ್ರೆ ಸರ್ಗೆ ಅದು ಸಿಟ್ಟು ಬಂದ್ಬಿಡ್ತ ಅನ್ಸುತ್ತೆ. ಇಬ್ರು ಟಾಪ್ ಅಲ್ಲಿ ತಗೊಂಡಿಲ್ಲ ಅಂತ. ಅದು ಒಂದ್ ಸ್ವಲ್ಪ ಅಲ್ಲಿ ಏನ್ ಮಾತಾಡ್ಬೇಕು, ಯಾವ ಸ್ಥಾನಕ್ಕೆ ಇಟ್ಕೋಬೇಕು ಒಂದಷ್ಟು ತಲೆ ಓಡ್ಲಿಲ್ಲ. ಆಮೇಲೆ ಈಚೆ ಬಂದ್ಮೇಲೆ ಅನ್ಸ್ತು ಶಿಟ್ ಹೌದಲ್ವಾ, ಯಾಕೆ ಈ ರೀತಿ ಯೋಚನೆ ಮಾಡ್ಲಿಲ್ಲ ಅಂತ. ಸರ್ ಸ್ಟೇಜ್ ಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗೂ ನಂಗೆ ಮಾತು ಬರ್ತಿಲ್ಲ, ಅಲ್ಲಿ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಅಂತ. ಆಮೇಲೆ ನೆಕ್ಸ್ಟ್ ಟೈಮ್ ಲೈಕ್ ಏನೇ ಸ್ಥಾನ ಅಂದ್ರು ಮತ್ತೇನಂದ್ರು ಇದನ್ನೆಲ್ಲ ಏನೇ ವೀಕೆಂಡ್ ಎಪಿಸೋಡ್ಸ್ ಇದೆಲ್ಲ ಆಗಿರುತ್ತೋ ಒಂದ್ಸಲ ನೋಡಿದ್ರೆ ನಮ್ಗೇನಾದ್ರೂ ಬೇಜಾರಾದಾಗ ಈ ವೀಕೆಂಡ್ ಎಪಿಸೋಡ್ಸ್ ನೋಡ್ಬಿಟ್ರೆ ಸಾಕು, ಒಂದ್ ಒಳ್ಳೆ ಬೂಸ್ಟ್, ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ಅಷ್ಟು ಸಿಕ್ಕಾಪಟ್ಟೆ ಸುದೀಪ್ ಸರ್ ಹೇಳಿದ್ದಾರೆ. ಭವ್ಯ ಮನೆಯಲ್ಲಿ ಯಾರಿಗಾದ್ರೂ ನಿಂತ್ಕೊಂಡು ಏನಾದ್ರೂ ಕೌಂಟ್ರ್ ಕೊಡ್ತಾರೆ, ಎಷ್ಟಾದ್ರೂ ವಾದ ಮಾಡ್ತಾರೆ, ಪ್ರತಿವಾದ ಮಾಡ್ತಾರೆ. ಬಟ್ ಸುದೀಪ್ ಸರ್ ಮುಂದೆ ಯಾಕೆ ಬ್ಲಾಂಕ್ ಆಗ್ಬಿಡ್ತಾ ಇದ್ರು ಅಂತ ಪ್ರತಿ ವೀಕೆಂಡ್ ಎಪಿಸೋಡ್ ಅಲ್ಲೂ ಅಂದ್ರೆ ಸರ್ ಕ್ವಶನ್ ಕೇಳಿದ್ರೆ ಒಂದ್ ವರ್ಡ್ ಹೇಳಿ ಫುಲ್ ಬ್ಲಾಂಕ್ ಆಗ್ಬಿಡ್ತಿದ್ರಿ, ಯಾಕೆ ಅಂತ ಅದೇನೋ ಗೊತ್ತಿಲ್ಲ. ಫ್ರಮ್ ದ ಫಸ್ಟ್ ವೀಕ್ ಇಂದ ಈ ಹೊರಗಡೆ ಸ್ಟೇಜ್ ಮೇಲೆ ನಿಲ್ಲೋವರೆಗೂ ನಾನು ಬ್ಲಾಂಕ್, ಥ್ರೂ ಔಟ್ ಬ್ಲಾಂಕ್ ಆಗಿದೆ. ಸುದೀಪ್ ಸರ್ ಏನ್ ಹೇಳಿದ್ರು ಸರ್ ನಂಗೆ ಅದೇನೋ ಗೊತ್ತಿಲ್ಲ, ತುಂಬಾ ಬ್ಲಾಂಕ್. ಸರ್ ಹಂಗೆ ಹೇಳ್ಬೇಡಿ ಸರ್, ನಂಗೆ ತುಂಬಾ ಬ್ಲಾಂಕ್ ಆಗ್ತಿದೆ ಸರ್ ಹತ್ರ ಮಾತಾಡಕ್ಕೆ. ಅಂದ್ರೆ
ನಾನು ಏನೋ ಒಂದು ಹೇಳ್ದಾಗ ಸರ್ ಏನಾದ್ರು ಹೇಳ್ತಾರೆ, ಅದು ನಾನ್ ಹೆಂಗ್ ತಗೊಳ್ಬೇಕು, ಸರ್ ಹೇಳ್ದಾಗ ನಾನ್ ಯಾವ ರೀತಿ ತಗೊಳ್ಬೇಕು, ಅದನ್ನ ಯಾವ ರೀತಿ ನಾನ್ ಆನ್ಸರ್ ಮಾಡ್ಬೇಕು ಅನ್ನೋದೇ ತಲೆಯಲ್ಲಿ ಓಡ್ತಿರುತ್ತೆ. ಸರ್ ಹಿಂಗ್ ಕೇಳಿದ ತಕ್ಷಣ ಬ್ಲ್ಯಾಂಕ್, ಸರ್ ಅಷ್ಟೇ, ಅಲ್ಲೇ ಮರ್ತೋಗ್ಬಿಡ್ತೀನಿ. ಸರ್ ಮುಂದಕ್ಕೆ ಹೋಗ್ತಾರ ಅಂದ್ರೆ ಲೇಟ್ ಮಾಡ್ತಿದ್ಯಾ ಅಂದ್ರೆ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಯಾವ ರೀತಿ ಹೇಳ್ಬೇಕು, ಏನ್ ಮಾಡ್ಬೇಕು ಅಂತ. ಬಟ್ ನಂಗೂ ಒಂದೊಂದ್ಸಲ ಅನ್ಸಿದೆ, ಯಾಕೆ ಇಷ್ಟೊಂದು ಬ್ಲ್ಯಾಂಕ್ ಆಗ್ತೀನಿ ಸುದೀಪ್ ಸರ್ ಹತ್ರ ಕ್ವಶನ್ ಕೇಳಿದಾಗ. ಯಾಕೆ ಅವ್ರ ಮೇಲೆ ಭಯ ಅನ್ನೋದಕ್ಕಿಂತ ರೆಸ್ಪೆಕ್ಟ್, ಅವ್ರ ಮೇಲೆ ಇರೋಂಥ ರೆಸ್ಪೆಕ್ಟ್ ಅದು. ಆದ್ರೆ ಮಾತೇ ಬರ್ತಿರ್ಲಿಲ್ಲ ಸುದೀಪ್ ಸರ್ ಕೇಳುವಾಗ. ಅವ್ರನ್ನೇ ಹಿಂಗೆ ಬ್ಲ್ಯಾಂಕ್ ಆಗಿ ಅವನಸಲ ಏನ್ ಸರ್ ಅಂತ ಕೇಳಿದ್ದೀನಿ. ಓಕೆ, ಇನ್ನ ಮನೆಯಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿದ್ದು ಅಂತಂದ್ರೆ ನೀವು ಹನುಮಂತ್ ಅವ್ರಿಗೆ ಹೊಡೆದ್ ಬಿಟ್ರಿ ಅನ್ನೋದೊಂದು ದೊಡ್ಡ ಇಶ್ಯೂ ಆಗ್ಬಿಡತ್ತೆ. ಅದೇನಾದ್ರೂ ನಿಮ್ಮ ಆಟದ ದಿಕ್ಕನ್ನ ಏನಾದ್ರು ಬದಲಾಯಿಸ್ತು ಅಂತ ಅನ್ಸ್ತಾ ನಿಮ್ಗೆ? ಅಂದ್ರೆ ಮನೆಯವರೆಲ್ಲ ಅದೊಂದು ವಿಚಾರಕ್ಕೆ ಜಾಸ್ತಿ ನಿಮ್ಮನ್ನ ಟಾರ್ಗೆಟ್ ಮಾಡಕ್ಕೆ ಶುರು ಮಾಡಿದ್ರು. ಅದೇನಂದ್ರೆ ಮನೆಯವ್ರಿಗೆ ಏನಂದ್ರೆ, ಅಂಡ್ ಇನ್ನೊಂದು ಕ್ವೆಶನ್ ಆಡ್ ಮಾಡ್ಬಿಡ್ತೀನಿ ಜೊತೆಗೆ, ನಿಮಗೆ ಏನಾದ್ರು ಅದು ನಾನು ಈ ತರ ಮಾಡ್ಬಿಟ್ಟೆ ಅಂತ ನೀವೇನಾದ್ರು ಲೋ ಫೀಲ್ ಆಗಕ್ ಶುರು ಆಗ್ಬಿಟ್ರ? ಇಲ್ಲ, ಮನೇಲಿ ಏನಂದ್ರೆ ಒಂದು ಟಾಪಿಕ್ಗೋಸ್ಕರ ಎಲ್ರು ಕಾಯ್ತಿರ್ತೀವಿ ನಾಮಿನೇಷನ್ಸ್ಗೆ, ಇದಕ್ಕೆ ಎಲ್ರು ಅಷ್ಟೇ. ಅವ್ರವ್ರ ಗೇಮ್ ಆಡ್ಬೇಕು, ಅವ್ರದ್ದು ಒಂದು ವಿಚಾರನ ಕ್ಲೋಸ್ ಮಾಡಿ ಮುಂದಕ್ಕೆ ಹೋಗ್ಬೇಕಂದ್ರೆ ಒಂದು ಟಾಪಿಕ್ಗೋಸ್ಕರ ಎಲ್ರು ಅವ್ರವ್ರ ಆಟ ಆಡೋದಕ್ಕೆ ಕಾಯ್ತಿರ್ತೀವಿ. ಅಲ್ಲಿ ಅಗ್ರೆಸಿವ್ ಆಗಿದ್ದು ಹೌದು, ಆ ಮೂಮೆಂಟ್ ಅಲ್ಲಿ ನಾನು ಆಗ್ಬಾರ್ದಿತ್ತು, ಆದ್ರೆ ಅದು ನಾನು ಸಿಕ್ಕಾಪಟ್ಟೆ ಜೋರಾಗೂ ಹೊಡೆದಿಲ್ಲ, ಹಿಂಗ್ ಅಂದಿರೋದು. ನನ್ಗೆ ಇಮಿಡಿಯೇಟ್ ಆಗಿ ಫ್ಲಾಶ್ ಆಯ್ತು. ಅದಾಗಿದ ತಕ್ಷಣ ಶೀಟ್ ಹನುಮಂತಗ್ ನಾನ್ ಯಾಕೆ ಹಿಂಗ್ ಮಾಡ್ದೆ ಅಂತ ಇಮಿಡಿಯೇಟ್ ಆಗಿ ಹೋಗಿ, ಹನುಮಂತಣ್ಣ ಸಾರಿ ಹನುಮಂತಣ್ಣ, ನಾನು ಕಾಲ್ಗೆ ಬಿದ್ಬಿಡ್ತೀರಿ ನೀವು ಅಲ್ಲಿ ಧನು ಮತ್ತೆ ಹನುಮಂತ ಅವ್ರು ಕೂತ್ಕೊಂಡಿದ್ದಾಗ. ಅದೊಂಥರ ಫ್ಲಾಶ್ ಆಯ್ತು ಸಡನ್ ಆಗಿ, ಶಿಟ್ ಯಾಕೆ ಇಷ್ಟ ಅಗ್ರೆಸಿವ್ ಅದೇ. ಮನೇಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದೆ. ನಾನು ಭವ್ಯ ಒಬ್ಳೆ ಅಗ್ರೆಸಿವ್ ಆಗಿ ಆಡಿಲ್ಲ, ಭವ್ಯ ಒಬ್ಳೆ ಹೊಡೆದಿಲ್ಲ, ಎಲ್ರ ಕಡೆಯಿಂದನೂ ಆಗಿದೆ. ಅಲ್ಲಿ ಹೈಲೈಟ್ ಆಗಿದ್ದು ನಂದು ಒಬ್ಳದು ಸ್ವಲ್ಪ. ದಟ್ಸ್ ಓಕೆ. ಹೌದು, ನಾನು ಮಾಡಿದ್ದು ತಪ್ಪು. ನಾನು ನಿಮ್ಗೆ ಯಾರು ಅನ್ಸುತ್ತೆ ತುಂಬಾ ತರ ಸ್ಟ್ರಾಂಗ್ ಆಗಿ ಅಂದ್ರೆ ಹಲ್ಲೆ ಮಾಡೋ ತರ ಅನ್ಸಿದ್ದು ಯಾರಿರ್ಬೋದು? ಬೇರೆಯವರು ಅಂದ್ರೆ ಬೇರೆ ಕಂಟೆಸ್ಟೆಂಟ್ಸ್? ನಂಗೆ ಫಸ್ಟ್ ವೀಕ್ ಸ್ಟಾರ್ಟಿಂಗ್ ಅಲ್ಲಿ ಆಗಿದೆ ಅದೆಲ್ಲ. ಲೈಕ್ ಅದನ್ನ ಅಲ್ಲಿಗೆ ಮರ್ತೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಎಲ್ಲ ಮರ್ತೆ ನಾನು. ಆನ್ಸರ್ ಮಾಡ್ತಾ ಇದ್ದಾರೆ ಭವ್ಯ. ಸ್ಮಾರ್ಟ್ ಅಂತ ಏನಿಲ್ಲ, ಬಿಗ್ ಬಾಸ್ ಮನ್ ಅನ್ನೋದೇ ಹೇಳದ್ನಲ್ಲ, ಎಲ್ಲದನ್ನು ಮರ್ತು ಹೊಸ ಜರ್ನಿ ಶುರು ಮಾಡೋಣ ಅಂತ. ಮತ್ತೆ ಅದೇ ವಿಚಾರ ಹೋಗ್ತಿದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ, ಅಲ್ಲೇ ನಿಂತ್ಕೊಂಡಿರ್ತೀವಿ. ಸೊ ಐ ವಾಂಟ್ ಟು ಫರ್ಗೆಟ್ ಎವ್ರಿಥಿಂಗ್ ಓವರ್ ದೇರ್, ಸ್ಟಾರ್ಟ್ ದ ನ್ಯೂ ಜರ್ನಿ. ಸೊ ಹನುಮಂತಕ್ಕೆ ಅದಾಗಿದ ತಕ್ಷಣ ಶೇಟ್ ಯಾಕೆ ಇಷ್ಟ ಅಗ್ರೆಸಿವ್ ಅದೇ. ನಾನು ಇಮಿಡಿಯೇಟ್ ಆಗಿ ಫ್ಲಾಶ್ ಆಗಿದ ತಕ್ಷಣ ಹನುಮಂತಣ್ಣ ರಿಯಲಿ ಸಾರಿ, ನನ್ಗೆ ಅದು ಯಾಕೆ ಹಂಗ ಆಡ್ದೆ ಅಂತ ಗೊತ್ತಿಲ್ಲ, ಕ್ಷಮಿಸಿ ನಾನು ಸಾರಿ ಕೇಳೋದ್ರಿಂದ ಯಾವ್ದು ಕಮ್ ಬ್ಯಾಕ್ ಮಾಡಲ್ಲ. ನಾನು ಎಷ್ಟೊಂದ್ ಸರಿ ಸಾರಿ ಡಸಂಟ್ ಬ್ರಿಂಗ್ ಎನಿಥಿಂಗ್ ಅಂತ ನಾನು ಹೇಳಿದ್ದೀನಿ. ಆದ್ರೂ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಕ್ಷಮಿಸಿ. ಒಂದ್ 2-3 ದಿನ ನಂಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ತು, ಯಾಕೆ ಕೈಯತ್ತದೆ ಇಷ್ಟು ದಿನ ನಾನು ಇದು ಮಾಡ್ಕೊಂಡಿಲ್ಲ, ಯಾಕೆ ಹಿಂಗ್ ಮಾಡ್ಕೊಂಡೆ. ಬಟ್ ನನ್ನ ಆಟಕ್ಕೆ ಎಲ್ಲೋ ಡೌನ್ಫಾಲ್ ಆಗಿದೆ ಅಂತ ಅನ್ಕೊಂಡಿಲ್ಲ, ಬಿಕಾಸ್ ಒಳಗಡೆ ಏನೋ ಗೊತ್ತಾಗ್ತಿರ್ಲಿಲ್ಲ ಹೊರಗಡೆ ಜನ ಯಾವ ರೀತಿ ತಗೊಂಡಿದ್ರು ಅಂತ. ಬಟ್ ನಂಗದು ನಾನು ಮಾಡಿದ್ದು ಮಿಸ್ಟೇಕ್ ಅಂತ ನನ್ಗೆ ಗೊತ್ತಿತ್ತು. ಅಕ್ಸೆಪ್ಟೆನ್ಸಿ ಇರಬೇಕು ಮೇನ್ಲಿ. ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ, ಎಸ್ ಸರ್ ನಾನು ಮಾಡಬಾರ್ದಿತ್ತು ಮಾಡಿದೆ. ಬಟ್ ಅದಾದ್ಮೇಲೆ ಅನ್ಕೊಂಡೆ, ನಾನು ಭವ್ಯ ಒಬ್ಳೆ ತಪ್ಪು ಮಾಡಿಲ್ಲ, ಸುಮಾರು ಜನನೂ ಮಾಡಿದಾರೆ, ಬಟ್ ದಟ್ಸ್ ಓಕೆ. ನನ್ನ ತಪ್ಪು ನನಗೆ ಕಾಣಿಸಿದೆ ಅಂದ್ಮೇಲೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ದಟ್ಸ್ ಇಟ್. ಓಕೆ, ಇನ್ನ ಅದಕ್ಕೆ ನಿಮ್ಗೆ ಶಿಕ್ಷೆ ಕೂಡ ಆಗತ್ತೆ. ಹಿಸ್ಟ್ರಿಯಲ್ಲೇ, ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ, ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಕಳಪೆ ಡ್ರೆಸ್ ತಗೊಂಡು, ಜೈಲ್ ಡ್ರೆಸ್ ತಗೊಂಡು ವೀಕೆಂಡ್ ಅಟೆಂಡ್ ಮಾಡೋದು, ಅದು ಹೇಗಿತ್ತು? ಅವತ್ತು ಸಿಕ್ಕಾಪಟ್ಟೆ ಅಳ್ತಾ ಇದ್ರಿ. ಸುದೀಪ್ ಸರ್ಗೆ ಒಂಥರ ಅನ್ಸ್ಬಿಡ್ತು, ಅಳದ್ ನಿಲ್ಸಿ ಅಂತ ಹೇಳಿದ್ರು. ಒಂಥರ ಅದು ಡೈಜೆಸ್ಟ್ ಆಗ್ಲಿಲ್ಲ. ಅಂದ್ರೆ ಅದ್ರ ಹಿಂದಿನ ದಿನ ನೈಟ್ ಬೇರೆ ನಾನು, ಅವತ್ತು ಲಾಸ್ಟ್ ಇತ್ತು ಕಳಪೆ, ಹಿಂದಿನ ದಿನ ನೈಟ್ ಇದೆ, ಅವತ್ತೇ ಕೊನೆ ಕಳಪೆ, ಯಾರಿಗೂ ಇರಲಿಲ್ಲ, ಕೊನೆ ಉತ್ತಮ ಅದೆಲ್ಲ ಆಗೋಗಿತ್ತು. ಅಂದ್ರೆ ನೀವು ಯೂಶಲಿ ವೀಕೆಂಡ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ರಿ, ನೀವಾಗ್ಲಿ, ಗೌತಮಿ ಆಗ್ಲಿ, ಮೋಕ್ಷಿತಾ ಅವ್ರಾಗ್ಲಿ. ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದವ್ರು ವೀಕೆಂಡ್ ಡ್ರೆಸ್ಸಿಗೆ. ಆಮೇಲೆ ನನಗೆ ನೆನಪಿದೆ, ನೀವು ಕ್ಯಾಪ್ಟನ್ ಆಗಿದ್ದಾಗ ಹೇಳ್ತೀರಿ ಅನ್ಸುತ್ತೆ, ಸ್ಯಾಟರ್ಡೆ ಬಾಯ್ಸೇ ಅಡ್ಗೆ ಮಾಡಿ, ಯಾಕಂದ್ರೆ ನಾವು ರೆಡಿ ಆಗೋದಿರುತ್ತೆ ಅಂತ. ಅಷ್ಟು ಇಂಪಾರ್ಟೆನ್ಸ್ ಕೊಡೋರು ಕಳಪೆ ಡ್ರೆಸ್ ಹಾಕೊಂಡು ವೀಕೆಂಡ್ ಅಲ್ಲಿ ಕೂತ್ಕೊಳ್ಳೋದು ಅಂದ್ರೆ ಒಂಥರ. ಡ್ರೆಸ್ ಬಗ್ಗೆ ಅದು ಕಳಪೆ ತಗೊಂಡ್ ನಂಗೆ ಚೆನ್ನಾಗಿ ಕಾಣಿಸ್ತಿತ್ತು, ಹಾಕೊಂಡಿದ್ದ ನಾನು ಅದ್ ನೋಡಿದಾಗ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರಿ, ಚೆನ್ನಾಗಿ ಕಾಣಿಸ್ತಿತ್ತು. ಬೇಜಾರಾಗಿದ್ದೇನೆಂದ್ರೆ ಹಿಂದಿನ ದಿನ ನೈಟ್ ನಾನು ಬಿಗ್ ಬಾಸ್ ಮನೆ ಒಂದಿತ್ತು, ನಂಗೆ ಬಕೆಟ್ ಲಿಸ್ಟ್ ಎಲ್ಲ ಟಿಕ್ ಆಗ್ಲಿಲ್ಲ, ಕಳಪೆಗೆ ಹೋಗ್ಬೇಕಿತ್ತು ಅಂತ ನೈಟ್ ಹಿಂದಿನ ದಿನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ? ಮ್ಯಾನಿಫೆಸ್ಟ್ ಅಲ್ಲ, ಯಾವ ಬಾಯಲ್ಲಿ ಹೇಳಿದ್ನೋ ಗೊತ್ತಿಲ್ಲ. ಡೋರ್ ಹತ್ರ ಏನಾದ್ರು ಕುತ್ಕೊಂಡ್ ಮಾತಾಡಿದ್ರ ನೀವು? ಮೇನ್ ಡೋರ್ ಹತ್ರ? ಇಲ್ಲ, ಜಿಮ್ ಏರಿಯಾದಲ್ಲಿ ನನ್ನ ಫೇವ್ರೆಟ್ ಸ್ಪಾಟ್ ಅದು, ಜಿಮ್ ಏರಿಯಾ. ಅಲ್ಲಿ ಕುತ್ಕೊಂಡು ಹೇಳ್ತಿದ್ದೆ, ಕಳಪೆಗೆ ಒಂದು ಹೋಗಿಲ್ಲ, ಇದೊಂದು ಮಿಸ್ ಆಯ್ತು, ನೋಡೋಣ ಯಾವಾಗಾದ್ರು ಅಂತಂದ್ರೆ. ನೆಕ್ಸ್ಟ್ ಡೇ ಬಂದಿದ ತಕ್ಷಣ ಕಳಪೆ ಅದೊಂಥರ ಶಾಕಿಂಗ್. ನಾನು ಯಾಕಾದ್ರೂ ಹೇಳಿದ್ಕೆ ಹೋದೆ ಅಂತ ಅನ್ಸುತ್ತೆ ಅನ್ನೋದೊಂದು. ಆಮೇಲೆ ಒಂಥರ ಫುಲ್ಲು ಆ ವಾರ ಪೂರ್ತಿ ಒಂಥರ ಎಮೋಷನಲ್ ವೀಕ್ ಆಗೋಗಿತ್ತು ನನಗೆ. ಒಂಥರ ಸಿಕ್ಕಾಪಡೆ ಹಿಂಸೆ ಆಗ್ತಿತ್ತು, ಸುಮ್ನೆ ಕೋಪ ಬರ್ತಿತ್ತು, ಸುಮ್ನೆ ಅಳು ಬರ್ತಿತ್ತು.
ಒಂದ್ ಸ್ವಲ್ಪ ನಗ್ತಿದ್ದೆ, ಇನ್ನು ಸ್ವಲ್ಪ ಅಳ್ತಿದ್ದೆ. ಆ ರೀತಿ ಆಗೋಗಿತ್ತು ಆ ವೀಕ್ ಪೂರ್ತಿ. ಅಂಡ್ ಕಳ್ಪೆ ಡ್ರೆಸ್ ಹಾಕೊಂಡು ವೀಕೆಂಡ್ ಅಲ್ಲಿ ಕೂತಾಗ ನಂಗೇನು ಬೇಜಾರಿಲ್ಲ. ಸುದೀಪ್ ಸರ್ ಅಂದ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ, ಖುಷಿ ಮಾಡೋ ಒಂದು ಖುಷಿ ಅಂತೂ ಇತ್ತು. ಯಾರು ಈ ತರ ಕೂತ್ಕೊಂಡಿಲ್ಲ ಕಳ್ಪೆ ಡ್ರೆಸ್ ಹಾಕೊಂಡು. ಅಂಡ್ ಕಳ್ಪೆ ಡ್ರೆಸ್ ಹಾಕೊಂಡು ಸರ್ ರೆಬೆಲ್ಸ್ ಅಂಬರೀಶ್ ತರ ಕಾಣಿಸ್ತಿದ್ದೀರಾ ಅಂತ ನನಗೆ ಇದು ಮಾಡಿದ್ರು. ಬಟ್ ಖುಷಿ ಇತ್ತು ಕಳ್ಪೆ ಅಂತ ಸಿನಿಮಾದಲ್ಲಿ ಅದು ಕಂಪೇರ್ ಮಾಡಿದಾಗ ಖುಷಿ ಆಯ್ತು. ಬಟ್ ಏನ್ ಆಗ್ತಿದೆ, ಏನು ಅದೆಲ್ಲ ಪ್ರಾಸೆಸ್ ಆಗ್ತಿದೆ, ಅದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ, ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ. ಯಾಕೆ ಹಿಂಗಾಗ್ತಿದೆ, ಯಾಕೆ ನನ್ಗೊಬ್ಳಿಗೆ ಹಿಂಗ ಆಗ್ತಿರೋದಾ ಅಥವಾ ಎಲ್ರಿಗೂ ಹಿಂಗಾಗಿದ್ಯಾ ಅನ್ನೋದು ಒಂದಷ್ಟು ಪ್ರಾಸೆಸ್ ಆಗ್ತಿತ್ತು ಅಷ್ಟೇ. ಯೂಶಲಿ ಮನೆಯಲ್ಲಿ ಯಾರಾದ್ರೂ ಗಲಾಟೆ ಮಾಡಿದ್ರೆ ಅಲ್ಲ, ಅಂದ್ರೆ ಫ್ರೆಂಡ್ಶಿಪ್ ಬ್ರೇಕ್ ಆಗೋದು. ಇವಾಗ ನೋಡಿ ಮಂಜು ಮತ್ತೆ ಮೋಕ್ಷಿತಾ ಗೌತಮಿ ಅವ್ರು ತುಂಬಾ ಚೆನ್ನಾಗಿದ್ರು, ಬಟ್ ಮೋಕ್ಷಿತಾ ಅದರಿಂದ ಹೊರಗೆ ಬಂದ್ಬಿಟ್ರು. ಬಟ್ ನಿಮ್ಮ ಮತ್ತೆ ವಿಕ್ರಮ್ ಮಧ್ಯೆ ತುಂಬಾ ಸಲ ಗಲಾಟೆ ಆಗಿದೆ, ಸಣ್ಣ ಸಣ್ಣ ವಿಚಾರಕ್ಕೂ ಗಲಾಟೆ ಮಾಡಿದ್ರೆ. ನೀವು ಕ್ಯಾಪ್ಟನ್ ಆಗಿದ್ದಾಗ, ಇಲ್ಲ ಅವ್ರಿಗೇನೋ ಅಲ್ಲಿ ಪ್ರಾಪರ್ಟಿ ಮುಟ್ಟಕ್ಕೆ ಹೋಗ್ಬೇಡಿ ಅಂತ ಹೇಳಿದಾಗ, ಸಣ್ಣ ಸಣ್ಣ ವಿಚಾರಕ್ಕೂ ದೊಡ್ಡ ದೊಡ್ಡ ಮಟ್ಟಕ್ಕೆ ಗಲಾಟೆ ಆಗಿದೆ, ಮನೆಯವರೆಲ್ಲ ನಿಂತ್ಕೊಂಡು ನೋಡೋಂಗೆ. ಬಟ್ ಸ್ಟಿಲ್ ಇಬ್ರು ಪ್ಯಾಚಪ್ ಆಗ್ಬಿಡ್ತಾ ಇದ್ರಿ ಅಷ್ಟು ಚೆನ್ನಾಗಿ. ಹೇಗೆ ಸಾಧ್ಯ ಅದು ಅಂತ? ಪ್ಯಾಚಪ್ ಅನ್ನೋದಕ್ಕಿನ್ನ ಅದು ಪ್ಯಾಚಪ್ ಅಲ್ಲ, ಅದು ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ನಾನು ವಿಕ್ಕಿ ಆಗ್ಲಿ ನಾನಾಗ್ಲಿ ಇದುವರೆಗೂ ಒಂದೇ ಹೇಳಿರೋದು, ಜಗಳ ಅಲ್ಲ, ಏನೇ ವಿಚಾರ ಆದ್ರೂ ಮಾತಾಡೋದು ಬಿಡಬೇಕು. ಅದು ಕ್ಲಾರಿಟಿ ಬೇಕು. ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಜಗಳ ಆಡೋದು ಇಟ್ಸ್ ಮನೇಲಿ ಕಾಮನ್ ಥಿಂಗ್. ಅದು ಎಲ್ಲರ ಜೊತೆ ಜಗಳ ಆಡಿದ್ದೀನಿ ನಾನು. ಬಟ್ ತ್ರಿವಿಕ್ರಮ್ ಜೊತೆ ಜಗಳ ಆಡುವಾಗ ವಿ ಹ್ಯಾಡ್ ಕ್ಲಾರಿಟಿ. ಏನು ಮಾತಾಡ್ತಿದ್ದೀವಿ, ಯಾವ ರೀಸನ್ಗೆ ನಾವು ಜಗಳ ಆಡ್ತಿದ್ದೀವಿ, ಏನಾಗ್ತಿದೆ ಕ್ಲಾರಿಟಿ ಇತ್ತು, ಅವ್ನ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಹಾಗಾಗಿ ಅದು ಸರಿ ಹೋಗ್ತಿತ್ತು. ಅದು ಬೇರೆಯವ್ರ ಜೊತೆ ಎಲ್ಲ ಇವಾಗ ಜಗಳ ಆದ್ಮೇಲೆ ಅದು ಸರಿ ಹೋಗ್ತಿದ್ದು, ಮತ್ತೆ ಹಂಗೆ ಆಡೋರು, ಮತ್ತೆ ಒಂಥರ ಹಿಂಜರಿಕೆ ಆ್ಯಂಡ್ ಮಾತಾಡ್ತಿರ್ಲಿಲ್ಲ ಸರಿಯಾಗಿ, ಯಾರು ರೆಸ್ಪಾನ್ಸ್ ಸಿಗ್ತಿರಲಿಲ್ಲ. ಬಟ್ ವಿಕ್ಕಿ ಜೊತೆ ಹಂಗೆ ಆಗ್ತಿರ್ಲಿಲ್ಲ. ಜಗಳ ಆಡಿದ್ರು ಅದನ್ನ ಅಲ್ಲಿಗೆ ಬಿಟ್ಟು ಓಕೆ ಆಯ್ತು, ನನಗೆ ಕ್ಲಾರಿಟಿ ಸಿಕ್ಕು, ನಿಂಗೂ ಕ್ಲಾರಿಟಿ ಸಿಕ್ತಾ, ಓಕೆ ನಾನು ಮರ್ತೆ, ಈ ತರ ಮೂವ್ ಆನ್ ಆಗ್ತಿದ್ವಿ. ಹೀಗಾಗಿ ನೀವೇ ಕಾಂಪ್ರಮೈಸ್ ಆಗ್ತಾ ಇದ್ರಾ ಅಂತ ವಿಕ್ರಮ್ ಜೊತೆ? ಹಂಗೆಲ್ಲ ನನ್ನ ತಪ್ಪಿದ್ದಾಗ ನಾನು ಹೋಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ನಾನೇನು ಮಾತಾಡಿದ್ದೀನಿ ಅಂತ. ಅವ್ರದ್ದಿದ್ದಾಗ ಅವ್ರು ಕೂರಿಸ್ಕೊಂಡು ನನಗೆ ಎಷ್ಟೊಂದು ಬಾರಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನನಗೆ ಕ್ಲಾರಿಟಿ ಸಿಕ್ಕಿದಾಗ ಮತ್ತೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ನನಗೆ ಅನಿಸಿಲ್ಲ ಯಾವತ್ತು. ಸೊ ಹಾಗಾಗಿ ಅದು ನೀಟಾಗಿ ಒಂದು ಬಾಂಡಿಂಗು ಒಳ್ಳೆ ಕ್ಯಾರಿ. ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಅಂತಾನು ನಮಗೆ ಗೊತ್ತು, ವಿಕ್ರಮ್ ಅವ್ರು ಯಾವ ಏರಿಯಾದಲ್ಲಿ ಇದ್ದಾರೆ ಅಂತಾನು ನಮಗೆ ಗೊತ್ತು. ಈ ಬಸವೇಶ್ವರ ನಗರ್ ಯಾಕೆ ಬಂತು ಮಧ್ಯದಲ್ಲಿ? ಅದು ನಂಗೂ ಗೊತ್ತಿಲ್ಲ. ಸುದೀಪ್ ಸರ್ 2-3 ಸಲ ಹೇಳಿದಾರೆ ಅದನ್ನ, ಬಸವೇಶ್ವರ ನಗರ್ ಅಂತ. ಅವರು ಅದು ಯಾವ ಟೈಮಲ್ಲಿ ನಾವು ಮಾತಾಡಿದ್ವಿ ಅಂತ ನಂಗೆ ಇವಾಗ್ಲೂ ನೆನಪಾಗ್ಲಿಲ್ಲ. ಫಿನಾಲೆಲ್ಲೂ ಒಂದು ಭೇಟಿ ಆಗಿದಾಗ ಅದು ಬಂತು. ಯಾವ ವಿಚಾರದಲ್ಲಿ ನಾವು ಮಾತಾಡಿದ್ವಿ, ಇಷ್ಟೊಂದು ಫೇಮಸ್ ಆಯ್ತಲ್ಲ, ಎಷ್ಟು ಬಾರಿ ಮಾತಾಡಿದೀವಿ. ಯಾಕಂದ್ರೆ ನಂಗೆ ಮಾತಾಡಿರೋದು ನೆನಪೇ ಇಲ್ಲ. ಬಿಕಾಸ್ ಒಂದ್ಸಲ ಮಾತಾಡಿದ್ರೆ ಅಷ್ಟೇ ಅನ್ಸುತ್ತೆ. ಬಹುಶಃ ನೀವು ಓಪನಿಂಗ್ ಲಾಂಚ್ ದಿನ ಹೇಳ್ತೀರಿ ಅನ್ಸತ್ತೆ, ಆ ಬಸವೇಶ್ವರ ನಗರಲ್ಲಿ ಮೀಟ್ ಆಗಿದ್ದೀನಿ ಸರ್ ನಾನು ಇವ್ರನ್ನ. ಕರೆಕ್ಟ್, ಎಕ್ಸಾಕ್ಟ್ಲಿ. ನೀವೇ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರ, ಅಷ್ಟು ನೋಡ್ಬಿಟ್ಟಿದ್ದೀವಿ ಬಿಗ್ ಬಾಸ್. ಹೌದು, ಎಕ್ಸಾಕ್ಟ್ಲಿ. ನಾನು ಅವ್ರನ್ನ 1-2 ಸಲ ಅಲ್ಲಿ ಹೋಗುವಾಗ, ಅಂದ್ರೆ ಅವರು ಮೀಟಿಂಗ್ ಅಲ್ಲಿ ಕಾಫಿ ಡೇಲ್ ಅನ್ಸುತ್ತೆ, ನಾನು ಅದೇ ಮೀಟಿಂಗ್ ಹೋದಾಗ ಹಿಂಗೆ ಸಿಕ್ಕಿದಾಗ ಹಾಯ್ ಅಂತ ಹೇಳಿ, ಇಷ್ಟೆಲ್ಲ ಕ್ಲೋಸೇ ಇರಲಿಲ್ಲ ನಾವು. ಹಾಯ್ ಅಷ್ಟೇ. ಅದಾದ್ಮೇಲೆ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಗೊತ್ತಾಗಿದ್ದು, ನಾನು ಅವರು ಸೇರಿ ಒಂದು ಪ್ರಾಜೆಕ್ಟ್ ಮಾಡ್ಬೇಕಿತ್ತಂತೆ. ಅವರೇ ಅದಕ್ಕೆ ಹೀರೋ, ನಾನೇ ಅದಕ್ಕೆ ಹೀರೋಯಿನ್ ಆಗಿದ್ದೆ. ನಂಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನಾನು ಮಾಡ್ತಿದ್ದೆ ಅಂತ ಹೇಳಿದ್ರು. ಹೀರೋ ಬೇರೆ ಅವ್ರು ಇದಾರೆ ಅಂತ ಹೇಳಿದ್ರು, ನಂಗೂ ಗೊತ್ತಿರ್ಲಿಲ್ಲ. ಹೇಳ್ತೀವಿ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಗಿದ್ದು ಅದು ತ್ರಿವಿಕ್ರಮ್ ಹೀರೋ ಆಗ್ಬೇಕಿತ್ತು ಅಂತ. ಈಗ ನೆಕ್ಸ್ಟ್ ಕಂಟಿನ್ಯೂ ಆಗತ್ ಬಿಡಿ, ಗೊತ್ತಿಲ್ಲ. ಬಹುಶಃ ಅಲ್ಲಿಂದ ಬಂದಿದ್ದು ಬಸವೇಶ್ವರ ನಗರದ್ದು. ಅದೇ ಹೇಳಿದ್ದೆ, ಕಾಫಿ ಡೇಲ್ ಒಂದ್ಸಲ ನೋಡಿದೆ ಹಾಯ್ ಅಂತ ಹೇಳಿದ್ದು. ಸೊ ಅದ್ರದ್ದು ಹಂಗೆ ಬಸವೇಶ್ವರ ನಗರ ಅಂತ ಹಿಂಗೆ ಶುರು ಕಂಟಿನ್ಯೂ ಆಗಿದೆ. ಓಕೆ, ಯಾವ್ದಾದ್ರು ವ್ಯಕ್ತಿಗೆ ಅಂದ್ರೆ ನಾವು ಏನೋ ಒಂದು ಕೆಲಸದಲ್ಲಿ 100% ಎಫರ್ಟ್ ಆಗ್ತಾ ಇರ್ತೀವಿ, ನಾವು ಅಷ್ಟು ಪ್ರೀತಿಯಿಂದ ಅದನ್ನ ಮಾಡ್ತಾ ಇರ್ತೀವಿ, ಶ್ರಮ ವಹಿಸ್ತಾ ಇರ್ತೀವಿ ಅಂತ ಅಂದಾಗ ಯಾರೋ ಬಂದು ನೀನು ಬೇರೆಯವ್ರದ್ದು ಯಾವ್ದೋ ಶ್ಯಾಡೋಲ್ ಇದೆಯಾ, ನೀನು ಬೇರೆಯವರಿಂದಾನೇ ಇಷ್ಟು ದಿನ ಇಲ್ಲಿವರೆಗೂ ಬಂದಿರೋದು ಅಂತ ಅಂದಾಗ ತುಂಬಾ ಹರ್ಟ್ ಆಗ್ಬಿಡತ್ತೆ. ಸ್ಪೆಷಲಿ ನಿಮಗೆ ತ್ರಿವಿಕ್ರಮ್ ಹೆಸರು ತಗೊಂಡು ಆ ಥರ ತುಂಬ ಸತಿ ಹೇಳ್ತಾರೆ, ನೀವು ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ರಿ, ಮನೆಯವ್ರ ಜೊತೆಗೂ ಚೆನ್ನಾಗಿದ್ರಿ, ಅಷ್ಟೆಲ್ಲ ಇರುವಾಗ ತ್ರಿವಿಕ್ರಮ್ ಹೆಸರು ಪದೇ ಪದೇ ಹೇಳ್ತಾ ಇದ್ದಾಗ ನಿಮಗೆ ಏನು ಅನಿಸ್ತಾ ಇತ್ತು? ಅಂದರೆ ತುಂಬ ಹರ್ಟ್ ಆಗ್ತಾ ಇತ್ತಾ, ಅಥವಾ ಇದು ಗೇಮ್ ಇದು ಬಿಡಿ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಾ? ಅಂದರೆ ಅದು ತಲೆ ಕೆಡ್ಸ್ಕೋಬೇಕು ಅಂತ ಅನ್ಸಲ್ಲ. ಬಿಕಾಸ್ ಇವಾಗ ನೀವೇ ಹೇಳಿದ್ದೀರಾ, ಟಾಸ್ ಸಖತ್ತಾಗಿ ಆಡ್ತಿದ್ರಿ, ಚೆನ್ನಾಗಿ ಆಡ್ತಿದ್ರಿ, ನೀವು ನೋಡಿದ್ದೀರಾ ಅದನ್ನ. ನಾನು ಮತ್ತೆ ಎಲ್ಲರ ಹತ್ರ ಹೋಗ್ಬಿಟ್ಟು ತ್ರಿವಿಕ್ರಮ್ ಅಲ್ಲ ನಾನೇ ಆಟ ಆಡಿರೋದು, ಅದು ಒಂದ್ಸಲಿ ತುಂಬಾ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂದ್ರೆ ಚೈತ್ರ ಅವ್ರು ಹೊರಗಿಂದ ಬಂದು ಏನೋ ಸ್ಟೋರಿ ಹೇಳ್ತಾರೆ, ಕಾವಲ್ಗಾರ ರಾಜ ಅವ್ರ ಮಗಳು ಅಂತೆಲ್ಲ. ಆ ಟೈಮಲ್ಲಿ ಮಂಜು ಮೇಲೆ ನೀವು ತುಂಬಾ ಜಿಮ್ ಏರಿಯಾದಲ್ಲಿ ನಿಂತ್ಕೊಂಡು ತುಂಬಾ ಕಿರ್ಚಾಡ್ಬಿಡ್ತೀರಿ. ಯಾಕೆ ಅಂದ್ರೆ ಅವ್ರು ಹೇಳಿದ ಸ್ಟೋರಿ ಒಂದ್ ರೀತಿ, ನಮ್ಗದು ಅರ್ಥ ಆಗಿರ್ಲಿಲ್ಲ. ಇವರಿಬ್ರೇನೆ ಅಂತ ಹೇಳಿದ್ರು, ನಮ್ಗದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಯ್ತು. ಅವ್ರು ಹೇಳಿಲ್ಲ ಅಂದ್ರೆ ನೀವ್ ಯಾಕೆ ಹೇಳಿದ್ರಿ, ಅವ್ರು ಮಾತಾಡ್ಕೊಳ್ಳಿ, ಅವ್ರಿಗೆ ಬುದ್ಧಿ ಇಲ್ಲ, ನಿಮಗಿಲ್ವಾ, ಹಿಂಗೆ ಆ ರೀತಿ ಶುರು ಆಯ್ತು ಕಾನ್ವರ್ಸೇಷನ್. ಸೊ ಅದಾದ್ಮೇಲೆ ಅವರೊಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ರು, ನಾವೊಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ವಿ.
ಓಕೆ ಡನ್ ಸ್ಟಾಪ್. ನನಗೆ ಇಲ್ಲಿ ಯಾರ ಒಪಿನಿಯನು ಮ್ಯಾಟರ್ ಆಗಲ್ಲ, ಬಿಕಾಸ್ ಒಬ್ರೊಬ್ರು ಒಂದೊಂದು ಒಪಿನಿಯನ್ ಕೊಡ್ತೀರ. ನನಗೆ ಒಂದು ಅದು ಒಪಿನಿಯನ್ ನಾನು ಚೇಂಜ್ ಮಾಡೋದಕ್ಕೂ ಬಂದಿಲ್ಲ. ನೀವು ಏನಾದರೂ ಅಂದ್ಕೊಳ್ಳಿ, ನನ್ನ ಆಟ ನಾನು ಆಡ್ತಿದ್ದೀನಿ. ಇವಾಗ ಗೇಮ್ ಅಂತ ಬಂದಾಗ ಭವ್ಯನ ಬಟ್ಟೆ ಹಾಕೊಂಡು ತ್ರಿವಿಕ್ರಮ್ ಆಡ್ತಿಲ್ಲ, ಅಲ್ಲಿ ಭವ್ಯನೇ ಆಡ್ತಿರೋದು. ಮಾತು ಅಂತ ಬಂದಾಗ ಭವ್ಯನೇ ನಿಂತ್ಕೊಂಡು ಮಾಡ್ತಿರೋದು. ಎಲ್ಲನೂ ಮಾಡುವಾಗ ನಿಮ್ಮದು ಒಂದು ಒಪಿನಿಯನ್ ನೀವು ಕ್ರಿಯೇಟ್ ಮಾಡ್ಕೊಳ್ತಿದ್ರೆ ದಟ್ಸ್ ಲೆಫ್ಟ್ ಟು ಯು. ನಾನು ಬಂದು ಎಲ್ಲರ ಹತ್ರನೂ ಒಪಿನಿಯನ್ ಚೇಂಜ್ ಮಾಡೋದು ಆ ರೀತಿ ಮಾಡೋದಕ್ಕಾಗಲ್ಲ. ಸೊ ಏನು ನೋಡಿದಾರೋ ಭವ್ಯನೇ ಆಡಿರೋದು, ಆ ಒಂದು ವರ್ಡಿಂಗ್ಸ್ ಎಲ್ಲ ಅಷ್ಟು ಈಸಿಯಾಗಿ ಜನ ಕೊಡಲ್ಲ ಯಾರಿಗೂ. ಅದೆಲ್ಲ ಕೊಟ್ಟಿದ್ದಾರೆ ಅಂದರೆ ನನ್ನ ಶ್ರಮ ಆ್ಯಂಡ್ ನಾನು ಆಡಿದ್ದೀನಿ ಅಂತ ಇಷ್ಟು ಸಾಕು. ಅಲ್ಲ, ಯಾಕಂದ್ರೆ ತ್ರಿವಿಕ್ರಮ್ ಅವರು ಕೊನೆಯಲ್ಲಿ ಒಂದಿನ ಹೇಳ್ಬಿಡ್ತಾರೆ, ನೀನೇನಾದ್ರು ನಾನು ಯೂಸ್ ಮಾಡ್ಕೊಂಡೆ ಇಷ್ಟು ದಿನವರೆಗೂ ಅಂತ ಅನ್ಸ್ಬಿಡುತ್ತೋ ನನಗೆ ಅಂತ. ಈಗ ಬೇರೆಯವರೆಲ್ಲ ಹೇಳೋದು ಓಕೆ, ಇವಾಗ ನಾವ್ಯಾರೋ ನಮ್ದೊಂದು ಕಂಫರ್ಟ್ ಝೋನ್ ಇದೆ, ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವರು ಅಂದಾಗ ಅವ್ರ ಬಾಯಲ್ಲೇ ಮಾತು ಬಂದಾಗ ತುಂಬಾ ಹರ್ಟ್ ಆಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಹರ್ಟ್ ಆಯ್ತು. ಅದಾದ್ಮೇಲೆ ನಾನು ಕೇಳಿದೆ, ಯಾಕೆ ನಿಮ್ಗೆ ಹಂಗೆ ಅನ್ಸ್ತು ಅನ್ನಂಗಿಲ್ಲ. ನನ್ಗೆ ಆ ವಾರದ ಫ್ರಸ್ಟ್ರೇಷನಿಂದ ಹಂಗೆ ಅಂದೆ ಹೊರತು, ಈಗಲೂ ಕೂಡ ಒಂದು ಇಂಟರ್ವ್ಯೂ ಅದು ಹಿಂಗೆ ಮಾತಾಡುವಾಗ ಅದೇ ಅಂದರೆ ನಂಗೆ ಈಗಲೂ ಬೇಜಾರಿದೆ. ಆ ವರ್ಡ್ನ ನಾನು ಅಷ್ಟು ದಿನದಿಂದ ಯೂಸ್ ಮಾಡಿರಲಿಲ್ಲ. ಯಾವತ್ತೂ ನಿನ್ನ ಬಗ್ಗೆ ಒಂದು ಪಾಯಿಂಟಲ್ಲೂ ಡೌಟ್ ಪಡ್ದೇನ, ಆವತ್ತು ಆ ವರ್ಡ್ ಯೂಸ್ ಮಾಡಿ ಈಗಲೂ ಬೇಜಾರಿದೆ. ನಾನು ಅಲ್ಲೇ ಬಿಟ್ಟಿದ್ದೀನಿ, ದಟ್ಸ್ ಓಕೆ, ಸುಮ್ಮನೆ ಇರಿ ಅಂತಂದೆ. ಆಟದಲ್ಲಿ ಮಾತು, ಜಗಳ, ಕೋಪ, ಮುನ್ಸು ಅದೆಲ್ಲ ಕಾಮನ್ನು. ಸೊ ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅಮೂಲ್ಯ ಗೌಡ ಅವ್ರು ನಿಮಗೆ ಹೇಗೆ ರಿಲೇಟಿವ್? ನನಗೆ ಅಣ್ಣ ಇದೆ, ಜಗದೀಶ್ ಇದಾರಲ್ಲ, ಅಣ್ಣಂಗೆ ದೊಡ್ಡಪ್ಪನ ಮಗ ಆಗ್ಬೇಕು. ದೊಡ್ಡಪ್ಪನ ಮಗ ಕೊಟ್ಟಿರೋದಲ್ಲ, ಅತ್ತಿಗೆ ಆಗ್ಬೇಕು ರಿಲೇಟಿವ್ ಅಲ್ಲಿ. ಓಕೆ, ಸೋ ಸ್ವೀಟ್. ಓಕೆ, ನೀವು ಹೇಳ್ತಾ ಇದ್ರಿ ಅಮೂಲ್ಯ ಅವ್ರು ನಿಮಗೆ ಅತ್ತಿಗೆ ಆಗಬೇಕು ಅಂತ, ಒಂಥರ ಕಸಿನ್ ಅತ್ತಿಗೆ. ಆ್ಯಂಡ್ ಅವರು ಒಂದು ಕಡೆ ಹೇಳಿದ್ದಾರೆ, ಅಕ್ಕ ತಂಗಿರೆಲ್ಲ ತುಂಬ ಶ್ರಮಜೀವಿಗಳವರು ಅಂತ ಹೇಳಿ. ಇದ್ರ ಬಗ್ಗೆ ಹೇಳೋದಿದ್ರೆ, ಆ್ಯಂಡ್ ನಿಮ್ಮ ತಂದೆ ತಾಯಿ ಕೂಡ ಅದ್ರ ಬಗ್ಗೆ ತುಂಬ ಹೆಮ್ಮೆ ಪಡ್ತಾರೆ. ಆ್ಯಂಡ್ ಅವರು ನಮ್ಗೊಂಥರ ಗಂಡ್ಮಕ್ಳಿದ್ದಂಗೆ ಮನೆಯಲ್ಲಿ ಅಂತಾನೆ ಹೇಳ್ತಾರೆ ಅವರು. ಆ್ಯಂಡ್ ಫಿನಾಲಲ್ಲಿ ನಿಮಗೆ ವಿಶ್ ಕೂಡ ಮಾಡಿದ್ರು. ಸೊ ಇದ್ರ ಬಗ್ಗೆ ಹೇಳೋದಿದ್ರೆ? ಅಮೂಲ್ಯ ಅಕ್ಕ ಅಂತೂ ವೆರಿ ಸಪೋರ್ಟಿವ್. ಏನೇ ಒಂದು ವಿಚಾರ ಆಗಲಿ ಅಷ್ಟೇ, ನನಗೇನಾದರೂ ಡೌಟ್ಸ್ ಇದ್ರೆ ಅವ್ರು ಕಾಲ್ ಮಾಡಿ ಇಮ್ಮಿಡಿಯೇಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ರೆಸ್ಪಾನ್ಸ್ ಮಾಡ್ತಾರೆ. ಹಾಗಲ್ಲ ಭವ್ಯ, ಏನು ತೆಗ್ತಾರೆ, ಇದು ಮಾಡು, ಹಾಗೆ ಮಾಡು ಅಂತ ಹೇಳ್ತಾರೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಂಗೆ ಸ್ವಲ್ಪ ಭಯ ಇತ್ತು, ಅವ್ರಿಗೆ ಹೇಗೆ ಮಾತಾಡ್ತಾರೆ ಅದು. ಶಿ ಇಸ್ ವೆರಿ ಸ್ವೀಟ್. ನಾವು ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ನಂಗೆ ಒಪಿನಿಯನ್ ಜನ ಅವರೆಲ್ಲ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ ಅಂತ. ಏನೇ ಬೇಕು ಅಂದ್ರೂ, ಏನೇ ಡೌಟ್ಸ್ ಕೇಳಬೇಕು ಅಂದ್ರೂ ಒಳಗೆ ಅಂದರೆ ನಾನು ಒಳಗಡೆ ಹೋದಾಗೂ ಸುಮಾರು ಸಲ ಫೋನ್ ಮಾಡಿ ವಿಚಾರಿಸಿದ್ದಾರೆ. ಅಣ್ಣ ಆಗಲಿ ಅಮೂಲ್ಯ ಅಕ್ಕ ಆಗಲಿ ಮಾತಾಡಿದ್ದಾರೆ. ಆ್ಯಂಡ್ ಶಿ ಇಸ್ ವೆರಿ ಸಪೋರ್ಟಿವ್, ಅಣ್ಣ ಮತ್ತು ಅಕ್ಕ. ಅದು ಸಿಕ್ಕಾಪಟ್ಟೆ ಖುಷಿ ಇದೆ. ಹೇಳ್ತಾ ಇರ್ತಾರೆ, ನಿಮ್ಮ ಮನೆಗೆ ನೀವೇ ಗಂಡು ಮಕ್ಕಳು ನೀವು ಅಂತ, ಅದು ಖುಷಿ ಇದೆ. ನನ್ನ ಫ್ಯಾಮಿಲಿ ಅಫ್ಕೋರ್ಸ್, ನನ್ನ ಅಕ್ಕ ತಂಗಿ ನನ್ನನ್ನು ಎಷ್ಟು ಬೈಕೊಂಡಿದ್ದಾರೋ ಅಷ್ಟೇ ಪ್ರೀತಿ ಮಾಡ್ತಾರೆ. ಬಿಕಾಸ್ ಒಳಗಡೆ ಹೋದಾಗ ನನಗಿನ್ನ ಪ್ರೆಷರಲ್ಲಿ ಇದ್ದಿದ್ದು ಅವರಿಬ್ಬರೇ. ಸೋಷಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕು, ವೀಕ್ಲಿ ಬಟ್ಟೆ ತಲುಪಿಸ್ಬೇಕು. ಆ್ಯಂಡ್ ನಾನು ಅಳೋದನ್ನು ಮನೆಯವ್ರಿಗೆ ಯಾಕೆ ಏನು, ಮನೆಯವ್ರು ಫುಲ್ಲು ಟೆನ್ಷನ್ ಮಾಡ್ಕೊಳ್ಳೋರು, ಅವ್ರಿಗೆ ಆನ್ಸರ್ ಮಾಡಬೇಕಿತ್ತು. ಎಲ್ಲದನ್ನು ಒಂಥರ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳಲ್ಲ, ಇಷ್ಟಪಟ್ಟೆ ಹ್ಯಾಂಡಲ್ ಮಾಡಿದ್ದಾರೆ. ಇಷ್ಟಪಡಲೇಬೇಕಲ್ಲ, ವಿಧಿ ಇಲ್ಲ ಅವ್ರಿಗೆ. ಈ ಫ್ಯಾಮಿಲಿ ಗ್ಯಾದರಿಂಗ್ಸ್ ಅಲ್ಲಿ ಅಮೂಲ್ಯ ಅವರೆಲ್ಲ ಬರ್ತಾರ, ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರ ಜೊತೆ ನಿಮ್ದು ಇಂಟ್ರಾಕ್ಷನ್ ಇರುತ್ತಾ ಹೇಗೆ? ನಾನು ಸುಮಾರು ಸಲ ಮನೆಗೆ ಹೋಗಿರ್ತೀನಿ. ಇಬ್ರು ಗಂಡ್ಮಕ್ಳು ಕ್ಯೂಟ್ ಅಥರ್ವ ಆದವು, ಇಬ್ರು ಹೋಗಿ ಮಾತಾಡ್ಸ್ಕೊಂಡು ಆರಾಮಾಗಿ. ಅವ್ರು ಸ್ವಲ್ಪ ಅಡ್ಜಸ್ಟ್ ಆಗಕ್ಕಷ್ಟ ಇಬ್ರು, ಆಮೇಲೆ ಅಡ್ಜಸ್ಟ್ ಆಗಿದ ತಕ್ಷಣ ಚೆನ್ನಾಗಿ ಆಟ ಆಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ, ಯಾವುದೇ ರೀತಿ ಏನಿಲ್ಲ. ಓಕೆ, ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ ನಿಮ್ ಜೊತೆ ಮಾತಾಡಿದ್ರು, ಅವರು ಏನ್ ಹೇಳಿದ್ರು? ಇನ್ನ ಯಾರ ಹತ್ರ ನಿಜ ಮಾತಾಡಿಲ್ಲ. ನಾನೇ ಫೋನ್ ಮಾಡಿ ಮಾತಾಡ್ಬೇಕು ಅಂತ ಇದ್ದೀನಿ ಎಲ್ಲರ ಹತ್ರನು, ಬಟ್ ಆಗ್ತಿಲ್ಲ, ಸಾಕಾಗ್ತಿಲ್ಲ ಇಂಟರ್ವ್ಯೂಸ್ ಇದೆಲ್ಲ. ಫಸ್ಟ್ ಇದು ಮುಗಿಸ್ಕೊಂಡ್ಬಿಟ್ರೆ ಒಂದ್ ಸ್ವಲ್ಪ ಫ್ರೀ ಆಗ್ತೀವಿ ನೆಕ್ಸ್ಟ್. ಬಿಕಾಸ್ ಅಲ್ಲಿಂದ ಬಂದಿದ ತಕ್ಷಣ ನೆಕ್ಸ್ಟ್ ನಮ್ಮ ಜರ್ನಿಗೂ ಈ ಇಂಟರ್ವ್ಯೂಸ್ ಎಲ್ಲ ಬಹಳ ಹೆಲ್ಪ್ ಮಾಡುತ್ತಲ್ಲ. ಸೊ ಹಂಗಾಗಿ ಫಸ್ಟ್ ಇದಕ್ಕೆ ಪ್ರಿಯಾರಿಟಿ ಕೊಟ್ಟು ನೆಕ್ಸ್ಟ್ ಸ್ಟೆಪ್. ಓಕೆ, ಸುದೀಪ್ ಸರ್, ನಿಮ್ಮ ಕಾಸ್ಟ್ಯೂಮ್ಸ್ ಬಗ್ಗೆ ವೀಕೆಂಡಲ್ಲಿ ಇವಾಗ ಮಾತಾಡಿದ್ದಾರೆ. ಒಂದೊಂದ್ಸಲಿ ಗಾರ್ಡನ್ ಥರ ಇರ್ತಾ ಇತ್ತು, ಒಂದೊಂದ್ಸಲ ಏನೋ ಫೇರಿ ಥರ ಇರ್ತಾ ಇತ್ತು, ತುಂಬ ಚೆನ್ನಾಗಿ ಇರ್ತಾ ಇತ್ತು ವೀಕೆಂಡ್ ಕಾಸ್ಟ್ಯೂಮ್ಸು. ಅದನ್ನೆಲ್ಲ ಯಾರು ಪ್ಲ್ಯಾನ್ ಮಾಡ್ತಿದ್ದು? ಆ್ಯಂಡ್ ನಿಮಗೆ ಅದು ಹೇಗೆ ಎಕ್ಸ್ಪೆನ್ಸಸ್ ಎಲ್ಲ, ಅಂದರೆ ತುಂಬ ಯಾವ ರೀತಿ ಕಾಸ್ಟ್ ಇರ್ತಾ ಇತ್ತು ಏನು ಅಂತ? ಆಕ್ಚುಲಿ ನಾನು ನನ್ನ ಅಕ್ಕನೇ ಸ್ಟೈಲಿಶ್ ಮಾಡಿದ್ದೆ ದಿವ್ಯಾ ನನಗೆ ಪ್ರತಿಯೊಂದು. ಯಾಕಂದ್ರೆ ನಾನು ಕಂಪ್ಲೀಟ್ಲಿ ನನ್ನ ಅಕ್ಕ ಮತ್ತೆ ತಂಗಿ ಮೇಲೆ ಡಿಪೆಂಡ್. ನಾನೇ ಇವಾಗ ಒಂದು ಕಾಸ್ಟ್ಯೂಮ್ ಇಲ್ಲಿ ಎಲ್ಲಾದ್ರೂ ಹಾಕೊಂಡು ಹೋಗ್ಬೇಕಂದ್ರೆ ಯಾವ್ದು ಹಾಕೊಂಡು ಹೋಗ್ಲಿ ಅವ್ರು ಚೂಸ್ ಮಾಡಿ ಇಡೋರು. ನನ್ನ ಸೀರಿಯಲ್ಗೂ ಅಷ್ಟೇ ಯಾವ ಬಟ್ಟೆ ಹಾಕ್ಲಿ ಅಂತ ಫೋನ್ ಮಾಡಿ ಕೇಳ್ತಿದ್ದೆ. ಒಂದು ಇವೆಂಟ್ಗಳಿಗೆ ಹೋಗ್ಬೇಕಂದ್ರೆ ಈ ಸ್ಲಿಪ್ಪರ್ ಹಾಕ್ತಿದ್ದೇನೆ, ಈ ಇಯರಿಂಗ್ಸ್ ಹಾಕ್ತಿದ್ದೆ. ಕಂಪ್ಲೀಟ್ಲಿ ಡಿಪೆಂಡು. ಮನೆ ಒಳಗೆ ಬರುವಾಗೂ ಅಷ್ಟೇ ಅವ್ರಿಗೆ ಗೊತ್ತೇ, ನನಗಿನ್ನ ಚೆನ್ನಾಗಿ ನನ್ನ ಬಗ್ಗೆ ಅವ್ರಿಗೆ ಗೊತ್ತು. ನನಗೆ ಯಾವ ರೀತಿ ಇಷ್ಟ ಆಗುತ್ತೆ, ಯಾವ ರೀತಿ ಇಷ್ಟ ಆಗಲ್ಲ. ನಂಗೆ ಸ್ಲೀವ್ಲೆಸ್ ಎಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೂ ಕೆಲವೊಂದ್ಸಲ ಬಂದಾಗ ವೀಕೆಂಡ್ಸ್ ಕಾಸ್ಟ್ಯೂಮ್ ಇರ್ತಿರ್ಲಿಲ್ಲ, ಬೈಕೊಂಡ್ ಹಾಕೊಳ್ತಿದ್ದೆ, ಬರೀ ಇದೇ ರೀತಿ ಕಳಿಸ್ತಿದ್ದಾರೆ ಅಂತ.
ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ನನ್ಗೆ ನನ್ನ ಫ್ರೆಂಡ್ ನಿಧಿ ಅಂತ ಇದ್ದಾಳೆ ಆಂತರ್ಯ, ಸೊ ಅವಳು ಸೇರ್ಕೊಂಡು ನನಗೆ ಪ್ರತಿ ವಾರ ಕಾಸ್ಟ್ಯೂಮ್ ಕಳ್ಸಕ್ಕೆ ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಇನ್ನೊಬ್ರು ಬಂದು ದಕ್ಷಿಣ ಡಿಸೈನರ್ಸ್ ಅಂತ, ಸೊ ಅವರಿಬ್ರು ಆಂತರ್ಯ ಮತ್ತೆ ದಕ್ಷಿಣ ಡಿಸೈನರ್ಸ್ ಸಿಕ್ಕಾಪಟ್ಟೆ ನಂಗೆ ನನ್ನ ಅಕ್ಕನ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಯಾವ ವಾರದಲ್ಲಿ ಯಾವ ರೀತಿ ಹಾಕಿದ್ರೆ ಭವ್ಯ ಚೆನ್ನಾಗಿ ಕಾಣಿಸ್ತಾಳೆ. ಅಂಡ್ ಸ್ಯಾರೀಸ್ ಬಗ್ಗೆ ತುಂಬಾ ಕೇಳಿದ್ರು ನಂಗೆ. ಅದು ಬಂದು ಅನರ್ಯ ಕೋಟೂರ್ ಅಂತ ಫುಲ್ ಕೊಲಾಬ್ ಮಾಡಿದ್ರು. ಆಕ್ಚುಲಿ ನಂಗೆ ಬಿಗ್ ಬಾಸ್ ಜರ್ನಿ ಪೂರ್ತಿ ನೀಟಾಗಿ ಎಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು ಚೆನ್ನಾಗಿ ಮಾಡಿ. ಅದೊಂಥರ ತಲೆ ಬಿಸಿ ಅಲ್ವಾ ಹೊರಗಿರೋರಿಗೆ, ಅಂದ್ರೆ ನಾವು ಒಳಗಡೆ ಹೆಂಗೋ ಇದ್ಬಿಡ್ತೀರಿ ನೀವು, ಬಟ್ ಹೊರಗಿರೋರಿಗೆ ಒಂದು ಹೊರಗಿನ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ಬೇಕು, ಇನ್ನೊಂದು ಒಳಗ್ ನಿಮಗೇನೋ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ಫೀಲ್ ಆಗ್ತಾ ಇರೋದು. ಹಂಗೆ ಆಗ್ತಿದ್ದು ನಂಗೆ ಬಟ್ಟೆಗಳು ಅದು ಬರ್ತಿದೆ, ನಂಗೆ ಯಾವ್ದು ಸೆಟ್ ಆಗ್ತಿಲ್ಲ, ಎಲ್ಲ ಫುಲ್ ಲೂಸ್ ನಾನು ಕ್ಯಾಮ್ರಾ ಮುಂದೆ ಹೋಗಿ ಹೇಳು, ನಮ್ಗೆ ಏನೇ ಬೇಕು ಅಂದ್ರೆ ಒಂದ್ ಕ್ಯಾಮ್ರಾ ಮುಂದೆ ಹೋಗಿ ಹೇಳ್ಬೇಕು ಮನೆಯಿಂದ ಏನ್ ಬೇಕು ನಮ್ಗೆ, ಪ್ರತಿಯೊಂದು ಡೀಟೇಲ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಬೇಕು ಅಂತಂದ್ರೆ ಹೋಗಿ ಹೇಳ್ಬೇಕಿತ್ತು. ಹೇಳ್ತಾನೆ ಇರ್ತಿದ್ದೆ ನಂಗೆ ಬಟ್ಟೆ ಲೂಸ್ ಆಗ್ತಿದೆ, ಫಿಟ್ಟಿಂಗ್ ಬೇಕು ಅಂತ. ಅದು ಬರ್ತಾನೆ ಇರಲಿಲ್ಲ. ಆಮೇಲೆ ಆಯ್ತು ಅಂತ ಬಿಟ್ಟೆ ನಾನು, ಫಿಟ್ಟಿಂಗ್ ಬರಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಅದೇಂಗೂ ಗೊತ್ತಿಲ್ಲ, ಫಿಟ್ಟಿಂಗ್ ಬರಕ್ ಶುರು ಆಯ್ತು. ಹೌದು, ನನ್ಗೇನ ಜಾಸ್ತಿ ಸ್ಟ್ರೆಸ್ ಇದ್ದಿದ್ದು ಅವ್ರಿಗೆ, ಯಾವ ರೀತಿ ಹಾಕ್ಬೇಕು ಅವಳು, ಯಾವ ರೀತಿ ಕಾಣಿಸ್ಬೇಕು, ಇನ್ನು ಹೊರಗಡೆದೆಲ್ಲ ಹ್ಯಾಂಡಲ್ ಮಾಡ್ಬೇಕಿತ್ತು. ಇನ್ನ ನೀವು ಜೈಲಲ್ಲಿ ಇದ್ದಾಗ ರಜತ್ ಅವ್ರು ಬಂದು ಒಂದು ಮಾತು ಹೇಳ್ತಾರೆ, ಅಂದ್ರೆ ತುಂಬಾ ಓಪನ್ ಆಗಿ ಮಾತಾಡ್ತಾರೆ ನಿಮ್ ಜೊತೆಗೆ. ನಾನು ನಿನ್ಗೊಂದು ಸತ್ಯ ಹೇಳ್ತೀನಿ, ನೀನು ಹೆದರ್ಬೇಡ, ಅಂದ್ರೆ ಬೆಚ್ಚ ಬೀಳ್ಬೇಡ, ನಾನು ಹೇಳೋ ಸತ್ಯ ಕೇಳಿ ಅಂತ. ಅಂದ್ರೆ ನೀನು ಆಟ ಆಡೋ ಬರದಲ್ಲಿ ಮೋಸ ಮಾಡ್ತಿದ್ಯಾ ಅನ್ಸುತ್ತೆ ನನಗೆ ಅಂತ. ಈಗ ರಜತ್ ಅವ್ರು ನಿಮಗೆ ತುಂಬಾ ಕ್ಲೋಸ್ ಇರೋರು ಬಂದು ಆ ಮಾತು ಹೇಳಿದಾಗ ತಗೊಂಡೋದ್ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಆ ಟೈಮಲ್ಲಿ ಯಾವ ತರ ಅನ್ಸ್ತು ನಿಮ್ಗೆ ಅಂತ? ಅಂದ್ರೆ ಮೋಸ ಮಾಡ್ತಿದ್ಯಾ ಅಂತ ಹೇಳಿದ್ರ, ಅಂದ್ರೆ ನೀನ್ ಆಟ ಆಡೋ ಬರದಲ್ಲಿ ಗೆಲ್ಬೇಕು ಅನ್ನೋ ಬರದಲ್ಲಿ ಮೋಸ ಮಾಡ್ತಿದ್ಯಾ ಅನ್ಸುತ್ತೆ. ಅಲ್ಲ, ಗೆಲ್ಬೇಕು ಅನ್ನೋ ಬರದಲ್ಲಿ ನೀನ್ ಆಟನ ನೀನ್ ಮರ್ತು ಎಲ್ಲೋ ಆಡ್ತಿದ್ಯಾ. ನಂಗೆ ಈ ವರ್ಡ್ ಬಟ್ ನನ್ಗೆ ಅದು ಸರಿಯಾಗಿ ನೆನಪಿಲ್ಲ. ಮೋಸ ಅಂತಾನೆ ಅದೇ ಅವ್ರು ನಂಗೆ ಅದಾದ್ಮೇಲೂ ಸ್ವಲ್ಪ ಹೊತ್ತು ಆದ್ಮೇಲೆ ಅದೇ ಹೇಳಿದ್ದು, ನೀನ್ ಆಟ ಆಡೋ ಬರದಲ್ಲಿ ಹೇಗ್ ಆಡ್ತಿದ್ಯಾ ಅಂತ ನಂಗೆ ಗೊತ್ತಾಗ್ತಿಲ್ಲ ಭವ್ಯ, ಅದು ಒಂದು ಕ್ಲಾರಿಟಿ ತಗೋ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ವಾರಗಳ ಕಾಲ ನೀನು ತುಂಬಾ ಸಖತ್ತಾಗಿ ಆಡ್ಕೊಂಡ್ ಬಂದಿದ್ದೆ, ನಾನು ಹೊರಗಡೆಯಿಂದನೂ ನೋಡ್ಕೊಂಡ್ ಬಂದಿದ್ದೀನಿ. ನೀನ್ ಆಟ ಆಡೋ ಒಂದು ಟೈಮಲ್ಲಿ ಯಾರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋದಿಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ನಿನ್ ಡಿಸಿಷನ್ಸ್ ಕರೆಕ್ಟ್ ಆಗಿರುತ್ತೆ, ಅಲ್ಲಿ ಏನೋ ಮಾಡಕ್ ಹೋಗಿ ಆಟ ಆಡೋ ರಬ್ಸ್ದಲ್ಲಿ ಏನೋ ಮಿಸ್ಟೇಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀಯ. ಸೊ ಇಲ್ಲಿ ನಿನ್ಗೆ ಮಿಸ್ಟೇಕ್ಸ್ ಗಳನ್ನ ತಿದ್ಕೊಳ್ಳೋ ಅವಕಾಶ ಇದೆ. ಸೊ ಎಕ್ಸೆಪ್ಟ್ ಅಂದ್ರೆ ಲೈಕ್ ಅದನ್ನ ಎಕ್ಸೆಪ್ಟ್ ಮಾಡ್ಲೇಬೇಕು. ಇವಾಗ ನೀನ್ ಮಾಡ್ಕೊಂಡಿದ್ಯಾ, ಅದು ಖುಷಿ ಇದೆ. ಬಟ್ ನೆಕ್ಸ್ಟ್ ಇದಾದಾಗ ಅದನ್ನ ಮತ್ತೆ ಇದನ್ನ ಮಾಡ್ಕೊಳಕ್ ಹೋಗ್ಬೇಡ. ಬಟ್ ನಂಗೆ ರಜತ್ ಏನ್ ಸರಿಯಾಗಿ ಹೇಳಿದ್ರು ಅದೇ, ಬಿಕಾಸ್ ತುಂಬಾ ಕಾನ್ವರ್ಸೇಷನ್ ಮಾತಾಡಿದ್ವಿ ನಾವು ಜೈಲ್ ಹತ್ರ ಕೂತ್ಕೊಂಡು, ಆಲ್ಮೋಸ್ಟ್ 1 hour 1.5 hour ಮೇಲೆ ಕೂತ್ಕೊಂಡು ಮಾತಾಡಿದೀವಿ. ಸೊ ಅದೇ ಹೇಳಿದ್ರು, ಆಟ ಆಡೋ ಬರದಲ್ಲಿ ಮಿಸ್ಟೇಕ್ ಹಿಂಗೆ ಹೇಳ್ತಾರೆ. ನಾನೊಂದ್ ಸತ್ಯ ಹೇಳ್ತೀನಿ, ತಡ್ಕೊಳ್ಳೋ ಶಕ್ತಿ ಇದ್ಯಾ ಅಂತ ಕೇಳಿ. ಅಂದ್ರೆ ಹಿಂಗ ಆಟ ಆಡೋ ಬರದಲ್ಲಿ ನೀನೆಲ್ಲೋ ಮೋಸ ಮಾಡ್ತಿದ್ಯಾ ಅಂದ್ರೆ ನಿನ್ ಗೊತ್ತಿದ್ದು ಆಗ್ತಿರ್ಬೋದು, ಗೊತ್ತಿಲ್ಲೂ ಆಗ್ತಿರ್ಬೋದು ಅನ್ನೋ ಆಂಗಲ್ ಅಲ್ಲಿ ಹೇಳ್ತಾರ ಅವರು. ಅಂಡ್ ನೀನ್ ಮಾಡ್ತಾ ಇರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ತಾರೆ. ಸೊ ಅದಾದ್ಮೇಲೆ ಅದೇ ಹೇಳಿರೋದು, ಆಟ ಆಡೋ ಟೈಮಲ್ಲಿ ಎಸ್ ಎಲ್ರ ಕಡೆಯಿಂದನೂ ಮಿಸ್ಟೇಕ್ ಆಗಿದೆ, ಬಟ್ ನೀನ್ ಅದನ್ನ ಎಕ್ಸೆಪ್ಟ್ ಮಾಡಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಇಷ್ಟ ದಿನ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ಯಾ, ಯಾವ್ದೋ ಒಂದ್ ಮಿಸ್ಟೇಕ್ ಇಂದ ಎಲ್ಲೋ ಹೈಲೈಟ್ ಆಗಿ ನಿನ್ನ ಆಟಕ್ಕೆ ತೊಂದರೆ ಆಗ್ಬಾರ್ದು ಅಂತ ಸುಮಾರು ವಿಚಾರಗಳು ರಜತ್ ಹೇಳಿದ್ರು. ನಂಗೆ ಅವಾಗ ಆಟ ಆಡ್ಬೇಕಾದ್ರೆ ಯಾಕೆ ಅಷ್ಟೊಂದು ಅನ್ಕಾನ್ಶಿಯಸ್ ಆಗಿ ಆಡ್ತಿದ್ದೀನಿ ಅನ್ನೋದು ನನಗೂ ಒಂದಷ್ಟು ತಲೆಯಲ್ಲಿ ಹೊಡೆದಿದೆ. ಯಾಕೆ ಅಷ್ಟು ವಾರಗಳ ಕಾಲ ನಾನು ಅಷ್ಟು ಚೆನ್ನಾಗಿ ಕಾನ್ಶಿಯಸ್ ಇಂದ ಆಡಿದ್ದೀನಿ, ಯಾಕೆ ಇವಾಗ ಇಷ್ಟೊಂದು ಅನ್ಕಾನ್ಶಿಯಸ್ ಆಗಿ ನನ್ನ ಮಿಸ್ಟೇಕ್ಸ್ಗಳು ಬಿಕಾಸ್ ಆ ಮಿಸ್ಟೇಕ್ ನಾನು ಮಾಡಿದ್ದೀನಿ ಅಂತ ನನಗೆ ಕ್ವಶನ್ ಮಾರ್ಕ್ ಬಂದಿದೆ. ರಜತ್ ಹತ್ರ ನಾನು ಕುತ್ಕೊಂಡು ಅದೇ ಮಾತಾಡ, ನಾನು ರಜತ್ ಮಿಸ್ಟೇಕ್ಸ್ ಮಾಡಿದೆ ಅಂತ ನಂಗೆ ನೆನಪು ಆಗ್ತಿಲ್ಲ. ದಟ್ ಮೀನ್ಸ್ ಆಟದ ರಪ್ಸ್ದಲ್ಲಿ ನನಗೆ ಅದೇನ್ ಮಾಡ್ತಿದ್ದೆ ಅಂತ ನಂಗೆ ಗೊತ್ತಾಗ್ತಿಲ್ಲ, ಕ್ಲಾರಿಟಿ ಸಿಕ್ತಿಲ್ಲ ಅಂತ ಹೇಳಿದಾಗ ರಜತ್ ಓಕೆ ಇವಾಗ ಮುಗೀತು, ಲೀವ್ ದಿಸ್ ನೆಕ್ಸ್ಟ್. ಓಕೆ, ರಜತ್ ಅವರಿಗೆ ತುಂಬಾ ಹೇಳ್ತಾರೆ, ಅಂದ್ರೆ ನೀವು ಭವ್ಯನಿಗೆ ಫೇವರ್ ಮಾಡಿದ್ರಿ, ಅವರು ಕ್ಯಾಪ್ಟನ್ ಆಗಿದ್ದಾಗ ಗೇಮ್ಸ್ ಎಲ್ಲ ಆಡುವಾಗ ನೀವು ಭವ್ಯನಿಗೆ ಫೇವರ್ ಮಾಡಿದ್ರಿ ಅನ್ಸುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಶನ್ ರೈಸ್ ಆಗುತ್ತೆ ಮನೆಯಲ್ಲಿ. ಅವಾಗ ಅವರು ಬಂದು ನಿಮ್ಮ ಹತ್ರ ಅಂದ್ರೆ ಮಾತಾಡ್ತಾರೆ, ನೋಡಿ ನಿನ್ನಿಂದ ನಾನು ಹಿಂಗ್ ಅನ್ಸ್ಕೊಂಡೆ ನೀನ್ ಮಾಡಿದ್ದಕ್ಕೆ ಅಂತ ಹೇಳ್ಬಿಟ್ಟು. ಇದೇ ಕಾರಣಕ್ಕೆ ನಿಮ್ಮನ್ನ ನಾಮಿನೇಟ್ ಕೂಡ ಮಾಡ್ಬಿಡ್ತಾರೆ. ಮೋಸ್ಟ್ಲಿ ಅವ್ರು ಆಲ್ರೆಡಿ ನಿಮ್ ಕ್ಲೋಸ್ ಫ್ರೆಂಡ್. ಇಷ್ಟ ದಿನವರೆಗೂ ನಾನು ಈ ತರದೊಂದು ಮಾತೇ ಕೇಳಿರ್ಲಿಲ್ಲ, ಬಟ್ ನಿನ್ನಿಂದ ಈ ತರ ನಾನು ಕೇಳ್ಬಿಟ್ಟೆ ಅಂತ ಹೇಳ್ತಾರೆ. ಅವಾಗ ಯಾವ ರೀತಿ ತಗೊಂಡ್ರಿ ಅದನ್ನ ನೀವು ಅಂತ? ಅಂದ್ರೆ ಅದು ನನ್ನಿಂದ ಅಂತ ಹೇಳ್ದಾಗ ನಾನು ರಜತ್ಗೂ ಅದೇ ಕ್ಲಾರಿಟಿ ಸುಮಾರು ಸಲ ಕೊಟ್ಟಿದ್ದೀನಿ. ರಜತ್ ಇಲ್ಲಿರೋ ಒಪಿನಿಯನ್ ನನಗೆ ಮ್ಯಾಟ್ರ್ ಆಗಿಲ್ಲ. ದ ವೇ ಅಂದ್ರೆ ನೀವ್ ಹೇಗ್ ತಗೊಳ್ತೀರ ಅದ್ರ ಮೇಲೆ ಡಿಪೆಂಡ್. ನನ್ನಿಂದ ಅಂತ ನಿಮ್ಗೆಲ್ಲಾದ್ರೂ ಅನ್ಸಿದ್ಯಾ, ನಿಮ್ಮಿಂದ ನನ್ ಫೇವರಿಸಮ್ ಆಗಿದೆ ಅಂತ ನಿಮ್ಗೆಲ್ಲಾದ್ರೂ ಅನ್ಸಿದ್ಯಾ? ಅಂಡ್ ಲಾಸ್ಟ್ ಅಲ್ಲಿ ಫ್ರಸ್ಟ್ರೇಷನ್ ನೋಡಿಯೋದಿದ್ರಲ್ಲೂ ಅದೇ ಅಂದ್ರು, ನಂಗೆಲ್ಲೋ ಬ್ಲಾಕ್ ಮಾರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಅದು ಸೂಟ್ ಆಗಲ್ಲ, ತಗೋಬೇಡಿ. ಬ್ಲಾಕ್ ಮಾರ್ಕ್ ನನ್ನಿಂದನೂ ಆಗಿಲ್ಲ, ನಿಮ್ಮಿಂದನೂ ಆಗಿಲ್ಲ. ಇವ್ರುಗಳ ಒಪಿನಿಯನ್ ಇಂದ ನೀವು ತಲೆ ಕೆಡ್ಸ್ಕೊಂಡಿದ್ದೀರಾ. ಸೊ ಇವ್ರುಗಳ ಒಪಿನಿಯನ್ ನೀವು ತಲೆ ಕೆಡ್ಸ್ಕೊಳ್ದೆ ಹೋದ್ರೆ ಯಾವ್ದೇ ರೀತಿ ನಿಮ್ಗೆ ಸ್ಟ್ರೆಸ್ ಆಗೋದಿಲ್ಲ.
ಅಂತ ಹೇಳಿದಾಗ ಅವರು ಹೌದು ನನಗೆ ಹೇಳ್ಕೋಬಾರ್ದಿತ್ತು ಅಂತ ಹೇಳಿದ್ರು. ಬಟ್ ಅದೇ ಅಲ್ಲಿ ಮಾತಾಡುವಾಗ ನಾಮಿನೇಷನ್ ಅಂತ ಬಂದಾಗ ಆಟ ಆಡುವಾಗ ನಾವ್ ಏನ್ ಆಡ್ತಿದ್ವಿ ಏನ್ ಮಾಡ್ತಿದ್ವಿ ನಮಗ್ ಅರ್ಥನೇ ಆಗ್ತಿರ್ಲಿಲ್ಲ ಫ್ರಸ್ಟ್ರೇಷನ್ ಅಲ್ಲಿ. ಮುಗ್ದು ಒಂದ್ 1/4 ಗಂಟೆ ಆದ್ಮೇಲೆ ಯೋಚನೆ ಮಾಡಕ್ ಕೂತಾಗ ಹೌದಲ್ವಾ ನಾವ್ ಹಿಂಗ್ ಮಾತಾಡಿದ್ವಲ್ಲ ಹಿಂಗ್ ಆಟ ಆಡಿದ್ವಲ್ಲ ಯಾಕೆ ಅನ್ನೋಷ್ಟು ಕ್ವಶನ್ ಮಾರ್ಕ್ ಬರ್ತಿದ್ದು. ಸಿಚುಯೇಷನ್ಸ್ ನಮ್ನ ಹೆಂಗ್ ಉಲ್ಟಾ ಪಲ್ಟಾ ಮಾಡ್ತಿತ್ತು. ಅಲ್ಲಿ ಒಂದು ಇವಾಗೆಲ್ಲ ಕುತ್ಕೊಂಡು ಜೇ ನಿನಗೂಡು ನಾವೆಲ್ಲ ಆಡ್ತಿದ್ವಿ, ಎಲ್ಲಿ ಜೇನುಗೂಡೆಲ್ಲ ಅನ್ಕೊಂಡು ನೋಡ್ತಿದ್ವಿ. ಸೊ ಬಿಗ್ ಬಾಸ್ ಅನ್ನೋದು ಲೈಕ್ ಸಖತ್ ಹೇಳ್ಕೊಟ್ಟಿದ್ದೆ ಸಿಚುಯೇಷನ್ಸ್ ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು, ಹೇಗ್ ರಿಯಾಕ್ಟ್ ಮಾಡ್ಬೇಕು, ಎಲ್ಲಿ ಏನ್ ಮಾತಾಡ್ಬೇಕು ಅಂತ. ಇನ್ನ ಭವ್ಯ ಅವ್ರದ್ದು ಇನ್ನೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು ಮನೆದು. ಏನಂದ್ರೆ ಈ ಕಲರ್ ವಾಟರ್ ಇಟ್ಕೊಂಡದ್ದು, ಅಂದ್ರೆ ಒಂದು ಬಾಟಲ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಕಲರ್ ವಾಟರ್ ಇಟ್ಕೊಂಡು ಅದನ್ನ ಸೇವ್ ಮಾಡ್ಕೊಬೇಕು. ಇನ್ನೊಬ್ರು ಇದ್ರಲ್ಲಿ ರೋಪಲ್ಲಿ ಹೊಡಿತಾ ಇರ್ತಾರೆ, ರಜತೆ ಕ್ಯಾಪ್ಟನ್ ಇರ್ತಾರೆ, ಅವಾಗ ಉಸ್ತುವಾರಿನವರೇ ಇರ್ತಾರೆ. ಆ ಟೈಮಲ್ಲಿ ಗೌತಮಿ ಅವ್ರೇನೋ ಹೇಳ್ಬೇಕಾದ್ರೆ ಭವ್ಯ ಅವರು ಬೆಕ್ ತರ ಸೌಂಡ್ ಮಾಡ್ತಾರೆ ಅಲ್ಲಿ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು. ಭವ್ಯ ಯಾಕೆ ಸೌಂಡ್ ಮಾಡಿದ್ದು, ಯಾರಿಗ್ ಮಾಡಿದ್ದು ಅಂತ. ಹೌದಾ ನೆನ್ಪಿಲ್ಲ, ನಾನು ಅದೇ ಹೇಳಿಲ್ವಾ ಆಟಾಡೋ ಟೈಮಲ್ಲಿ ಏನ್ ಆಡ್ತಿದ್ವಿ ಏನ್ ಮಾತಾಡ್ತಿದ್ವಿ ಏನು ಗೊತ್ತಾಗ್ತಿಲ್ಲ. ಇವಾಗಂತ ಅಲ್ಲಿಂದ ಬಂದ್ಮೇಲಿಂದ ಯಾರಾದ್ರೂ ಇದ್ರಲ್ಲಿ ಜನರಲ್ ಹಿಂಗ್ ಕ್ವಶನ್ ಕೇಳ್ದ ಹೌದಾ ಯಾವಾಗ ಮಾಡಿದ್ದೆ ಯಾವಾಗ ಏನ್ ಮಾಡಿದ್ದೆ ಅಂದ್ರೆ ಬಿಕಾಸ್ 120 ದಿನ ತಲೆಯಲ್ಲಿ ಇರ್ಬೇಕಂದ್ರೆ ಸ್ವಲ್ಪ ಕಷ್ಟ. ಬಟ್ ಯಾವಾಗ ಮಾಡಿದ ಒಟ್ನಲ್ಲಿ ರೇಗ್ಸಿದೀನಿ, ಏನೋ ರೇಗ್ಸಿದೀನಿ, ಬಟ್ ಯಾಕೆ ಹಂಗ್ ಮಾಡ್ದೆ ಅಂತ ಗೊತ್ತಿಲ್ಲ. ಅಲ್ಲ ಭವ್ಯ ಅವರು ಇದೇನು ಸ್ಮಾರ್ಟ್ ಆನ್ಸರಾ ಅಥವಾ ಹೆಂಗೆ ಪರ್ಫೆಕ್ಟ್ ಆನ್ಸರಾ ಅಂತ ಇದು? ಹಂಗೆಲ್ಲ ಸಿಚುಯೇಷನ್ ಏನ್ ರಿಯಾಕ್ಟ್ ಮಾಡ್ಬೇಕು ಹಂಗ್ ಮಾಡಿರ್ತೀನಿ. ಬಿಕಾಸ್ ನನ್ಗೆ ಅದನ್ನ ಸಿಚುಯೇಷನ್ ಅಲ್ಲಿ ಇದ್ದಾಗ ಅಲ್ಲೇ ರಿಯಾಕ್ಟ್, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ತರ ಇರ್ಬೇಕು. ಮತ್ತೆ ಅದನ್ನ ನಂಗೇನಂದ್ರೆ ಕ್ಯಾರಿ ಓವರ್ ಮಾಡ್ಕೊಂಡ್ ಮುಂದಕ್ಕೆ ಹೋದ್ರೆ ಅದು ನನ್ನ ಆಟಕ್ಕೂ ಚೆನ್ನಾಗಿರಲ್ಲ, ನೆಕ್ಸ್ಟ್ ಬರೋ ಆಟಕ್ಕೂ ಅವ್ರಿಗೂ ಸರಿ ಹೋಗಲ್ಲ, ನಂಗೂ ಸರಿ ಹೋಗಲ್ಲ. ಬಿಕಾಸ್ ಒಂದೇ ಟೀಮಲ್ಲಿ ನೆಕ್ಸ್ಟ್ ಆಡ್ಬೇಕು ಅಂದ್ರೆ ಅದಿಬ್ರಿಗೂ ಮೈಂಡ್ ಸೆಟ್ ವರ್ಕೌಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಚೆನ್ನಾಗಿದ್ದೀರಾ ಹಿಂಗ್ ಮಾಡಿ. ಅಲ್ಲ ಭವ್ಯನಿಗೆ ಏನ್ ಕ್ಯಾಟ್ಸ್ ಅಂದ್ರೆ ತುಂಬಾ ಇಷ್ಟನಾ ಅಂತ? ಏನಕ್ಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ, ಒಂದ್ಸಲ ಐಶ್ವರ್ಯನಿಗೂ ಮಾಡ್ತೀರಿ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನೀವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅನ್ಸ್ತೀರಿ, ಅಂದ್ರೆ ಸ್ಟಾರ್ಟಿಂಗ್ ವೀಕ್ ಅಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಯಾಕೋ ಇಬ್ರಿಗೂ ವೈಬೆ ಮ್ಯಾಚ್ ಆಗೋದಿಲ್ಲ. ಐಶ್ವರ್ಯಂಗೂ ಇದೇ ತರ ಬೆಕ್ ತರ ಸೌಂಡ್ ಮಾಡ್ತೀರಿ, ಅವ್ರು ಬಂದು ಸಿಕ್ಕಾಪಡೆ ಕಿರ್ಚಾಡಿ ಹೋಗ್ತಾರೆ. ಯಾಕೆ ಭವ್ಯನ್ಗೆ ಅಷ್ಟೊಂದು ಇಷ್ಟನಾ ಬೆಕ್ಕಂದ್ರೆ? ನಂಗೆ ಗೊತ್ತಿಲ್ಲ, ಅಂದ್ರೆ ಪೆಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಡಾಗ್ಸ್, ಕ್ಯಾಟ್ಸ್, ಅದೆಲ್ಲ ಎಲ್ಲ ಬರ್ಡ್ಸ್ ಗಿಡ್ಸ್ ಎಲ್ಲ ಇಷ್ಟ. ಬಟ್ ಅಲ್ಲಿ ಸಿಚುಯೇಷನ್ ಒಂದ್ಸಲ ಯಾವ್ದೋ ಕೋಗಿಲೆ ತರನು ಸೌಂಡ್ ಮಾಡಿದೀನಿ, ಕೂ ಕೂ ಅಂತ ಯಾವ್ದೋ ಇದಕ್ಕೆ ಬೆಕ್ ತರ ಸೌಂಡ್ ಮಾಡಿದೀನಿ. ಸೊ ಹೌದು, ನಾನು ಐಶು ಸಿಕ್ಕಾಪಟ್ಟೆ ಜಗಳ ಆಡಿದೀವಿ. ಅಂಡ್ ಅದೇ ಹೇಳಿದ್ದೆ ನಾನು ಐಶುಗೆ, ಐಶು ಈ ಮನೆ ನಮ್ಗೆ ಹಿಂಗ್ ಆಡಿಸ್ತಿದೆ ಅಂಡ್ ಇಲ್ಲಿನ ಸಿಚುಯೇಷನ್ ನಮ್ಗೆ ಹೀಗೆ ರಿಯಾಕ್ಟ್ ಆಗ್ತಿದೆ, ಬಟ್ ಇದನ್ನ ನಾನು ಹೊರಗಡೆ ಹೋದ್ಮೇಲೆ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಬಟ್ ನೀವ್ ಹೇಳ್ಬಿಡ್ತೀರಿ ಒಂದ್ ಕಡೆ, ನಾನ್ ಹೊರಗೋದ್ರೆ ಐಶ್ವರ್ಯನ್ ಮಾತಾಡ್ಸಲ್ಲ ಇನ್ನ. ಅದು ಹೇಳಿದೆ ನನ್ಗೆ, ಆಮೇಲೆ ಹೇಳಿದೆ ಇಲ್ಲ ಐಶು ಸಾರಿ ನಾನು ಹೇಳ್ಬಾರ್ದಿತ್ತು ಅದನ್ನ, ಬಟ್ ಅದನ್ನ ಇಲ್ಲಿಗೆ ಬಿಟ್ಟು ಹೊರಗಡೆ ಆದ್ಮೇಲೆ ತುಂಬಾ ಚೆನ್ನಾಗಿರೋಣ. ಬಿಕಾಸ್ ಒಳಗಡೆ ಸಿಚುಯೇಷನ್ ಎಲ್ರು ಅದೇ ಹೇಳ್ತಿದ್ದು, ಇಲ್ಲಿನ ಸಿಚುಯೇಷನ್ಗೆ ಎಲ್ರು ಹಿಂಗ್ ಆಟಾಡ್ಲೇಬೇಕು ಆಗುತ್ತೆ, ಇಟ್ಸ್ ಕಾಮನ್. ಬಟ್ ಅದನ್ನ ಇಲ್ಲಿಗೆ ಮರ್ತು ಹೊರಗಡೆ ಆದ್ಮೇಲೆ ಚೆನ್ನಾಗಿರೋಣ. ಮಾತಾಡಿದ್ರೆ ಐಶ್ವರ್ಯ ಜೊತೆ ಹೊರಗೆ ಬಂದ್ಮೇಲೆ ಫಿನಾಲೆಲ್ಲಿ ಮಾತಾಡಿದ್ವಿ, ಆರಾಮಾಗಿದ್ವಿ. ಅದಾದ್ಮೇಲೆ ಫಿನಾಲೆ ಮುಗಿಸ್ಕೊಂಡ್ಮೇಲೂ ಯಾಕೆ ಇಷ್ಟ ಬೇಗ ಹೋಗ್ತಿದ್ಯಾ ಇರು ಅಂತಂದ್ಲು. ಯಾರು ಫ್ರೆಂಡ್ಲಿ, ಬಟ್ ಆ ಮನೆಯಲ್ಲಿ ಏನಿತ್ತು ಅದನ್ನೆಲ್ಲರೂ ಅಲ್ಲಿಗೆ ಬಿಟ್ಟಿದ್ದೀವಿ, ಯಾರು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿಲ್ಲ. ಓಕೆ, ಇನ್ನ ಇನ್ ಕೇಸ್ ಏನಾದ್ರು ಅಲ್ಲಿ ನಿಮ್ಮನ್ ಬಿಟ್ಟು ಇನ್ನ 18 ಜನ ಏನಿದ್ದಾರೆ, ಅವರಲ್ಲಿ ಯಾರ್ದಾದ್ರೂ ಇವ್ರದ್ದು ಫ್ರೆಂಡ್ಶಿಪ್ಪೇ ಬೇಡಪ್ಪ ನನಗೆ ಅಂತ ಅನ್ಸಿರೋದು ಯಾರಾದ್ರೂ ಇದ್ಯಾ? ಅವ್ರ ಜೊತೆ ಫ್ರೆಂಡ್ಶಿಪ್ಪೇ ಕಂಟಿನ್ಯೂ ಮಾಡೋದ್ ಬೇಡ ಇನ್ನ ಅಂತ? ನಿಜ ಖಂಡಿತ ಯಾರ ಜೊತೆನೂ ಮಾಡಬಾರ್ದು ಅಂತ ಏನ್ ಅನ್ಸಿಲ್ಲ ನನ್ಗೆ. ಬಿಕಾಸ್ ಒಬ್ರೊಬ್ರು ಪರ್ಸನಾಲಿಟಿ ಒಂದೊಂದ್ ತರ ಇದೆ. ಸಮ್ಟೈಮ್ಸ್ ಒಬ್ರು ಆನ್ ಫೇಸ್ ಹೇಳ್ತಾರೆ, ಅದ್ ನಮ್ಗೆ ಇಷ್ಟ ಆಗಲ್ಲ. ಆಮೇಲೆ ಅರ್ಥ ಆಗುತ್ತೆ ಅವ್ರ ವ್ಯಕ್ತಿತ್ವ ಇರೋದೇ ಹಾಗೆ ಅಂತ. ಕೆಲವೊಬ್ರು ಚೆನ್ನಾಗಿದ್ದು ಇನ್ನೊಂದ್ ರೀತಿಲಿ ಹೇಳಿದಾಗ ಅವಾಗ ನಮ್ಗೆ ಅರ್ಥ ಆಗ್ತದೆ, ಓಕೆ ಇವ್ರು ಇರೋದೇ ಹೆಂಗೆ. ಸೊ ಒಬ್ರೊಬ್ರದ್ದು ಅಲ್ಲೇನು 19 ಜನ ಇದ್ರು, ಒಬ್ರೊಬ್ರು ಪರ್ಸನಾಲಿಟಿ ಒಂದೊಂದ್ ತರ ಇತ್ತು. ಸೊ ಇವ್ರ ಜೊತೆ ಮಾತಾಡಬಾರ್ದು, ಅವ್ರ ಜೊತೆ ಏನಿಲ್ಲ, ಖುಷಿಯಾಗಿರೋ. ಯಾರ ಜೊತೆ ಲೈಫ್ ಲಾಂಗ್ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಸತ್ತೆ? ಒಂದು 3-4 ಜನ ಇದ್ದಾರೆ. ಫಸ್ಟ್ ವಿಕ್ಕಿ, ಅನು, ಧರ್ಮ, ಮಾನಸ, ರಜತ್, ರಂಜಿತ್, ಎಲ್ರ ಜೊತೆ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ಬೇಕು ಅಂತಾನೆ ಇರೋದು. ಬಟ್ ಜರ್ನಿ ಹೇಗ್ ತಗೊಂಡೋಗುತ್ತೋ, ಅವ್ರ ಜೊತೆ ಹೇಗಿರ್ಸುತ್ತೋ ಅದ್ರ ಮೇಲೆ ಇನ್ನ ಇದು ಮನೆಗೆ ಒಳಗಡೆ ಎಲ್ಲ ತುಂಬಾ ಜನ ಬರ್ತಾರೆ, ಅಂದ್ರೆ ಹೋಗಿರೋ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಮನೆಗೆ ವಾಪಸ್ ಬರ್ತಾರೆ, ಒಂದಿನದ ಮಟ್ಟಿಗೆ ಇರ್ತಾರೆ ಬೆಳಗ್ಗೆ ಸಂಜೆವರೆಗೂ. ಆ ಟೈಮಲ್ಲಿ ಗೋಲ್ಡ್ ಸುರೇಶ್ ಅವರು ಒಂದು ಬಾಂಬ್ ಸಿಡಿಸ್ತಾರೆ. ಆಕ್ಚುಲಿ ಅದಕ್ಕಿಂತ ಮುಂಚೆ ಚೈತ್ರ ಅವರು ಹೊರಗಡೆ ಬಂದು ಒಂದು ಬಾಂಬ್ ಸಿಡಿಸಿರ್ತಾರೆ. ಇಂಟರ್ವ್ಯೂನಲ್ಲಿ, ನಮ್ದೇ ಇಂಟರ್ವ್ಯೂನಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ಚೈತ್ರ ಅವರು ಇದೇ ಮಾತು ಹೇಳಿದ್ದಾರೆ. ಅವರು ಹೌದು ತ್ರಿವಿಕ್ರಮ್ ಭವ್ಯ ಅವ್ರಿಗೆ ಪ್ರಪೋಸ್ ಮಾಡಿದ್ದಾರೆ, ನನ್ನ ಹತ್ರ ಬಂದು ಹೇಳಿದ್ರು
ಅದೆಲ್ಲ ಸುಳ್ಳು. ವಿಕ್ಕಿದೆ ನೆಕ್ಸ್ಟ್ ಇಂಟರ್ವ್ಯೂ ಮಾಡ್ತೀರಲ್ಲ, ವಿಕ್ಕಿ ಹತ್ರ ಕ್ಲಾರಿಟಿ ಅಲ್ಲ, ವಿಕ್ಕಿ ಅವ್ರದ್ದು ಇಂಟರ್ವ್ಯೂ ಮಾಡಿ ಕ್ಲಾರಿಟಿ ತಗೊಂಡ್ವಿ. ಬಟ್ ಚೈತ್ರ ಅವ್ರು ಹೇಳಿದ್ ಇದೇ ಜಾಗದಲ್ಲಿ ಕುತ್ಕೊಂಡು ಈ ಹೇಳಿದ್ರು. ಜಾಗದಲ್ಲಿ ಇವಾಗ ಭವ್ಯ ಕೂತಿದ್ದಾಳಲ್ವಾ? ಕ್ಲಾರಿಟಿ ತಗೊಂಡ್ಬಿಡೋಣ. ಇಲ್ಲ, ನಿಜ, ಟು ಬಿ ಫ್ರಾಂಕ್ ಎಲ್ರು ಏನ್ ಅನ್ಕೊಂಡಿದ್ರು ಅದಿಲ್ಲ. ವಿಕ್ಕಿ ನನ್ನ ಫ್ರಮ್ ದ ಡೇ ಒನ್ ಒಂದು ಚಿಕ್ಕ ಹುಡುಗಿ ಲಿಲ್ಲಿ ಪುಟ್ಟು ಅದೇನ್ ಕೊಟ್ಟಿದಾರಲ್ಲ ನನ್ನ ತಮ್ಮನ್ ತರ ಟ್ರೀಟ್ ಮಾಡ್ತೇನೆ. ಎಕ್ಸಾಕ್ಟ್ಲಿ ಅನ್ಕೊಂಡಿಲ್ಲ. ಚೈತ್ರ ಅವ್ರು ಹೇಳಿದ್ದಕ್ಕೆ ಅನ್ಕೊಳ್ತಾ ಇದ್ರಿ, ಪ್ರಶ್ನೆ ಕೇಳ್ತಿದ್ರಾ? ಚೈತ್ರ ಅವ್ರು ಹೇಳಿದ್ರೆ ಅವ್ರು ಅಲ್ಲ, ನಾನ್ ಕ್ಲಾರಿಟಿ ಕೊಡ್ಬೇಕಲ್ಲ, ನನ್ ಏನ್ ತಮ್ಮ ಗಿಮ್ಮ ಅನ್ಕೊಂಡ್ ಕರ್ದಿದ್ರು ಅದಂತೂ ಟ್ರೂ. ಬಟ್ ಇವಾಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಎಷ್ಟೋ ಅನುಗೂ ಅಥವಾ ನನಗೆ ಮಾನಸಂಗೆ ನಮ್ನೆಲ್ಲ ಹುಡುಗರ ತರನೇ ಟ್ರೀಟ್ ಮಾಡಿದ್ರು ತ್ರಿವಿಕ್ರಮ್. ನಮ್ಗೆ ಲವ್ ಯು ಅಂತ ಹೇಳಿದಾರೆ, ಮಿಸ್ ಯು ಅಂತ ಹೇಳಿದಾರೆ. ದಟ್ ಡಸಂಟ್ ಮೀನ್ ಆ ಒಂದು ಲವ್ ಯು ಮಿಸ್ ಯು ಬೇರೆ ಸ್ಥಾನಕ್ಕೆ ತಗೊಂಡೋಗಿಡುತ್ತೆ. ಲೈಕ್ ಡಿಪೆಂಡ್ ಹೌ ಯು ಸಿ ಅಂಡ್ ಹೌ ವಿ ರಿಯಾಕ್ಟ್ ಅಷ್ಟೇ. ಆ ಒಂದು ಬಾಂಡಿಂಗ್ ಅಲ್ಲಿ ಹೇಳಿದ್ರೆ ಹೊರ್ತು ಬೇರೆ ರೀತಿ ಏನಿಲ್ಲ ಅಷ್ಟೇ. ಓಕೆ, ಇನ್ನ ನಮ್ದು ಒಂದೇ ಒಂದು ರಿಕ್ವೆಸ್ಟ್ ಸಜೆಷನ್ ಏನಿಲ್ಲ. ಚೈತ್ರ ಅವರು ನಮ್ಮ ಇಂಟರ್ವ್ಯೂ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಆಮೇಲೆ ಒಂದ್ಸತಿ ನೀವು ನೋಡಿ, ಆಯ್ತಾ? ನಾನು ಅದನ್ನ ನೋಡ್ದೆ, ಫಿನಲ್ ಅಲ್ಲಿ ಹೇಳ್ದೆ. ಏನಂದ್ರು ಚೈತ್ರ ಅವ್ರಾಗ? ಇದು ನಾನು ಹಾಗೆಲ್ಲ ಹೇಳಕ್ ಹೋಗಿದ್ದು ಭವ್ಯ, ಅದು ಹೇಗೋ ಹೇಳಕ್ ಹೋಗ್ದೆ. ನಂಗೆ ವಿಕ್ಕಿಯನ್ನ ಹೇಳಿದ್ದು ಒಂಥರ, ನಾನು ಅಲ್ಲಿ ಹೇಳಿರೋದು ಒಂಥರ, ನಾನು ಅದು ಕ್ಲಾರಿಟಿ ಕೊಡ್ತೀನಿ ಅಂದ್ರೆ ನೀವು ಮಾಡ್ತೀನಿ ಚೈತ್ರಕ್ಕ ಅಂತ ಅಂದೆ. ಸಾರಿ ಅದ್ರಿಂದ ಬೇಜಾರಾಗಿದ್ರೆ ಅಂತಂದ್ರು. ಇಲ್ಲ ಪರವಾಗಿಲ್ಲ ಬಿಡಿ, ಅದು ಆಗ್ಲೇ ನಾನು ಇವಾಗ ಸಾರಿ ಕೇಳಿ ನೀವು ಏನೋ ಪ್ರಶ್ನೆ, ನನ್ಗೂ ಏನಿಲ್ಲ, ಎಲ್ಲ ಅರ್ಧ ಆಡೋಗಿದೆ. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ಹೋದಾಗ. ನಾನು ವಿಕ್ಕಿ ಏನಿದೀವೋ ಅದಕ್ಕೆ ನಮ್ದು ಇಂಟರ್ವ್ಯೂದಾಗ ನಾವು ಕ್ಲಾರಿಟಿ ಕೊಡ್ತೀವಿ. ವೆರಿ ನೈಸ್, ವೆರಿ ನೈಸ್. ಇನ್ನ ನಿಮ್ಗೆ ಮತ್ತೆ ಒಂದ್ಸಲ ಏಜ್ ಮ್ಯಾಟರ್ ಬಂದ್ಬಿಡತ್ತೆ. ಇವಾಗ ನೀವು 25 years, ಮಂಜಣ್ಣ ಅವರು 38 years. ನಿಮ್ಮಿಬ್ರು ಮಧ್ಯೆ ಸಾಕಷ್ಟು ಬಾರಿ ದೊಡ್ಡ ದೊಡ್ಡ ಗಲಾಟೆಗಳೇ ಆಗ್ಬಿಟ್ಟಿದೆ. ಅದಾದ್ಮೇಲೆ ಅಂದ್ರೆ ನಿಮಗೆ ಯಾವಾಗ ಅದು ಅಂದ್ರೆ ಏನಾದ್ರು ರಿಗ್ರೆಟ್ ಅನ್ಸಿದ್ಯಾ? ಅಂದ್ರೆ ನಾನು ಅಂದ್ರೆ ಏಜ್ ಅಲ್ಲಿ ಅಷ್ಟು ದೊಡ್ಡವರು ಅಂಡ್ ಅಣ್ಣ ಅಂತ ಕೂಗ್ತಾ ಇದ್ದೆ, ಅವ್ರ ಜೊತೆ ನಾನು ಏನಾದ್ರು ಹಿಂಗ್ ಗಲಾಟೆ ಮಾಡ್ಬಾರ್ದಿತ್ತು, ಆತರ ಏನಾದ್ರು ಯಾವಾಗಾರು ಫೀಲ್ ಆಗಿದ್ಯಾ ನಿಮ್ಗೆ? ಅಂದ್ರೆ ನೀವು ಒಂದ್ ಕಡೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀರಾ ಮಂಜಣ್ಣ ಅಂತ ಕರಿಬೇಕು ಅಂತ ನಾನೆಲ್ಲೂ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಮಂಜು ಅವರೇ ಅಂತ ಹೇಳ್ತೀರಾ. ಸೊ ಅಂದ್ರೆ ಆಮೇಲೆ ಏನಾದ್ರು ಅಂದ್ರೆ ರಿಗ್ರೆಟ್ ಏನಾದ್ರು ಆಯ್ತು ನಿಮ್ಗೆ? ಅಂದ್ರೆ ನಾನು ಹಂಗ್ ಮಾತಾಡ್ಬಾರ್ದಿತ್ತು ಅಂದ್ರೆ ಆಟದಲ್ಲಿರುವಾಗ ಎಸ್ ನಾನು ಮಾತಾಡಿದೀನಿ, ಅವರು ಮಾತಾಡಿದಾರೆ. ಆಟದಲ್ಲಿರುವಾಗ ನಾನು ಅದನ್ನ ಪರ್ಸನಲ್ ಆಗಿ ಯಾವತ್ತೂ ತಗೊಂಡಿಲ್ಲ. ಅದೇನಾದ್ರೂ ಇಟ್ಸ್ ಓನ್ಲಿ ಆಟಕ್ಕೋಸ್ಕರ ಅಷ್ಟೇ. ಅದನ್ ಬಿಟ್ಟು ಈಗ ಅದೇನಿದ್ಯೋ ಮಂಜಣ್ಣ ಅಥವಾ ಏನ್ ಕರೀತಾರ ಕಂದ ಅಂತ, ಪುಟ್ಟಿ ಭವ್ಯ ಅಂತ ಕರೀತಾರ, ಅದ್ ಹಂಗೆ ಇದೆ. ಬಿಕಾಸ್ ಆಟದಲ್ಲಿದ್ದಾಗ ಇಬ್ರು ನನ್ನ ಮತ್ತೆ ಮಂಜಣ್ಣನಷ್ಟು ಯಾರು ಕಿತ್ತಾಡಿಲ್ಲ. ಅದನ್ನೇ ನಾವು ನೋಡಿರೋ ಮಟ್ಟಿಗೆ ನೀವು ಹೈಯೆಸ್ಟ್ ಮನೆಯಲ್ಲಿ ಗಲಾಟೆ ಮಾಡಿರೋದೇ ಮಂಜಣ್ಣ. ಬಿಕಾಸ್ ಅವ್ರು ದೊಡ್ಡರಾಗಿ ಏನೇ ಹೇಳ್ತಿದ್ರು ನನಗೆ ಸಮ್ಟೈಮ್ಸ್ ಅದು ರಿಸೀವ್ ಆಗ್ತಿರ್ಲಿಲ್ಲ. ಚಿಕ್ಕವಳಾಗಿ ನಾನೇ ಹೇಳಿ, ಆದ್ರೆ ನಾನು ಚಿಕ್ಕವಳ ಅಂತ ನೋಡಿಲ್ಲ, ನಾನು ಏನ್ ಹೇಳಿದ್ರು ಅವ್ರಿಗೆ ರಿಸೀವ್ ಆಗ್ತಿರ್ಲಿಲ್ಲ. ಸೊ ಅದೆಲ್ಲೋ ಒಂಥರ ಸೆಟ್ ಆಗ್ತಿಲ್ಲ. ಅದು ಸ್ಟಾರ್ಟಿಂಗ್ ವೀಕ್ಸ್ ಚೆನ್ನಾಗಿತ್ತು. ಏನ್ ನನ್ಗೆ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ದ ಮೋಸ್ಟ್ ಫೇವ್ರೇಟ್ ಅಂದ್ರೆ ಮಂಜಣ್ಣ ಅವ್ರು ಇದ್ದಿದ್ದಂತ ರೀತಿ. ಆಕ್ಚುಲಿ ಇಲ್ಲಿ ಬಂದವ್ರು ಎಲ್ಲರೂ ಅದನ್ನೇ ಹೇಳ್ತಾರೆ. ಶಿಶಿರು ಇದೇ ಮಾತು ಹೇಳಿದ್ದು, ಆಮೇಲೆ ಐಶ್ವರ್ಯ ಅವರು ಇದೇ ಮಾತು ಹೇಳಿದ್ದು, ತ್ರಿವಿಕ್ರಮ್ ಇದೇ ಮಾತು ಹೇಳಿದ್ದು. ನಮ್ಗೆ ಎಲ್ರಿಗೂ ಮನೆಯಲ್ಲಿ ಸಖತ್ ಫೇವ್ರೇಟ್ ಯಾರು ಅಂತಂದ್ರೆ ಮಂಜಣ್ಣ ಅಂತ. ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅವ್ರ ಕ್ಯಾರೆಕ್ಟರ್ ಅಲ್ಲಿ. ಅವ್ರ ಎಂಟರ್ಟೈನ್ಮೆಂಟ್ ಅಂತ ವಾಕಲ್ಲ ಅಂತ ಮಾಡ್ಸೋರು. ಇವಾಗ ನನ್ಗೆ ಏನೋ ಹೊಟ್ಟೆ ನೋವ್ತಿದೆ ಅಂತಂದ್ರೆ ಓಡಾಗಿ ಏನ್ ಬೇಕು ಕಂದ ಅಂದ್ರೆ ಅವ್ರ ಒಂದ್ ಸ್ವಲ್ಪ ಕೇರ್ ಮಾಡೋದು, ಒಂದ್ ಅಣ್ಣಂಗೆ ಅದ್ ಗೊತ್ತಾಗತ್ತಲ್ವಾ. ಸೊ ಆ ರೀತಿ ಎಲ್ಲ ಇದ್ದಿದ್ದು ಮಂಜಣ್ಣ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಅದೇನೋ ಹೋಗ್ತಾ ಹೋಗ್ತಾ ಬರೀ ಜಗಳ. ನಾನ್ ಎಷ್ಟೊಂದ್ಸಲ ನನ್ನ ಇವಾಗ್ಲೂ ಹೊರಗಡೆ ಮಂಜಣ್ಣ ನನ್ನ ನಿನ್ನಷ್ಟು ಜಗಳ ಆಡಿದ್ರೆ ಯಾರು ಇಲ್ಲ ಅಂತಂದ್ರೆ ಬಿಡೋದನ್ನ ಅಲ್ಗೆ ಅಂತ ಅನ್ನೋರು. ಸೊ ಆಟದಲ್ಲಿ ನಾವು ಆ ರೀತಿ ಆಡಿದ್ದೀವಿ. ಬಟ್ ಆದ್ರೆ ಅವ್ರಿಗೆ ಏನ್ ಸ್ಥಾನ ಕೊಟ್ಟಿದ್ದೋ, ಗೌರವ ಕೊಟ್ಟಿದ್ನೋ, ಅದು ಏನಿದೆಯೋ ರೆಸ್ಪೆಕ್ಟ್ ಅವ್ರ ಮೇಲೆ, ಅದು ಹಾಗೆ ಇದೆ. ಹೌದು, ನಾನು ಹೇಳಿದ್ದೆ ನಿಮ್ಗೆ ಏನಾದ್ರು ಅಗ್ರಿಮೆಂಟ್ ಹಾಕೊಟ್ಟಿದ್ನ. ಅವ್ರು ಸಡನ್ ಆಗಿ ಆ ಕ್ವಶನ್ ಕೇಳಿದ್ರು ಸಖತ್ ಫ್ಲಿಕ್ ಆಯ್ತು ಮೈಂಡ್. ಯಾಕೆ ಹಿಂಗ್ ಕೇಳಿದ್ರು ಮಂಜಣ್ಣ ಅಂತ ಕರಿತಿದೆ. ಎಸ್, ಮಿಕ್ಕಿದ ಟೈಮ್ ನಾನು ಯಾವತ್ತು ನಾಮಿನೇಷನ್ ಆಗ್ಲಿ ಮತ್ತೊಂದಾಗ್ಲಿ ಮಂಜು ಅವರೇ ಅಂತಾನೆ ತಗೊಂಡಿರೋದು. ಮಂಜಣ್ಣ ಅಂತ ಎಲ್ಲೂ ಹೇಳಿಲ್ಲ ನಾನು. ಅದೌದು, ಎಲ್ರದ್ದು ಫುಲ್ ಹೆಸರು ಹೇಳೇ ತಗೊಂಡಿರೋದು. ನಂಗೆಲ್ಲ ಅದು ನಾಮಿನೇಷನ್ ಅಂತ ಬಂದಾಗ ಮಂಜಣ್ಣ ಅಂತ ತಗೊಳ್ತಿದ್ರಿ ಅಂತ ಹೇಳು, ಅದೊಂಥರ ಸರಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ನಾನು ಫುಲ್ ಹೆಸರು ತಗೊಳ್ತಿದ್ದೆ. ಆಮೇಲೆ ಅವ್ರಿಗೆ ಹೇಳ್ದೆ, ಪೂರ್ತಿ ವಿಚಾರ ಕೂರ್ಸ್ಕೊಂಡು ಅವತ್ತಿನ ದಿನ ಹೇಳಿದಾಗ ಆಯ್ತು ಬಿಡು, ನಾನು ಇಲ್ಲಿಗೆ ಬಿಟ್ಟೆ, ನೀನು ಬಿಡು ಅಷ್ಟೇ. ನೀವು ಹೇಳ್ತಾ ಇದ್ರಿ ಮಂಜು ಅವರು ಎಲಿಮಿನೇಟ್ ಆಗಿದ್ದು ಅಂದ್ರೆ ಅಷ್ಟು ಬೇಗ ಎಲಿಮಿನೇಟ್ ಆಗಿದ್ದು ನನಗೆ ಶಾಕ್ ಆಯ್ತು ಅಂತ. ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಅವರಿಗೆ ಕಪ್ಪು ಮಿಸ್ ಆಗೋದಕ್ಕೆ ರೀಸನ್ ಏನಿರ್ಬೋದು? ಒಂದು 5 ರೀಸನ್ ಹೇಳ್ಬೋದಾ ನೀವು? ಕಪ್ಪು ಮಿಸ್ ಆಗೋದಕ್ಕೆ 5 ರೀಸನ್ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ನೋಡ್ತಿದ್ದು ಒಂಥರ, ಹೊರಗಡೆ ಜನ ಆಡಿಯನ್ಸ್ ನೋಡ್ತಿದ್ದು ಒಂಥರ. ಸೊ ನಮ್ಮ ಪರ್ಸ್ಪೆಕ್ಟಿವ್ ಅಂದ್ರೆ ನಿಮ್ಮ ಅನಲೈಸ್ ಪ್ರಕಾರ, ನೀವು ಮನೆಯಲ್ಲಿ ನೋಡಿರೋ ಪ್ರಕಾರನೇ ಯಾವ ಕಾರಣಕ್ಕೆ ಅವ್ರಿಗೆ ಕಪ್ ಮಿಸ್ ಆಗಿರ್ಬೋದು ಅಂತ? ಯಾವ ಕಾರಣಕ್ಕೆ ಅಂತ ಜನಕ್ಕೆ ಗೊತ್ತಿರುತ್ತೆ. ತುಂಬಾ ಸ್ಮಾರ್ಟ್ ಆನ್ಸರ್ ಮಾಡ್ತಾ ಇದ್ದಾರೆ ಭವ್ಯ. ಜನಕ್ಕೆ ಗೊತ್ತಿರುತ್ತೆ, ನನಗಿನ್ನ ಯಾಕಂದ್ರೆ ಅವರು ಅಲ್ಲ, ನನ್ನ ಡಿಸಿಷನ್ಸ್ ಇಲ್ಲಲ್ಲ, ಜನದ ಡಿಸಿಷನ್ಸ್, ಜನದಿದೆ ಇಲ್ಲಿ ಮುಖ್ಯ. ಸೊ ಹಾಗಾಗಿ ಅವ್ರ ಮುಂದೆ ನಾನು ಶರಣಾಗ್ತೀನಿ.
ಸ್ಮಾರ್ಟ್ ಆನ್ಸರ್. ಓಕೆ, ಇನ್ನ ಭವ್ಯ ಅವರು ಮತ್ತೆ ಅಣ್ಣ ಜಿಂಕೆ ಬಗ್ಗೆ ಹೇಳೋದಿದ್ರೆ, ಅದು ಆ ಜಿಂಕೆಗಳ್ದೆ ಒಂದು ಫ್ಯಾಮಿಲಿ ಮಾಡ್ಕೊಂಡ್ಬಿಟ್ರಿ ಮನೆ ಒಳಗಡೆ. ಅಂಡ್ ತುಂಬಾ ವಿಡಿಯೋಸ್ ವೈರಲ್ ಆಗ್ತಾ ಇತ್ತು ನಿಮ್ಮಿಬ್ರದ್ದು. ಅಂದ್ರೆ ಧನರಾಜ್ ಅವ್ರು ಅಳ್ಬೇಕಾರೆ ನೀವು ಹೋಗಿ ಸಮಾಧಾನ ಮಾಡೋದು, ಅಥವಾ ನಿಮ್ಮಿಬ್ರದ ಕಾಮಿಡಿ ಏನಿರ್ತಾ ಇತ್ತು ಕಂಟೆಂಟ್, ಅದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅವ್ರ ಬಗ್ಗೆ ಹೇಳೋದಿದ್ರೆ. ಅಣ್ಣ ಜಿಂಕೆ ಅಂತಾರ, ವೆರಿ ಸ್ವೀಟ್ ಆಯ್ತಾ, ಒಂಥರ ಮಗು ತರ ಮನ್ಸು ಅವ್ರಿಗೆ. ಯಾರಾದ್ರೂ ಏನಾದ್ರು ಹೇಳಿದ್ರೆ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ಏನ್ ನೋಡಿದ್ನೋ ಹೋಗ್ತಾ ಹೋಗ್ತಾ ನಾನು ಹಾಕಾಗೋದೆ. ಹೌದು, ಆಕ್ಚುಲಿ ನೀವು ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಅಣ್ಣ ಜಿಂಕೆ ಹೇಗಿದ್ರು, ಹೋಗ್ತಾ ಕೊನೆಗೆ ತಂಗಿ ಜಿಂಕೆ ಆ ರೀತಿ ಆಗೋಯ್ತು. ಬಟ್ ಏನಾದ್ರು ಅವ್ರು ಬೇಜಾರಾಗುವಾಗ ನಂಗ್ ಕಣ್ಣಲ್ಲಿ ನೀರ್ ಬರೋದು, ಯಾಕೆ ಎಷ್ಟು ಬೇಜಾರಾಗ್ತಿದಾರೆ. ಅವ್ರಿಗೆ ಧೈರ್ಯ ಹೇಳುವಾಗ ನನ್ಗೂ ಒಂಥರ ಮೋಟಿವೇಶನ್, ಅವ್ರಿಗೆ ಮೋಟಿವೇಟ್ ಮಾಡ್ತೀನಿ ನಾನು, ಅವ್ರ ಜೊತೆಗೆ ನಾನು ಮೋಟಿವೇಟ್ ಆಗ್ತಿದ್ದೆ. ಅಂಡ್ ಯಾರಿಗೂ ಬೇಜಾರ್ ಮಾಡ್ಬೇಕು ಅಂತ ಯಾವತ್ತೂ ಮಾಡಿಲ್ಲ. ಅವ್ರಿಗೆ ಯಾರಿಗಾದ್ರೂ ಬೇಜಾರ್ ಆಗ್ತಿದ್ರೆ ಅವ್ರ ಕಣ್ಣಲ್ಲೂ ನೀರಿರೋದು, ಅವರು ಅಳ್ಳೋರು, ಬೇಜಾರಾಗೋರು. ಅಂಡ್ ಅವ್ರ ಕ್ಯಾರೆಕ್ಟರೇ ಸೂಪರ್. ಅವ್ರ ಕ್ಯಾರೆಕ್ಟರ್ ನಾನು ಫಿದಾಗೋಗಿದ್ದೆ. ಏನೇ ಇದಾದ್ರೂ ಕ್ಲಾರಿಟಿ ಎಷ್ಟೊಂತ ನೀವು ಕನ್ಫ್ಯೂಷನ್ ನೀವು ಆಗೋದಲ್ಲ, ಬೇರೆ ಇಲ್ಲ. ಅವರು ನಮ್ದು ರೌಂಡ್ ಟೇಬಲ್ ಇಂಟರ್ವ್ಯೂ ಮಾಡಿದ್ವಿ ಬಿಗ್ ಬಾಸ್. ಅವಾಗ ಹೇಳ್ತಾ ಇದ್ರು, ಅವ್ರಿಗೆ ವಿನ್ ಯಾರಾಗ್ಬೇಕು ಅಂದ್ರೆ ಹನುಮಂತು ಆಗ್ಬೇಕು, ರನ್ನರ್ ತಂಗಿ ಜಿಂಕೆ ಆಗ್ಬೇಕು ಅಂತ ಹೇಳಿದ್ರು ಅವರು. ಅಂಡ್ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮನೆ ಒಳಗಡೆ ಇರ್ಬೇಕಾದ್ರೆ ಅಂತೆಲ್ಲ ನಮ್ಮ ಇಂಟರ್ವ್ಯೂ ನಲ್ಲೂ ಹೇಳ್ತಾ ಇದ್ರು ಅವರು. ಅಂದ್ರೆ ಅದಾದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಅಂದ್ರೆ ಆಚೆ ಈಚೆ ಆದ್ವಿ. ಅದು ಬಿಟ್ರೆ ಆ ಬಾಂಡಿಂಗ್ ಈಗ್ಲೂ ಅಷ್ಟೇ. ಫೋನ್ ಮಾಡೋದು, ನಿನ್ನೆ ಫೋನ್ ಮಾಡಿದ್ರು, ಏನ್ ತಂಗಿ ಜಿಂಕೆ ಅಷ್ಟೋಗೆಲ್ಲ ರೆಡಿನಾ ಅಂತ ಕೇಳಿದ್ರು. ಆ ಬಾಂಡಿಂಗ್ ಅಣ್ಣ ಜಿಂಕೆ ತಂಗಿ ಜಿಂಕೆ ಏನಿತ್ತು ಮಧ್ಯದಲ್ಲಿ ಏನೋ ಇದಾಗಿರ್ಬೋದು, ಬಟ್ ಈಗ ಮತ್ತೆ ಸಖತ್ತಾಗಿದೆ. ಓಕೆ, ಇನ್ನೊಂದು ವಿಚಾರ ಕೇಳ್ಪಟ್ವಿ, ಭವ್ಯ ಅವರು ತುಂಬಾ ಒಳ್ಳೆ ರೆಮ್ಯುನರೇಷನ್ ಗೆ ಬಿಗ್ ಬಾಸ್ ಗೆ ಹೋದ್ರು ಅಂತ. ಹೌದಾ? ಖುಷಿ ಇದೆಯಾ ಭವ್ಯ ಅವರಿಗೆ? ಹೇಳಿ ತೇಜು ಅವರೇ, ನಿಮ್ಗೆ ಹಂಗ ಅನ್ಸ್ತಿದ್ಯಾ? ಏನೋ ನನಗೆ ಭವ್ಯ ನೋಡಿದ್ರೆ ಹಂಗ ಅನ್ಸುತ್ತಪ್ಪ, ಯಾಕಂದ್ರೆ ಭವ್ಯ ತುಂಬಾ ಖುಷಿಯಾಗಿದ್ದಾರೆ. ನಾನು ಖುಷಿಯಾಗಿರ್ತೀನಿ ಬಿಗ್ ಬಾಸ್ ಮನೇಲಿ ಇಷ್ಟೇ ಖುಷಿ. 4-5 years ಒಂದ್ ಸೀರಿಯಲ್ ಮಾಡಿ ಅಷ್ಟು ಎಪಿಸೋಡ್ಸ್ ಕೊಟ್ಟು ಮತ್ತೆ ಅಷ್ಟು ಡಿಮಾಂಡ್ ಇರುತ್ತೆ ಭವ್ಯ ಅವರೇ ನಿಮ್ಗೆ. ಹೌದು, ನಾನ್ ಮನೆ ಮಗ್ಳಲ್ವಾ, ಅದೊಂದು ಕಾಂಟ್ರವರ್ಸಿ ಆಗಿತ್ತಲ್ಲ ದತ್ತುಪುತ್ರಿ. ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಇನ್ನ ಬಂದಿರೋದ್ರಿಂದ. ಅಂದ್ರೆ ಭವ್ಯ ದತ್ತುಪುತ್ರಿ ಕಲರ್ಸ್ ಗೆ, ಅದಕ್ಕೆ ಸೇವ್ ಮಾಡ್ತಾ ಇದಾರೆ, ಭವ್ಯನೇ ಗೆಲ್ಲಿಸ್ಬಿಡ್ತಾರೆ ಅಂತೆಲ್ಲ ಮಾತು ಬಂದಿತ್ತು. ಆ ರೀತಿ ಲೈಕ್ ನಾನ್ ನೋಡಿರಂಗೆ ಕಲರ್ಸ್ ಅವ್ರ ಆ ರೀತಿ ಇವ್ರನ್ನೇ ಗೆಲ್ಸ್ಬೇಕು. ಇಲ್ಲ, ಅದನ್ನ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಶೋ ಡೈರೆಕ್ಟರ್ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ದತ್ತುಪುತ್ರಿ ಆಗಿದ್ದಿದ್ರೆ ಅಫ್ಕೋರ್ಸ್ ನನ್ನನ್ನೇ ಗೆಲ್ಸ್ಬೇಕಿತ್ತು. ಅಲ್ಲ ಅಂದ್ರೆ ಜನದ್ ಇರ್ತಾರ, ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಈ ಒಂದು ಕಲರ್ಸ್ ಚಾನಲ್ ಅಷ್ಟು ವರ್ಷ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟೇ. ಎಲ್ಲ ಜನರ ಡಿಸಿಷನ್ಸ್ ಮೇಲೆ ಇಲ್ಲಿವರೆಗೂ ಬಂದಿರೋದು. ಸೊ ಹಂಗೆಲ್ಲ ಏನಿಲ್ಲ, ರೆಮ್ಯುನರೇಷನ್ ಏನ್ ಕೊಡ್ಬೇಕು ಅದು ಕೊಟ್ಟಿದ್ದಾರೆ. ಐ ಆಮ್ ಹ್ಯಾಪಿ ವಿತ್ ದಟ್, ಖುಷಿ ಇದೆ. ಮತ್ತೆ ಇನ್ನೊಂದು ಶೋ ಮಾಡ್ತಿದ್ದೀನಿ. ಹೌದೌದು, ಹಂಗ್ ನೋಡಕ್ ಹೋದ್ರೆ ದತ್ತುಪುತ್ರಿ ಅಂತ ನಿಮ್ಗೆ ಹೇಳಿದ್ರು, ಇಲ್ಲ ತ್ರಿವಿಕ್ರಮ್ ಅವರು ಕಲರ್ಸ್ ಅವರೇನೆ, ಆದ್ರೆ ಗೆದ್ದಿದ್ ಮಾತ್ರ ಜಿ ಕನ್ನಡದಿಂದ ಬಂದಿದ್ದು. ಅದೇ ಹೇಳೋದು, ಇವಾಗ ನಾವೆಲ್ಲ ಒಂದ್ ರೀತಿ ಅನ್ಕೊಂಡ್ರೆ ಬೇರೆ ಸ್ವಲ್ಪ ಜನ ಬೇರೆ ರೀತಿ ಅಂತ ಯೋಚನೆ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಆಡಿಯನ್ಸ್ ನ ಅಂದ್ರೆ ಇದೇ ತರ ಅಂತ ಜಡ್ಜ್ ಮಾಡೋದಿಕ್ಕಾಗೋದಿಲ್ಲ, ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ಅಂತ ಹೇಳಿ. ನಾವ್ ಒಳಗಡೆ ಇದ್ದಾಗ ಅದೇ ಅನ್ಕೊಳ್ತಿದ್ವಿ, ಜನ ನಮ್ ಯಾವ ರೀತಿ ನೋಡ್ತಿರ್ಬೋದು, ನಮ್ಮನ್ ಯಾವ ರೀತಿ ಜಡ್ಜ್ ಮಾಡ್ತಿರ್ಬೋದು, ಏನ್ ಆಗ್ತಿರ್ಬೋದು. ಎಷ್ಟೋ ಬಾರಿ ನಾವು ಕುತ್ಕೊಂಡಿದೆ ಮಾತಾಡಿದ್ರೆ ನಮ್ನ ಯಾವ ರೀತಿ ನೋಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಏನ್ ಆಗ್ತಿದೆ. ಬಿಕಾಸ್ ನಾವು 24/7 ಕಳೀತಿದ್ವಿ ಆ ಮನೇಲಿ. ಲೈಟ್ಸ್ ಆನ್ ಇಂದ ಆಫ್ ವರ್ಗು, ಬೆಳಗ್ಗೆಯಿಂದ ನೈಟ್ ವರ್ಗು ಏನ್ ಮಾಡ್ತಿದ್ವಿ, ಏನ್ ಆಗ್ತಿದ್ವಿ ಏನು ಗೊತ್ತಾಗ್ತಿಲ್ಲ. ಏನೇ ಬೇಜಾರಾದ್ರೂ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಜೋಶಿಂದ ಎದ್ದೇಳ್ಬೇಕಿತ್ತು. ಆ ಜೋಶ್ ಇಲ್ಲ ಅಂದ್ರೆ ಆ ದಿನ ಹೋಯ್ತು ಅಂತ ಅರ್ಥ. ಓಕೆ, ಇದೊಂದು ಲಾಸ್ಟ್ ಕ್ವೆಶನ್. ಹನುಮಂತಣ್ಣ ಅಂತ ಇರ್ತೀರಿ, ಕೊನೆಗೆ ಹನುಮಗ್ ಬಂದ್ಬಿಡ್ತೀರಿ. ಹನುಮಂತ್ ಅವ್ರು ತುಂಬಾ ನಾಚ್ಕೊಂಡು ಬಾತ್ರೂಮ್ಗೆಲ್ಲ ಓಡೋಗ್ಬಿಡ್ತಾ ಇದ್ರು. ನಿಮ್ಮ ಅವ್ರಿಬ್ರು ಬಾಂಡಿಂಗ್ ಬಗ್ಗೆ ಹೇಳೋದಿದ್ರೆ? ಒಂಥರ ಹೆಂಗ್ ಹೇಳೋದು ಹನುಮ ಬಗ್ಗೆ ಅಂದ್ರೆ ಹೆಂಗೆ ಅಂದ್ರೆ ಹೆಂಗೆ ಯಾರಾದ್ರೂ ಅಂತ ಕರಿಯೋದು, ನಾವು ನೋಡಿದ ತಕ್ಷಣ ಹಿಂಗೆಲ್ಲ ನೋಡ್ಬಿಡುದು, ಏನ್ ಬೇ ನಾನ್ ಕರ್ದಿಲ್ಲ ಅನ್ನೋದು. ಒಂಥರ ಕ್ಯೂಟ್ ಆಗಿ ಆಡೋರು. ಅವ್ರು ಆಡೋ ಮಾತುಗಳು, ರಿಯಾಕ್ಟ್ ಮಾಡ್ತಿದ್ದು ಸಖತ್ ಇಷ್ಟ ಆಗೋದು ನನ್ಗಂತ. ಲಾಸ್ಟ್ಗಂತೂ ಭಾರಿ ರೇಗ್ಸೋರು. ಒಂದಿನ ಹಿಂಗೆ ಸೋಫಾ ಮೇಲೆ ನಾನು ಈ ಕಡೆ ಕೂತಿದ್ದು, ಅವ್ರು ಅಲ್ಲಿಂದ ಕೂತಿದ್ರು, ಅಂತ ಕರೆದ್ರು. ನಾನು ನೋಡ್ಲಿಲ್ಲ, ಅಂತ ಕರೆದ್ರು. ನಾನಂದೆ ಅಂದ್ರು. ನನಗೆ ಹತ್ರ ಏನ್ ಅನ್ಮು ಕರ್ದಿದ್ದು ಅಂದೆ ಅಷ್ಟೇ. ಅವ್ರು ಅವ್ವ ಅಕ್ಕ ನಿನ್ ಹತ್ರ ಮಾತಾಡುದಿಲ್ಲ ಬೇಡ ಅಂತ. ಅವ್ರ ಮೋಕ್ಷಿತ ಹೆಸರು ತಗೊಂಡಾಗ ನಿಮಗೆ ಏನಾದ್ರು ಶಾಕ್ ಆಗಿತ್ತಾ? ಅಂದ್ರೆ ಫಿನಾಲೆಗೆ ಯಾರನ್ನ ನೀವು ಸೆಲೆಕ್ಟ್ ಮಾಡ್ತೀರಿ? ಮಂಜಣ್ಣನ ಹೆಸರು ತಗೊಳ್ತಾರೆ ಅಂತ ತುಂಬಾ ಪ್ರಿಡಿಕ್ಟ್ ಮಾಡಿದೆ. ಬಿಕಾಸ್ ಆ ಆಟಗಳನ್ನೆಲ್ಲ ಕನ್ಸಿಡರ್ ಮಾಡಿ. ಬಿಕಾಸ್ ಮಧ್ಯದಲ್ಲಿ ಏನೇ ಜನದ ಸುದೀಪ್ ಸರ್ ಬಂದು ಏನೇ ಹೇಳೋಗಿದ್ರು ಅಷ್ಟು ವಾರ ಅವರು ಶ್ರಮ ಹಾಕಿದ್ದಾರೆ, ಮಾಡಿದ್ದಾರೆ. ಅಂಡ್ ನಂಗೆ ಮಂಜಣ್ಣನ ಹೆಸರು ಸೆಲೆಕ್ಟ್ ಮಾಡ್ತಾರೆ ಅಂತ ನನ್ಗೊಬ್ಳಿಗೆ ಅಲ್ಲ, ಸುಮಾರು ಜನಕ್ಕೆ ಪ್ರಿಡಿಕ್ಷನ್ ಇತ್ತು. ಅಥವಾ ಗೌತಮಿ ಅವ್ರ ಹೆಸರು ತಗೊಳ್ತಾರೆ ಅಂತ. ಬಿಕಾಸ್ ಗೌತಮಿ ಜೊತೆ ಅಕ್ಕಬೇ ಅನ್ಕೊಂಡು ಚೆನ್ನಾಗಿದ್ರು, ಮಾತಾಡ್ತಿದ್ರು, ಆ ರೀತಿ ಎಲ್ಲ ಆರಾಮಾಗಿದ್ರು.
ಇವರಿಬ್ರು ಹೆಸರು ಮೇನ್ಲಿ ಮಂಜಣ್ಣನ ಸಲ ಮೋಕ್ಷಿತ ಸ್ವಲ್ಪ ಮೋಕ್ಷಿತ. ಆಮೇಲೆ ನಾನು ಓಕೆ ಅನ್ಬೋದು ಡಿಸಿಷನ್ಸ್ ನಾವು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಯಾವ ಟೈಮಲ್ಲಿ ಹೆಂಗ್ ಕೊಡ್ತಾರೆ. ಒಂದೊಂದ್ಸಲ ಸಾಂಗ್ ಅಲ್ಲೇ ಬಿಡ್ತಿರ್ತಾರೆ, ಅವಾಗ ಮುಟ್ ನೋಡ್ಕೊಳಂಗಿರುತ್ತೆ. ಅವ್ರೊಂದ್ ಸಾಂಗ್ ಆಡ್ದಾಗ ನೀವು ತುಂಬಾ ಇಮೋಷನಲ್ ಆಗ್ಬಿಟ್ಟಿರ್ತೀರಿ ಮನೆಯಲ್ಲಿ. ಜೈಲಲ್ಲಿ ಇದ್ದಾಗ ಹೆಣ್ಮಕ್ಳು ಬಗ್ಗೆ ಆಡ್ದಾಗ ಅಳ್ತಾ ಇರ್ತೀರಿ ಕುತ್ಕೊಂಡು. ಯಪ್ಪ ಬಡತನದ ಬಗ್ಗೆ ಹೇಳ್ತಾ ಅವಾಗ ಅಯ್ಯೋ ಹಾಡ್ ಮಾತ್ರ ಸಖತ್. ನನಗೆ ಎಷ್ಟೊಂದ್ಸಲ ಬೇಜಾರ ಹನುಮ ಹಾಡಾಡು ಅಂತ ಹಾಡ್ಸ್ಕೊಂಡಿದ್ದೀನಿ. ಅದೇ ಹೇಳಿದ್ದು, ಏನೋ ಹೇಳ್ತಿದೆ ಮರ್ಸ್ಬಿಟ್ರೆ ನೀವು. ಅದೇ ಮೋಕ್ಷಿತ ಅವ್ರ ಹೆಸರು ತಗೊಂಡು ಅವಾಗ ಯಾಕೆ ಅನ್ನೊಂದು, ಬಿಕಾಸ್ ಆ ಡಿಸಿಷನ್ಸ್ ಅನ್ಬೋದು ನಾವು ಪ್ರಿಡಿಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ನಾಮಿನೇಷನ್ ಅಂತ ಬಂದಾಗೇನೆ ಒಂದ್ ವರ್ಡ್ ಆನ್ಸರ್ ತಗೊಳಂಗಿದ್ರೆ ತಗೋ, ಬಿಟ್ರೆ ಬಿಡು ಅಷ್ಟೇ. ಅವ್ರು ಹೇಳ್ದಾಗ ನಂದೇನು ಇಲ್ಲ ಮಾತು ಹೋಯ್ತಾ ಇರು, ಹಿಂಗೆ ಇರೋದು ಅವ್ರ ರಿಯಾಕ್ಷನ್ಸ್ ಎಲ್ಲ. ವಾದ ವಿವಾದಕ್ಕೆ ಇಳಿತಿರ್ಲಿಲ್ಲ ಅವ್ರು. ಓಕೆ ಆಯ್ತು ನಿಂಗೆ ಕೊಡ್ತೀಯ ಕೊಡು, ನಂದು ಬಂದಂಗ ನಾನು ಕೊಡ್ತೀನಿ. ಆಮೇಲೆ ಎಷ್ಟೊಂದ್ ಬಾರಿ ನಾವು ಅಷ್ಟೇ ಹನ್ಮುಂದ್ ನೋಡಿದಾಗ ಆಯ್ತು ನಿಂದ್ ಬಂದಂಗ ನೀನ್ ಹೇಳು, ನನ್ ಬಂದಂಗ ನಾನು ಹೇಳ್ತೀನಿ ಅಂತ ಒಂದೆರಡು ಕಡೆ ನಾನು ಹೇಳಿ ಬಂದಿದ್ದೀನಿ. ಸೊ ಹಂಗೆ ಅದಾದ್ಮೇಲೆ ಇವರೆಲ್ಲ ಲೈಕ್ ನಾವೆಲ್ಲ ಕೂತ್ಕೊಂಡಾಗ ಒಂಥರ ಸ್ಮಾರ್ಟ್ ಮೂವ್ ಅನ್ಬೋದು. ಬಿಕಾಸ್ ಅವ್ರ ಗೇಮ್ಗೂ ನೋಡ್ಬೇಕು ಅಂದಾಗ ಅವ್ರು ಯಾವ ರೀತಿ ಜಡ್ಜ್ಮೆಂಟ್ ಅಲ್ಲಿ ಕೊಟ್ಟಿದಾರೋ ಗೊತ್ತಿಲ್ಲ, ನಾನು ಅದನ್ನ ಹೇಳಕ್ ಹೋಗಲ್ಲ. ಬಟ್ ನಾವೆಲ್ಲ ಮಾತಾಡುವಾಗ ಮೇ ಬಿ ಸ್ಮಾರ್ಟ್ ಮೂವ್ ಇರ್ಬೇಕು. ಅವ್ರ ಆಟಕ್ಕೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು. ಒಂದು ಸ್ಟ್ರಾಂಗ್ ಪ್ಲೇಯರ್ ಇದ್ರೆ ನನ್ನ ಆಟಕ್ಕೂ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿರ್ತಾರೆ, ಇಲ್ಲ ಅಂದ್ರೂ ಇಲ್ಲ. ಸೊ ಓಕೆ ಎನಿವೇ ಡಿಸಿಷನ್ಸ್ ಆಗೋಗಿದೆ, ಅದನ್ನ ಅಕ್ಸೆಪ್ಟ್ ಮಾಡಾಯ್ತು, ಮೂವ್ ಆನು ಆಗೋಯ್ತು. ಮತ್ತೆ ಅದ್ರ ಬಗ್ಗೆ ಮಾತಾಡಿದ್ರೆ ಒಳಗಡೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಓಕೆ ಲೆಟ್ಸ್ ಗೋ ಅನ್ಕೊಂಡು ಹೋಗಿದ್ವಿ. ಓಕೆ, ಇದು ಒಂದು ಡೌಟ್ ಇದು ನನಗೆ ಏನಂತಂದ್ರೆ, ನೀವು ಬಿಗ್ ಬಾಸ್ ನಲ್ಲಿ ಅಷ್ಟೆಲ್ಲ ಗಲಾಟೆ ಮಾಡಿ ಹೊರಗೆ ಬಂದು ಎಲ್ರ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ, ಹೆಂಗೆ ಜನ ಹೆಂಗ್ ರಿಸೀವ್ ಮಾಡೋದಿದ್ದನ್ನ ಅಂತ. ನಾನು ಅದನ್ನೇ ಎಷ್ಟೋ ಬಾರಿ ಹೇಳಿದೀನಿ. ಮನೆ ಒಳಗಡೆ ಹೌದು ಜಗಳ ಆಡ್ತೀವಿ, ಇದ್ ಮಾಡ್ತೀವಿ, ಬಟ್ ದಟ್ಸ್ ಓಕೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಅಲ್ಲಿಗೆ ಬಿಟ್ಟು ನಂಗೆ ಅದು ಇಷ್ಟ ಆಗಲ್ಲ. ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಮತ್ತೆ ಅದೇ ಗ್ರಡ್ಜಸ್ ಮತ್ತೆ, ಬಿಕಾಸ್ ನೆಕ್ಸ್ಟ್ ಒಂದು ಶೋ ಹೋದಾಗ ಇಬ್ರು ಫೇಸ್ ಟು ಫೇಸ್ ನೋಡ್ತೀವಿ. ಆ ಫೇಸ್ ಟು ಫೇಸ್ ನೋಡಿದಾಗ ಮುಖ ತಿರುಗಿಸ್ಬಾರ್ದು, ನಾನು ತಿರುಗಿಸ್ಬಾರ್ದು, ನೀನು ತಿರುಗಿಸ್ಬಾರ್ದು. ಇಬ್ರು ಮಾತಾಡ್ಲಿಲ್ವಾ ಅಟ್ಲೀಸ್ಟ್ ಹಾಯ್ ಬಾಯ್ ಟರ್ಮ್ಸ್ ಎಲ್ಲಾದ್ರೂ ಇರ್ಬೇಕು. ಬಿಕಾಸ್ ಒಂದ್ ಸಂದರ್ಭದಲ್ಲಿ ನಾನ್ ನಿನಗಾಗ್ತೀನಿ, ನೀನ್ ಹಂಗಾಗ್ತೀಯ, ಇದನ್ನ ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದು ಎಷ್ಟೊಂದ್ ಬಾರಿ ಯಾರೇ ಮನೆಯಿಂದ ಹೊರಗೆ ಹೋಗುವಾಗ ನಾನ್ ಬರುವಾಗ ಅದೇ ಹೇಳಿದ್ದು. ಎಲ್ಲದನ್ನು ಮರ್ತೆ ಖುಷಿಯಾದ ವಿಚಾರ ಮಾತ್ರ ಹೊರಗೆ ಎತ್ಕೊಂಡು ಹೋಗ್ತೇನೆ. ಬಿಕಾಸ್ ಬಿಗ್ ಬಾಸ್ ಮನೇಲಿ ನಾವು ಆ ರೀತಿ ಆಡ್ಬೇಕಿತ್ತು, ಆಟ ಆಡಿದೀವಿ, ನಾವು 100% ಕೊಟ್ಟಿದೀವಿ. ಜನ ಅದನ್ನ ಜಡ್ಜ್ಮೆಂಟ್ ಎಲ್ಲ ತಗೊಂಡಿದ್ದಾರೆ ಯಾವ ರೀತಿ ಹೆಂಗೆ ಅಂತ. ಬಟ್ ಅದನ್ನ ಅಲ್ಲಿಗೆ ಲೆಟ್ಸ್ ಸ್ಟಾಪ್ ಇಟ್, ಲೆಟ್ಸ್ ಮೂವ್ ಆನ್ ಅಂತಾನೆ ಹೇಳಿರೋದು. ಓಕೆ, ನಾನು ಲಾಸ್ಟ್ ಕ್ವಶನ್ ಅಂತ ಆಗ್ಲೇ ಹೇಳ್ದೆ. ಆಕ್ಚುಲಿ ಲಾಸ್ಟ್ ಕ್ವಶನ್ ಇದು ಏನಂತಂದ್ರೆ, ಮನೆಯಲ್ಲಿ ನೀವು ಅಂದ್ರೆ ಗೊತ್ತಿಲ್ಲ ಅದು ಒಳಗಡೆ ನಿಮ್ಗೆ ಆತರ ಇಮೋಷನ್ಸ್ ಎಲ್ಲ ಚೇಂಜ್ ಆಗ್ತಿರ್ಬೋದು. ಯಾಕಂದ್ರೆ ನೀವಿರೋದೇ 19 ಜನ ಇರ್ತೀರಿ, ಅವ್ರನ್ನೇ ನೋಡ್ಬೇಕು ದಿನ ಬೆಳಗಾದ್ರೆ, ಮನೆಯವ್ರು ಯಾರು ಕಾಂಟ್ಯಾಕ್ಟ್ ಇರಲ್ಲ. ಅವಾಗ ಏನಾಗುತ್ತೆ, ಇಮೋಷನ್ಸ್ ಯಾವ್ದೇ ರೀತಿ ಫ್ಲಕ್ಚುಯೇಟ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಎಲ್ರ ಮೇಲೂ ಒಂಥರ ರೇಗಾಡೋ ತರ, ಕಿರ್ಚಾಡೋ ತರ, ಅಗ್ರೆಸಿವ್ ಆಗ್ಬಿಡ್ತೀವಿ. ಬಟ್ ತ್ರಿವಿಕ್ರಮ್ ಜೊತೆ ಮಾತ್ರ ಭವ್ಯ ಅವರು ಸ್ವಲ್ಪ ಸಾಫ್ಟ್ ಆಗ್ಬಿಟ್ರಾ ಅಂತ. ಏನಿಲ್ಲ, ನಾನು ಮಾತಾಡುವಾಗ ಹೇಳುವಾಗ ಲೈಕ್ ಎಲ್ಲಿ ಏನ್ ಹೇಳ್ಬೇಕು, ಎಲ್ಲೇನ್ ಮಾತಾಡ್ಬೇಕು ಡೈರೆಕ್ಟ್ ಆಗಿ ಹೇಳಿದ್ದೀನಿ. ತಪ್ಪು ಅಂತ ಅನ್ಸಿದ ಕಡೆ ತಪ್ಪು ಅಂತ ನಾನು ಹೇಳಿದ್ದೀನಿ, ಸರಿ ಅಂತ ಹೇಳಿದ ಕಡೆ ಸರಿ ಅನ್ಸಿದೆ. ಅಂಡ್ ಅವ್ರು ಗೆದ್ದಾಗ ನನ್ನಷ್ಟು ಖುಷಿ ಪಟ್ಟವ್ರು ಯಾರಿಲ್ಲ, ನಾನ್ ಗೆದ್ದಾಗ ಅವರು ಖುಷಿ ಪಟ್ಟಿದ್ದಾರೆ. ಅಂಡ್ ವಿ ಹ್ಯಾಡ್ ವೆರಿ ಗುಡ್ ಬಾಂಡಿಂಗ್. ಒಂದು ಒಳ್ಳೆ ಐ ಗಾಟ್ ವೆರಿ ಗುಡ್ ಪರ್ಸನ್ ಬಿಗ್ ಬಾಸ್ ಇಂದ. ನನ್ನ ಲೈಫ್ ಲಾಂಗ್ ಕ್ಯಾರಿ ಮಾಡುವಂತ ಫ್ರೆಂಡ್ಸ್ ಸಿಕ್ಕಿದೆ ನನಗೆ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ ಥರ ಎಲ್ಲ ಸಾಫ್ಟ್ ಆದೆ ಅಂತ ಏನಿಲ್ಲ. ಅಂಡ್ ದ ಆಪೋಸಿಟ್ ಪರ್ಸನ್ ನನ್ನ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇವಾಗ ನೀವು ಇದೇ ರೀತಿ ಸಾಫ್ಟ್ ಆಗಿ ಮಾತಾಡಿದ್ರೆ ನಾನು ಇದೇ ರೀತಿ ಸಾಫ್ಟ್ ಆಗಿ ಆನ್ಸರ್ ಮಾಡೋದು. ಇಫ್ ನಾಟ್ ಬೇರೆ ರೀತಿ ಅಗ್ರೆಸಿವ್ ಆಗಿ ಮಾತಾಡಿದಾಗ ನಂಗೂ ಹಿಟ್ ಆಫ್ ದ ಮೂಮೆಂಟ್ ಅಗ್ರೆಸಿವ್ ಆಗಿ ಆನ್ಸರ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ವಿಕ್ಕಿ ವಿಚಾರದಲ್ಲಿ ಹಂಗಾಗಿಲ್ಲ. ವಿಕ್ಕಿ ಹೆಂಗಂದ್ರೆ ನಂಗೆ ಪ್ರತಿಯೊಂದು ವಿಚಾರನ ಫುಲ್ ಸಾಫ್ಟ್ ಆಗಿ ಹೇಳ್ತಿದ್ದು, ಎಲ್ಲ ಅರ್ಥ ಮಾಡಿಸ್ತಿದ್ದು, ಬೈತಿದ್ದು, ಏನೇ ಆದ್ರೂ ನಿಂಗೆ ಕೂತ್ಕೊಂಡು ಕೂರ್ಸ್ಕೊಂಡು ಎಲ್ಲ ನೀಟಾಗಿ ಮಾತಾಡೋದು. ಸೊ ಹಂಗಾಗಿ ನಾವಿಬ್ರು ಎಲ್ಲೂ ಜಾಸ್ತಿ ಜಗಳ ಆಡೋದಾಗ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಲ್ಲ. ಬಿಕಾಸ್ ಹಿಂಗ್ ಕೂತ್ಕೊಂಡು ಕ್ಲಾರಿಟಿ ತಗೊಳ್ತಿದ್ವಿ, ಮಾತಾಡ್ತಿದ್ವಿ. ಹಂಗಾಗಿ ಆ ಬಾಂಡಿಂಗ್ ಹಂಗೆ ಕಂಟಿನ್ಯೂ ಆಯ್ತು. ಈ ರೀತಿ ಕಾನ್ವರ್ಸೇಷನ್ ಆಗಿದ್ಕೆ ಇಫ್ ನಾಟ್ ಮಧ್ಯದಲ್ಲೇ ಬ್ರೇಕ್ ಆಗ್ತಿತ್ತು. ಆಕ್ಚುಲಿ ನೀವು ಟಾಸ್ಕ್ ಕ್ವೀನ್ ಅಲ್ಲ, ಸ್ಮಾರ್ಟ್ ಕ್ವೀನ್ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಮನೆಗೆ ಹೋಗಿ 128 days ಅಲ್ಲಿ ನೀವು ಒಂದು 20 years ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ ಅನ್ಸ್ತಾ ಇದೆ ನನಗೆ. ಬಿಗ್ ಬಾಸ್ ವೇದಿಕೆ ನಂಗೆ ಹೇಳ್ಕೊಟ್ಟಿರುವಂತ ಪಾಠ, ಎಲ್ಲಿ ಹೇಗಿರ್ಬೇಕು, ಏನ್ ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟಿದೆ, ಕಲ್ಸಿದೆ, ಕಲ್ತ್ಕೊಂಡು ಹೊರಗೆ ಬಂದಿದ್ದೀನಿ. ಓಕೆ ಸರ್, ಇವಾಗ ನಮ್ಮ ರ್ಯಾಪಿಡ್ ಫೈರ್ ನ ಶುರು ಮಾಡೋಣ ಹಾಗಿದ್ರೆ. ಓಕೆ, ಫಸ್ಟ್ ಯಮುನಾ ಅವರು. 50 years ಆದ್ರೂ ಅವ್ರ ಎನರ್ಜಿ ಮಾತ್ರ ಕಮ್ಮಿ ಆಗಿಲ್ಲ. ನೀವಂದ್ರೆ ತುಂಬಾ ಇಷ್ಟ ಅವರಿಗೆ. ನನ್ಗೂ ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಫಸ್ಟ್ ವೀಕ್ ಅಲ್ಲಿ ಹೋದಾಗ ನಾನೇ ಹತ್ತಿದ್ದು, ನಂಗೆ ಬೇಜಾರಾಗೋಯ್ತು. ರ್ಯಾಪಿಡ್ ಫೈರ್ ಅಲ್ವಾ, ಬಟ್ ಆದ್ರೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಫಸ್ಟ್. ಯಾಕಂದ್ರೆ ಅವ್ರು ಇದ್ದಿದ್ದಂತ ರೀತಿ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ಅದೇ ಹೇಳ್ತಿದ್ದೆ, ನೀವು ಇನ್ನೇನಾದ್ರೂ 2 weeks ಮೇಲೆ ನಮ್ ಜೊತೆ ಇದ್ದಿದ್ರೆ
ಹೆಣ್ಮಕ್ಳಿಗಂತೂ ಗಂಡ್ ಮಕ್ಳಿಗೂ ಸೇರಿಸಿ ಒಳ್ಳೆ ಕಾಂಪಿಟ್ ಕೊಡ್ತಿದ್ವಿ. ಬಿಕಾಸ್ ಆ ಏಜ್ ಅಲ್ಲಿ ಅಷ್ಟು ಎನರ್ಜೆಟಿಕ್ಕು. ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡೋರು, ಆಮೇಲೆ ಭರತನಾಟ್ಯಂ ಡ್ಯಾನ್ಸ್ ಮಾಡೋರು, ಏನ್ ಫಿಟ್ನೆಸ್ ಅದ ಅಂದ್ರೆ ಒಂದೊಂದ್ಸಲ ಅನ್ಸುತ್ತೆ ಅಯ್ಯೋ ಅವ್ರು ಬೇಗ ಹೋಗಿದ್ದು ಬೇಜಾರಾಯ್ತು, ಒಂದೊಂದ್ಸಲ ಪ್ಲಸ್ ಅನ್ಸುತ್ತೆ ಮೇ ಬಿ ಒಳ್ಳೆ ಕಾಂಪಿಟೇಟರ್ ಬೇಗ ಹೋಗ್ಬಿಟ್ರು ಅಂತ. ತುಂಬಾ ಟ್ಯಾಲೆಂಟ್ ತೋರಿಸಿ ಬೇಗ ಹೋಗ್ಬಿಟ್ರ ಅಂತ ಅವರು. ಇಲ್ಲ ಶಿವ ಅಂದ್ರೆ ಅವರು ರಿಯಲಿಸ್ಟಿಕ್ ಆಗಿದ್ರು, ಎಲ್ಲೂ ಫೇಕ್ ಮಾಡಿಲ್ಲ. ಹೇಗಿರ್ತು ಮನೇಲಿ ಅವ್ರು ಹೇಗಿರ್ತಿದ್ರು, ನಾನು ಹೊರಗಡೆ ಬಂದ್ಮೇಲೆ ಅವ್ರನ್ನ ಅದೇ ರೀತಿ ನೋಡಿದ್ದು. ರಿಯಲಿಸ್ಟಿಕ್ ಆಗೇ ಇದ್ರು ಅವರು, ಎಲ್ಲೂ ಫೇಕ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಏನು ಇರ್ಲಿಲ್ಲ. ಓಕೆ, ಜಗದೀಶ್ ಅವರು. ಆಟೋಬಾಂಬ್, ಯಾವಾಗ ಸಿಡಿತಾರೆ ಅಂತ ಗೊತ್ತಿಲ್ಲ, ಸಿಡಿದ್ರೆ ಮುಗೀತು ಅಷ್ಟೇ. ರಂಜಿತ್. ರಂಜಿತ್ ಒಳ್ಳೆ ಗೆಳೆಯ. ಹಂಸ. ಹಂಸ ಅವ್ರಿಗೆ ಎಂತ ಹೇಳುದು, ನೀವು ಸಡನ್ ಕೇಳಿದ್ರೆ ಇದು ರ್ಯಾಪಿಡ್ ಫೈರ್, ಇದು ಸಡನ್ ಆಗಿ ಕೇಳೋದು. ನನಗೆ ಅದು ಪ್ರಾಸೆಸ್ ಆಗ್ತಿಲ್ಲ, ಒಂದಿಬ್ರು ಪ್ರಾಸೆಸ್ ಆಯ್ತು. ಹಂಸ ಅವರು ವಿಕ್ರಮ್ ಅವ್ರು ಬೇಬಿ ಬೇಬಿ ಅಂತ ಕರಿತಾ ಇದ್ರು ಅವ್ರನ್ನ. ಗೊತ್ತೇ, ಅದೆಲ್ಲ ಗೊತ್ತಿದೆ, ಅಂದ್ರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅವ್ರು ಇನ್ನೊಂಥರ ಕ್ರೈ ಬೇಬಿ. ನನ್ಗಿನ ಅವರು ನಂತರ ಜಾಸ್ತಿ ಓದ್ತಿದ್ದಾರೆ ಕ್ಯಾಪ್ಟನ್ ಆಗೋ ಟೈಮಲ್ಲಿ. ಓಕೆ, ಮಾನಸ್ ಅವರು. ಮಾನಸ್ ಅವರು ಒಂಥರ ಲಾಫಿಂಗ್ ಬುದ್ಧ. ಲಾಫಿಂಗ್ ಬುದ್ಧ. ಧರ್ಮ. ಧರ್ಮ ಅವರು ಎಂತ ಹೇಳುದು, ಕ್ಯಾಡ್ಬರೀಸೆ, ವೆರಿ ಸ್ವೀಟ್. ನಾನು ಆತರ ವ್ಯಕ್ತಿ ನನ್ನ ಜೀವನದಲ್ಲಿ ನೋಡಿಲ್ಲ. ಅಂದ್ರೆ ಹೆಂಗಾರ್ಳು ಅಂತ ಹೇಳ್ತಾರಲ್ಲ, ಧರ್ಮ ಅವರು ಮತ್ತೆ ಶಿಶಿರ್ ಅವರಲ್ಲಿ, ತ್ರಿವಿಕ್ರಮ್ ಅವರಲ್ಲಿ, ಮತ್ತೆ ಮಂಜಣ್ಣ, ಇವ್ರಿಷ್ಟು ಜನ ಎಲ್ಲರೂ ಇದ್ರು. ಬಟ್ ರಪ್ಪಂದ ರಿಯಾಕ್ಟ್ ಮಾಡೋರು ಆ ರೀತಿ. ಓಕೆ, ಅನುಷಾ. ಕ್ಯೂಟಿ ಪೈ. ಐಶ್ವರ್ಯ. ಐಶುಗೆ ಎಂತ ಹೇಳೋದು, ನಿಮ್ ಕ್ಲೋಸ್ ಫ್ರೆಂಡ್ ಬೇರೆ. ಇವಾಗ ಕ್ಲೋಸ್ ಫ್ರೆಂಡ್, ಮನೆ ಒಳಗೆ ಇದ್ದಾಗ ಸ್ವಲ್ಪ ಜಗಳ ಆಡ್ತೀವಿ. ಸ್ಟ್ರಾಂಗ್ ವುಮನ್, ಇಂಡಿಪೆಂಡೆಂಟ್ ವುಮನ್. ಶಿಶಿರ್. ಅಪ್ಪಟ ಸಕ್ಕದ ಕನ್ನಡ ಮಾತಾಡ್ತಾರೆ. ನಾನು ಅವ್ರಿಗೆ ಸುಮಾರು ಸಲ ಹೇಳಿದೀನಿ ಆ ವರ್ಡ್ ನಮ್ಮ ಮನೇಲಿ, ನಿಮ್ಮ ಭಾಷೆ ಚಂದ, ನಿಮ್ಮ ಭಾಷೆ ನಿಮ್ಮಷ್ಟೇ ಚಂದ ಶಿಶಿರ್ ಅಂತ ಒಂದು ನಾನು ಬರೆಯುವಾಗ ಬರೆದು ಕೊಟ್ಟಿದ್ದೆ. ಚೈತ್ರ. ಅಕ್ಕ, ನಮ್ಮ ಅಕ್ಕ, ನೋಡುವಷ್ಟು ನೋಡಿದ್ದೇವೆ, ಕೇಳುವಷ್ಟು ಕೇಳಿದ್ದೇವೆ. ಚೈತ್ರ ಕುಂದಾಪುರ್ ಇಸ್ ಬ್ಯಾಕ್, ಫೈರ್ ಬ್ರ್ಯಾಂಡ್. ಫೈರ್ ಬ್ರ್ಯಾಂಡ್ ಫಿಕ್ಸ್ ಅದು. ಗೋಲ್ಡ್ ಸುರೇಶ್. ಗೋಲ್ಡ್ ಸುರೇಶ್ ಅಣ್ಣ ಇದು ಏನ್ ಹೇಳ್ತಾರೆ, ಅಡಿಗೆ ಭಟ್ಟ. ಅಯ್ಯೋ, ಯಾರಿಗ ಏನೇ ಬೇಕಂದ್ರು ಒಂಥರ ನಳಪಾಕ ಅಂತ ಹೇಳ್ತಾರಲ್ಲ, ಹಂಗೆ ರಾಪ್ ರಾಪ್ ಮೊನ್ನೆ ಎಲ್ಲಾ ಬಂದಿದ್ವಿ ಗೊತ್ತಾ ನಾವೆಲ್ಲ, ಇವರೆಲ್ಲ ಒಳಗೆ ಬಂದ್ ಅವಾಗೂ ಅಷ್ಟೇ ಉಪ್ಪಿಟ್ಟು ಮತ್ತೆ ಪಾಯಸ ಮಾಡಿದ್ರು, ಅಗದಾಗ ಮಾಡಿದ್ರು. ಓಕೆ, ಇನ್ನ ರಜತ್ ಅವರು. ರಜತ್ ಅವರು ತರ ಮಾಸ್ ಬಾಯ್, ಮಾಸ್. ಶೋಭಾ ಶೆಟ್ಟಿ. ಶೋಭಾ ಅವರು ಇದ್ದಿದ್ದು ಒಂದೇ ವಾರ, ಬಟ್ ನಾನು ಅವ್ರನ್ನ ಹೊರಗಡೆ ಇದ್ದಾಗ ನೋಡಿದ್ದು 2 weeks ಇದ್ರು ಅವರು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮೈಂಡ್ ಸೆಟ್ ನಾನ್ ನೋಡಿರೋ ಅಂತದ್ದು, ವೆರಿ ಸ್ಟ್ರಾಂಗ್ ಮೈಂಡ್ ಸೆಟ್. ಓಕೆ, ತ್ರಿವಿಕ್ರಮ್. ಡಾಕ್ಟರ್ ಆಗಿದ್ರು ಮನೇಲಿ. ಅದೇ ಎಲ್ರಿಗೂ ಬೆನ್ನೋವು ಕಾಲ್ ನೋವು ಅಂದ್ರೆ ಅವರೇ ಸರಿ ಮಾಡ್ತಾರೆ, ಅದೇ ಹೇಳ್ತಿದ್ರು, ಇಡೀ ಮನೆಗೆ ಡಾಕ್ಟರ್ ಆಗಿದ್ರು. ಅಂಡ್ ಗುಡ್ ಫ್ರೆಂಡ್. ಓಕೆ, ಹನುಮಂತು. ಎಲ್ಲ ಭವ್ಯ ಅಷ್ಟು ಪಟ ಮಾತಾಡೋರು, ಎಷ್ಟು ಗೊತ್ತಾಗ್ತಿಲ್ಲ ಅದು ಹೆಂಗೆ ಫಟ್ ಫಟ್ ಅಂತ ಹೇಳ್ಬೇಕು ಅಂತ. ನನ್ಗೊದ್ದಂಗೆ ಇಷ್ಟು ಸೀಸನ್ ಅಲ್ಲಿ ನಾನು ಹೋಸ್ಟ್ ಮಾಡಿರೋದಿದ್ದು ಏನೋ ಇಂಟರ್ವ್ಯೂ ಮಾಡಿರೋದು, ಇಷ್ಟು ಸ್ಲೋ ಆಗಿ ರ್ಯಾಪಿಡ್ ಫೈರ್ ಯಾರು ಆನ್ಸರ್ ಮಾಡಿಲ್ಲ. ನೀವು ಕೇಳಿದಂತ ಕ್ವಶನ್ ಆನ್ಸರ್ ಮಾಡಿದ್ದೀನಿ. ಹೌದು, ರ್ಯಾಪಿಡ್ ಫೈರ್ ಸ್ಲೋ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಹನುಮಂತ್ ಸ್ಮಾರ್ಟ್. ಓಕೆ, ನಿಮ್ಮ ಅಣ್ಣ ಜಿಂಕೆ. ಮುಗ್ಧ. ಓಕೆ, ಮಂಜಣ್ಣ ಇಡೀ ಕರ್ನಾಟಕಕ್ಕೆ ಅಣ್ಣ. ನೋಡಕ್ಕೆ ಹೊರಟ, ಆದ್ರೆ ಮನ್ಸು ಮಾತ್ರ ಮುಗ್ಧತರ, ಮೃದು, ಒಳ್ಳೆಯವರು. ಗೌತಮಿ ಪಾಸಿಟಿವಿಟಿ ತುಂಬಾ ಇದೆ. ಲೈಕ್ ಏನ್ ಒಳಗಡೆ ನಾನು ಕೆಲವೊಂದ್ಸಲ ಅದನ್ನ ಈ ಮುಖದಲ್ಲಿ ಯಾವಾಗ್ಲೂ ಸ್ಮೈಲ್ ಇರುತ್ತೆ, ಯಾವಾಗ್ಲೂ ಹಿಂಗೆ ಇರಕ್ ಆಗುತ್ತಾ ಅಂತ ನಾನು ಜಡ್ಜ್ ಮಾಡ್ಕೊಂಡೆ, ಬಟ್ ನೋ, ಶಿ ಇಸ್ ಆಕ್ಚುಲಿ ವೆರಿ ಪಾಸಿಟಿವ್. ಮೋಕ್ಷಿತಾ ಸೈಲೆಂಟ್ ಕ್ವೀನ್. ಅಂದ್ರೆ ಸೈಲೆಂಟ್ ಆಗಿ ಎಲ್ಲಾನು ಹ್ಯಾಂಡಲ್ ಮಾಡ್ತಾರೆ. ಪೇಶನ್ಸ್ ಹ್ಯಾವ್ ಅಲ್ಲ,
ಅಪ್ಪ ಹ್ಯಾಟ್ಸ್ ಆಫ್ ಅಪ್ಪ ಅವ್ರಿಗೆ ಇರೋ ಪೇಷನ್ಸ್ಗೆ. ಯಾರೇನ್ ಹೇಳ್ತಿದ್ರು ಹಿಂಗೇನ್ ಹೊಡ್ತಿರ್ತಾರೆ, ನಾಮಿನೇಷನ್ ಅಂತ ಬಂದಾಗ ಸರಿ ಕೊಡ್ತಿದ್ರು. ಪೇಷನ್ಸ್ಗೆ ಅದೇ ಸೈಲೆಂಟ್ ಕ್ವೀನ್ ಅಂದ್ರೆ ಅದು ಪೇಷನ್ಸ್ ಇರೋದಕ್ಕೆ ಕೊಟ್ಟಿದ್ದು. ಸಿಕ್ಕಾಪಟ್ಟೆ ಪೇಷನ್ಸ್ ಇದೆ. ಓಕೆ ಭವ್ಯ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಸಾಕಷ್ಟು ವಿಚಾರ ಹಂಚ್ಕೊಂಡಿದ್ದೀರಿ ನಮ್ ಜೊತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಅದನ್ನ ಹೇಳ್ಬಿಡಿ ನಿಮ್ಮ ಫ್ಯಾನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆಸಿ ನಿಮ್ಮ ಸ್ಟುಡಿಯೋಲಿ ಇಂಟರ್ವ್ಯೂ ಮಾಡಿದ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ನಾನು ಇನ್ನೂ ಏನೂ ಹ್ಯಾಂಡ್ ಓವರ್ ತೊಗೊಂಡಿಲ್ಲ. ಬಿಕಾಸ್ ನನಗೆ ಈ ವಾತಾವರಣ ಇನ್ನೂ ಒಂದು 2-3 ದಿನ ಬೇಕು ಅಡ್ಜಸ್ಟ್ ಆಗೋದಕ್ಕೆ. ಸ್ವಲ್ಪ ಪ್ರಾಸೆಸಿಂಗ್ ಕಷ್ಟ ಆಗ್ತಿದೆ. ಇನ್ನೊಂದು 2-3 ದಿನ ಅಡ್ಜಸ್ಟ್ ಆಗಿದ ತಕ್ಷಣ ಟಕ್ಕಂತ ನೆಕ್ಸ್ಟ್ ಏನು ಅನ್ನೋದು ಆದಷ್ಟು ಬೇಗ ಇವ್ರಿಗೆ ತಿಳಿಸ್ದೇನು ಯಾರಿಗೆ ತಿಳಿಸ್ಲಿ. ನನಗೆ ಮುಂದಕ್ಕೆ ಸಪೋರ್ಟ್ ಬೇಕಾಗಿರೋದು ನಿಮ್ಮ ಕಡೆ, ಇವ್ರ ಕಡೆಯಿಂದನಲ್ವ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಆದಷ್ಟು ಬೇಗ ತಿಳಿಸ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಲವಿಂಗ್ ಮೀ. ಲಾಟ್ಸ್ ಆಫ್ ಲವ್ ಟು ಯು ಗೈಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.